2 time, 2 time, 3 time, 3 time, 4 time, 4 time. ಜೋರಾಗಿ ಚಪ್ಪಾಳೆ. ಸೈಲೆಂಟ್ ಆಗಿ ಸ್ಟಾರ್ಟ್ ಮಾಡುವ. ರೆಡಿ ಇದ್ದೀರಾ? ಎಸ್. ನಿಮ್ಗೆ ಎಲ್ಲಿ ಬಿಟ್ಟಿದ್ದೆ ನಾನು? ಮನೆಗೆ ಬಿಟ್ಟಿರೋದು. ಎಸ್, ಹೊಸ ಮನೆಗೆ ಬಿಟ್ಟಿದ್ದೆ. ಒಂದು ಪಾಯಿಂಟ್ ಹೇಳಕ್ ಹೊಂಟಿದ್ದೆ ನಾನು. ತಡ್ರಿ, ನಾ ಹೇಳ್ತೇನೆ. ನೀವೆಲ್ಲರೂ ಹೇಳಿದ್ರೆ ನನಗೆ ಕನ್ಫ್ಯೂಸ್ ಆಯ್ತು. ಓಕೆ ಡನ್. ಈ ಮನೆ ನೋಡಿದಾಗ ನಮ್ಮವನ್ ತವ್ರ ಮನೆ ಅದಾಯ್ತಾ? ಹೇಳ್ತೀನಿ ಕೇಳ್ರಿ. ಇನ್ನು ನಮ್ಮವನ್ ತವ್ರ ಮನೆ. ಅದೇ ಊರಲ್ಲಿ ನಮ್ಮವನ್ ತವ್ರ ಮನೆ ಇದ್ರು ಕೂಡ ನಮ್ಮವನ್ ತವ್ರ ಮನೆಯವರು ನಮ್ಮವನ್ ಕರ್ಕೊಂಡು ಹೋಗಿ ಒಂದು ಸೀರಿಯಸ್ ಆಗಿ ಉಡಿಸ್ತಾ ಇದ್ದೀನಿ. ಏನ್ ಬಿಡಪ್ಪ ಇವ್ರು ಇದೇ ಊರಾಗಿದ್ದಾರೆ, ಇವ್ರು ತಗೊಂಡು ಏನ್ ಮಾಡೋದು ಅಂತ ಹೇಳ್ತಾರೆ. ಬೈತಾ ಇದ್ರು. ಅವ್ರ ಮನೆಗೆ ಸಹ ಕಾಲಾಡ್ತಿದ್ದಿಲ್ಲ. ಅವ್ರು ನೋಡಿದಾಗ ಮತ್ತೆ ತಲೆ ಕೇಳೋದು. ನಾವು ಅಲ್ಲೇ ನಡೆದಾಡಿದ್ರು ಕೂಡ ನಮ್ಮ ಅವನ್ನ ತವ್ರ ಮನೆಯವರು ನಮ್ಮ ಮನೆಗೆ ಕರೆದು ಊಟಕ್ಕೆ ಬಾರಪ್ಪ ಅಂತ ಹೇಳ್ತಿದ್ದಿಲ್ಲ ನಮ್ಮ. ಯಾಕಂದ್ರೆ ಅಷ್ಟೊಂದು ನಾವು ಸಣ್ಣ ಮಟ್ಟದಲ್ಲಿ ಇದ್ದೀವಿ, ಓದ್ತಾ ಇದೀವಿ, ಎಲ್ಲೋ ಯಾರ್ಯಾರ ಹೊಲದಲ್ಲಿ ದುಡಿತಾ ಇದೀವಿ, ದನಗಳನ್ನು ಮೈಸಕ್ ಹೋಗ್ತಿದ್ವಿ, ಕಳೆ ಕೀಳಕ್ ಹೋಗ್ತಿದ್ವಿ, ಉಸಿಗೇರಕ್ ಹೋಗ್ತಿದ್ವಿ. ಇವನ್ ಈ ಟ್ರೈನಿಂಗ್ ಇವೆಂಟ್ ಇಂಥ ಇವೆಂಟ್ ಇದ್ದಾಗ ನಂತರ ದುಡ್ಡು ಸಹ ಇರ್ತಿದ್ದಿಲ್ಲ. ರಾತ್ರಿ ಎಲ್ಲ ಟ್ಯಾಕ್ಟರ್ಗಳಿಗೆ ಉಸುಗುಗಳನ್ನ ಏರಿ ಆ ದುಡ್ಡನ್ನ ತಗೊಂಡು ಇಂಥ ಟ್ರೈನಿಂಗ್ ಅಟೆಂಡ್ ಆಗ್ತಿದ್ದೆ. ಇಂಥ ಟ್ರೈನಿಂಗ್ ಯಾಕೆ ಅಟೆಂಡ್ ಆಗ್ತಿದ್ದಂದ್ರೆ ಇದೇ ಪರಿಸ್ಥಿತಿಗೋಸ್ಕರ. ಯಾವಾಗ ಅದೇ ಊರಲ್ಲಿ ಮನೆ ಕಟ್ಸ್ಬೇಕಂತ ಡಿಸೈಡ್ ಮಾಡಿದ ಕಾರಣನೇ ಇವೆಲ್ಲ ಮಾಡಿರ್ತಕ್ಕಂಥ ಕೆಲವೊಂದು ಅವಮಾನಗಳು. ಯಾರ್ದಾದ್ರು ಹೊಲಗಳಿಗೆ ಹೋಗ್ತಿದೀವಲ್ಲ, ಕೆಲಸ ಮಾಡಕ್ ಹೋಗ್ತಿದ್ವಿ, ಅಲ್ಲೆಲ್ಲ ಭತ್ತ ಆರ್ಸಕ್ಕಂತ ಹೋಗ್ತಿದ್ವಿ, ಅದೆಲ್ಲ ಧೂಳಾಗ್ತಿದ್ವು, ಕಾರಲ್ಲಿ ಧೂಳಾಗ್ತಿದ್ವಲ್ವ. ಈಗೆಲ್ಲ ಭತ್ತ ಆರಿಸ್ಬೇಕಂದ್ರೆ ಧೂಳಾಗ್ತಿದ್ವು. ಧೂಳಾದಾಗ ಅವ್ರ ಮನೆಗೆ ಈಗೆಲ್ಲ ಭತ್ತ ಆರಿಸೋದಂತಂದ್ರೆ ಒಣಗ್ಸೋದು. ಒಣಗಿಸ್ಬೇಕಾದಾಗ ಅದೇನಾಗ್ತಿತ್ತು ಅಂದ್ರೆ ಧೂಳೆಲ್ಲ ಖಾಲಿ ಆಗ್ತಿತ್ತು. ಮನೆಗಳಿಗೆ ಎಂಟ್ರಿ ಮಾಡ್ಕೊಳ್ತಿದ್ದಿಲ್ಲ. ಧೂಳ ಐತಪ್ಪ ನಿನ್ ಕಾಲಾಗ ಬರಬಾಡತ್ತಿದ್ರು. ಅವ್ರದೇ ಕೆಲ್ಸಕ್ಕೆ ಹೋಗ್ತಿದ್ವಿ, ನೀರು ಕುಡಿಯಕ್ಕೆ ಹೋಗ್ತಿದ್ವಿ, ಅದು ನಮ್ಮ ರಿಲೇಟಿವ್ದೇ. ಇದೆಲ್ಲ ನೋಡಿದಾಗ ಒಮ್ಮೆ ಒಂದೊಂದಕ್ಕೊಂದೊಂದು ಚುಪ್ತ ಮಾಡೋಣ, ಬಡ್ಡಿ ಸಮೇತ ಕೆಲಸ ಮಾಡ್ತೀನಿ, ಒಂದಲ್ಲ ಒಂದ್ ದಿವಸ ನಾನು ಇವ್ರಿಗಿಂತ 1 ಪಟ್ಟಲ್ಲ 10 ಪಟ್ಟು ಡೆವಲಪ್ ಮಾಡ್ತೀನಿ ನಿಯತ್ತಿಂದ ಅಂತೇಳಿ ಡಿಸೈಡ್ ಮಾಡಿ ಎಂಟ್ರಿ ಕೊಟ್ಟಿದ್ದೆ. ಅವ್ರಿಗೆ ಏನು ಅನ್ನೋದನ್ನ ತೋರಿಸೋದಕ್ಕೋಸ್ಕರ ಅದೇ ಊರುಗಳೊಳಗಡೆ ಒಂದು ಮನೆ ಕಟ್ಸಿದ್ದೀನಿ ಸರ್. ಆ ಮನೆ ನೋಡೋ ಕಂಡಿದ್ದೀರಾ? ಆ ಮನೆಯನ್ನು ಹೇಳಿದೆ ನಾನು, ಒಂದು ಮಾತು ಹೇಳಿದೆ, ನಿಂತು ನೋಡ್ಬೋದು, ಬಾಯಿಂದ ಹೇಳಕ್ಕಾಗಲ್ಲ ಅಂತ ಹೇಳಿ ಜನ ಮಾತಾಡಿ ಹೋಗ್ತಾ ಇದ್ದಾರೆ. ಆ ಮನೆನೇ ವೆಸ್ಟೀಜಿಂದ ಕಟ್ಟಿಸಿರ್ತಕ್ಕಂಥದ್ದು. ಇದೇ ವರ್ಷ ಅಲ್ಲ, ಲಾಸ್ಟ್ ಇಯರ್ 2021 ಈ ಮನೆ ಕಟ್ಟಿಸ್ಬೇಕಾದ್ರೆ ನನ್ನ ಹತ್ರ ಇರೋದು ಬರೀ 3 ಲಕ್ಷ. ಎಷ್ಟು ಲಕ್ಷ? ಈ ಮನೆ ಯಾವಾಗ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದೆ ಸರ್, ಜನಗಳಿಗೆ ತಲೆ ಕೆಡಕ್ಕೆ ಸ್ಟಾರ್ಟ್ ಆಯ್ತು. ಹುಡುಗ ಯಾರ್ದೋ ಬೈಕಿಗೆ ಕೈ ಮಾಡಿ ಬಸ್ಸಿಗೆ ಹೋಗ್ತಿದ್ದ, ಬಸ್ ಹತ್ತಿ ಕಾಲೇಜ್ ಮುಗಿಸಿದ, ಕಾಲೇಜಿಂದ ಕೆಲಸ ಮಾಡ್ತಾ ಯಾವುದೋ ಒಂದು ಎಣ್ಣೆ ಕಂಪ್ನಿಯಲ್ಲಿ ಬಾಕ್ಸ್ ಇಟ್ಕೊಂಡು ತಿರುಗಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಯಾವುದೋ ಒಂದು ಬೈಕ್, ನಾವು ನಾಗರಾಜನ್ ಒಂದೇ ಬೈಕ್ ಇತ್ತು, ಸ್ಪೆಂಡರ್ ಬೈಕ್. ಆ ಬೈಕ್ನಾಗ ಮುಂದೊಂದು ಬಾಕ್ಸು ಬಗಲಾಗೊಂದು ಬಾಕ್ಸ್ ಹಿಡ್ಕೊಂಡು ಊರೆಲ್ಲ ತಿರುಗ್ತಿದ್ವಿ, ಎಲ್ಲ ಕಡೆಗೆ ತರ್ತಿದ್ವಿ. ಜನಗಳೆಲ್ಲ ಮಾಡಿ ಇವ್ ಬಾಕ್ಸ್ ಹಾಕಿ ಹೋಗ್ತಾ ಹುಡುಗರು ಅಂತ ಹೇಳ್ತಿದ್ರು. ಅದನ್ನೆಲ್ಲ ನೋಡಿ ಜನ ಅಂತಿದ್ರು. ಬಾಕ್ಸ್ಗಳನ್ನ ತಗೊಂಡು ಮಾರಕ್ ಹೋಗ್ತಿದ್ದ. ಬೈಕ್ ತಗೊಂಡ, ಬೈಕಿಂದ ಕಾರ್ ತಗೊಂಡ, ಕಾರಿಂದ ಇರ್ತಕ್ಕಂಥ ಮನೆನೇ ತೆಗೆದುಬಿಟ್ಟ. ಇರೋ ಮನೆ ತೆಗೆದು ಆ ಪ್ಲೇಸ್ ಒಳಗೆ ಮನೆ ಕಟ್ಟಿಸ್ತಾ ಇದ್ದಾನಂದ್ರೆ ಈ ಮಾಡ್ತಕ್ಕಂಥ ಕೆಲಸದಲ್ಲಿ ಏನೋ ಒಂದಿದೆ, ನಾವು ಇನ್ವಾಲ್ವ್ ಆಗೋಣ ಅಂತೇಳಿ ಜನ ಇನ್ವಾಲ್ವ್ ಆಗಿ ಸ್ಟಾರ್ಟ್ ಮಾಡಿದ್ರು ಸರ್. ಈ ಮನೆಯ ಪಾಯ ಹಾಕಿದಾಗ ನಂದು ಇನ್ಕಮ್ ಕ್ರಾಸ್ ಆಗಿರೋದು 1,41,000 ಇರ್ತಕ್ಕಂಥದ್ದು 2,16,165 ರೂಪಾಯಿ. 2,16,165 ರೂಪಾಯಿ ಇನ್ಕಮ್ ಯಾವಾಗ ಬಂತು ಜನಗಳಿಗೆ ಗೊತ್ತಾಯ್ತು. ನಮ್ಮ ಹತ್ರ ಎವಿಡೆನ್ಸ್ ಇದ್ರೇನೆ ಬರ್ತಾರಂತ ನನಗೆ ಯಾವತ್ತೋ ಗೊತ್ತಿತ್ತು, ಅವ್ರಿಗೂ ಗೊತ್ತಾಯ್ತು. ಇವ್ರ ಜೊತೆ ಇದ್ರೆ ನಾವು ಡೆವಲಪ್ ಆಗ್ತೀವಿ ಅಂತೇಳಿ ಈ ಮನೆಯನ್ನ ಕಟ್ಸಿದೀನಿ ಸರ್. ಬರೋಬ್ಬರಿ 50 ಲಕ್ಷ ಓಪನಿಂಗ್ ಸೆರೆಮನಿ ಆಗೋದ್ರೊಳಗಡೆ. ಈ ಮನೆ ಕಟ್ಸ್ಬೇಕಾದ್ರೆ 3 ಲಕ್ಷ ಇತ್ತು, ಈ ಮನೆ ಕಂಪ್ಲೀಟ್ ಆಗೋದ್ರೊಳಗೆ 50 ಲಕ್ಷ ಆಯ್ತು. ಅದು ಹೆಂಗ್ ಜೋಡಿಸಿದೀನೋ, ಹೆಂಗ್ ಕಟ್ಟಿದೀನೋ, ಹೆಂಗ್ ಡೆವಲಪ್ ಮಾಡಿದಾನ ದೇವರೇ ಬಲ್ಲ. ಈಗಲೂ ನಮ್ಮ ತಂದೆ ತಾಯಿ ವಿಚಿತ್ರ ಅಂತ ಅನ್ಸುತ್ತೆ. ವಿಚಿತ್ರಪ್ಪ ಇದು ಏನಿದು ಅಂತ ಅನ್ಸುತ್ತೆ. ಯಾಕಂದ್ರೆ ಅವ್ರ ಹತ್ರ ದುಡ್ಡೇನೇ ಇದ್ದಿಲ್ಲ. ಒಂದು ಡಿಸೈಡ್ ಮಾಡಿದ್ರು, ಅಣ್ಣವ್ರದ್ದು ಮದುವೆ ಮಾಡ್ಬೇಕಪ್ಪ, ಮದುವೆ ಮಾಡೋ ಸಲುವಾಗಿ ಮನೆ ಇದ್ರೆ ಮಾತ್ರ ಹೆಣ್ಣು ಕೊಡ್ತಾರೆ, ಇಲ್ಲ ಹೆಣ್ಣು ಕೊಡಂಗಿಲ್ಲ. ಅದಕ್ಕೋಸ್ಕರ ಏನ್ ಮಾಡೋಣ ಅಂತಂದ್ರೆ ಈಗ ಗುಣ ನೋಡಿ ಹೆಣ್ಣು ಕೊಡೋದು ಬಹಳ ಜನ ಕಡಿಮೆ ಇದ್ದಾರೆ.
ಹಣ ನೋಡಿ, ಮನೆತನ ನೋಡಿ ಹೆಣ್ಣು ಕೊಡ್ತಾರೆ. ಅಣ್ಣವ್ರದ್ದು ಮದುವೆ ಮಾಡಬೇಕು, ಮನೆ ತೆಗೆದು ಒಂದು ಮನೆ ಕಟ್ಸೋಣ. ಎಂಥ ಮನೆ ಗೊತ್ತಾ? ಸಣ್ಣದೊಂದು ಮನೆ ಕಟ್ಸೋಣ, ಅದಕ್ಕೆ ಸ್ವಲ್ಪ ಚೆತ್ತಾಕ್ಸೋಣ ಅಂತೇಳಿ ಅವರು ಡಿಸೈಡ್ ಮಾಡಿದ್ರು. ನಾನು ಅವ್ರ ಮಾತು ಕೇಳಿಸ್ಕೊಳ್ತಿದ್ದೆ, ಸುಮ್ಮನೆ ಹೋಗ್ತಿದ್ದೆ. ನಾನು ಅವ್ರಿಗೇನು ಆನ್ಸರ್ ಕೊಡ್ತಿದ್ದಿಲ್ಲ, ಯಾಕಂದ್ರೆ ನನ್ನ ಹತ್ರ ಅಷ್ಟು ದುಡ್ಡು ಇರ್ತಿದ್ದಿಲ್ಲ. ಅವ್ರ ಯೋಚನೆಗೆ ತಕ್ಕಂತೆ ನಾನು ಏನಾದ್ರು ಹೆಚ್ಚಿಗೆ ಮಾತಾಡೋಕ್ಕಾಗ್ತಿದ್ದಿಲ್ಲ. ಕೇಳಿಸ್ಕೊಳ್ತಾ ಇದ್ದೆ. ಈ ಮನೆ ಕಟ್ಸ್ಬೇಕಾದಾಗ ನನಗೊಬ್ಬ ವ್ಯಕ್ತಿ ಜಾಯ್ನ್ ಆದ. ದೇವ್ರು ನೋಡಿ ಹೆಂಗೆ ಕಳಿಸ್ಕೊಡ್ತಾನೆ. ಪೇಷನ್ಸ್ ಇಂದಿದ್ರೆ ಒಬ್ಬ ವ್ಯಕ್ತಿನ ಕಳಿಸ್ಕೊಟ್ಟ ದೇವರು. ನನ್ನ ಡೌನ್ ಲೈನ್ ಆಗಿ ಒಬ್ಬ ವ್ಯಕ್ತಿ ಜಾಯ್ನ್ ಆದ. ಆನ್ಲೈನಾಗಿ ನಂಬರ್ ತಕ್ಕೊಂಡ. ಸರ್ ನಿಮ್ಮ ಬಗ್ಗೆ ನಾನು ಭಾಳ ತಿಳ್ಕೊಂಡಿದ್ದೀನಿ, ನೋಡಿದ್ದೀನಿ ಫೇಸ್ಬುಕ್ಕಲ್ಲಿ, ನಾನು ಜಾಯ್ನ್ ಆಗ್ಬೇಕು ಸರ್, ಎಲ್ಲಿದ್ದೀರ ಸರ್ ಅಂತ ಬಂದ. ಬಸ್ ಸ್ಟಾಪಲ್ಲಿ ಬಂದು ಜಾಯ್ನ್ ಆದ. ಜಾಯ್ನಿಂಗ್ ಆಗಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ, ಯಾರು KS ಅಲ್ಲ, IAS ಅಲ್ಲ, ಯಾವ BCom ಸ್ಟೂಡೆಂಟ್ ಅಲ್ಲ, MCom ಸ್ಟೂಡೆಂಟ್ ಅಲ್ಲ. ಒಬ್ಬ ನಮ್ಮ ಸಾಮಾನ್ಯ ವ್ಯಕ್ತಿಗಳಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ, ಕಟ್ಟಡ ಕಾರ್ಮಿಕ, ಮೇಸ್ತ್ರಿ, ಬಿಲ್ಡಿಂಗ್ ಕಟ್ತಕ್ಕಂಥ ವ್ಯಕ್ತಿ. ಆ ವ್ಯಕ್ತಿ ಜಾಯ್ನಿಂಗ್ ಆಗಿ ಒಂದು ಮಾತು ಹೇಳಿದ, ಸರ್ ನಾನು ಕಟ್ಟಡ ಕಟ್ತೀನಿ ಸರ್, ವೆಸ್ಟೀಸು ಮಾಡ್ತೀನಿ ಸರ್, ಭಾಳ ಬಡತನ ಇದೆ ಸರ್, ಏನಾರು ಮಾಡಿ ಸಪೋರ್ಟ್ ಮಾಡ್ರಿ. ಅದೇ ಟೈಮಲ್ಲಿ ನಾವು ಮನೆ ತೆಗೆದಿದ್ದೆ. ಮನೆ ಕಟ್ಸ್ಬೇಕಂತೇಳಿ ಡಿಸೈಡ್ ಮಾಡಿದ್ವಿ, ತೆಗೆದಿದ್ವಿ ಆ ಮನೆಯನ್ನ. ಮನೆ ಕಟ್ತೀಯೇನಪ್ಪ ಅಂದೆ. ಸರ್ ನನಗೂ ಅದೇ ಬೇಕಾಗಿದೆ ಸರ್, ವೆಸ್ಟೀಸ್ ಮಾಡ್ತೀನಿ ಸರ್, ಮನೆನೂ ಕಟ್ತೀನಿ ಸರ್, ನನಗೂ ಸ್ವಲ್ಪ ಕೆಲಸ ಕೊಡ್ರಿ ಅಂತ. ಆ ಹುಡುಗ ಅದ್ರಲ್ಲಿ ಎಕ್ಸ್ಪರ್ಟ್ ಇಲ್ಲ. ಆತ ಏನು ಮಾಡ್ತಿದ್ದಂದ್ರೆ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಇದು ಮಾಡ್ತಿದ್ದ. ಅವ್ರ ಮನೆಗೆ ಬರೋಬ್ಬರಿ ಎಷ್ಟು ಜನ ಇದಾರೆ ಅಂತಂದ್ರೆ 20 ಜನ ಇದ್ದಾರೆ. ಎಲ್ಲರೂ ಸೇರಿ ಅವ್ರ ಅಕ್ಕನವರು, ತಂಗಿನವರು, ಅಣ್ಣವ್ರು ಎಲ್ಲರೂ ಸೇರಿ 20 ಜನ ಇದ್ದಾರೆ. ಬಟ್ ಮನೆಗೆ ಬರೋದು ಇನ್ಕಮ್ ಮಾತ್ರ ಕಡಿಮೆ ಇದೆ. ಒಬ್ಬನೇ ದುಡಿಬೇಕು. ಇವ್ನಿಗೊಂದು ಮಾತಾಡಿದೆ, ಅಣ್ಣ ನಾನು ಮನೆ ಕಟ್ಟಿಸಕ್ಕೆ ಕೊಡ್ತೀನಿ, ನೀನು ಹೆಂಗೆ ಕಟ್ತೀಯೋ ಗೊತ್ತಿಲ್ಲ, ಪ್ರೀತಿಯಿಂದ ಕಟ್ಟು, ನಾವು ಪ್ಲಾನ್ ಪ್ರಕಾರ ಹೇಳ್ತೀನಿ, ಅದು ತಕ್ಕ ಕಟ್ತೀಯನಪ್ಪ ಅಂತಂದೆ. ಆಯ್ತು ಸರ್ ಕಟ್ತೀನಿ ಅಂತಂದ. ರೆಡಿ ತಗ ನೋಡೋಣ ಅಂತ ಹೇಳಿ 1 ತಿಂಗಳು ಅದ್ರ ಜೊತೆ ಫೀಲ್ಡ್ ವರ್ಕ್ ಮಾಡಿದೆ. ಆ 1 ತಿಂಗಳು ಫೀಲ್ಡ್ ವರ್ಕ್ ಒಳಗಡೆ ಒಬ್ಬ ಇಂಜಿನಿಯರ್ನ ಭೇಟಿ ಮಾಡಿಸಿದ್ದ ನನಗೆ. ಆ ಇಂಜಿನಿಯರ್ ಕೂಡ ಏನು ಮಾಡಿದ ಅಂತಂದ್ರೆ, ಸರ್ ನಾನು ವೆಸ್ಟೀಸ್ ಮಾಡ್ತೀನಿ ಸರ್, ನೀವು ಸೇರಿ ಕೆಲಸ ಮಾಡೋಣ ಅಂತಂದು. ಆ ಇಂಜಿನಿಯರ್ ಒಂದು ಮಾತು ಹೇಳಿದೆ, ನಾನು ಮನೆ ಕಟ್ಸ್ಬೇಕು, ಏನಾದರೂ ಮಾಡಿ ಪ್ಲಾನ್ ಹಾಕಿ ಕೊಡ್ತೀರಾ ಅಂತ ಹೇಳಿದೆ. ಮನೆ ಕಟ್ಸೋದಕ್ಕೋಸ್ಕರ ನಮ್ಮ ಕಾರ್ಮಿಕರು ಬೇಕಾಗಿದ್ರು, ಆ ವ್ಯಕ್ತಿನ ಕಳಿಸ್ಕೊಟ್ಟದ್ದು ಇವರು. ಪ್ಲಾನ್ ಹಾಕಿಡೋದಕ್ಕೋಸ್ಕರ ಇಂಜಿನಿಯರ್ ಕಳಿಸ್ಕೊಟ್ಟ. ಅವರು ಪ್ರೀತಿಯಿಂದ ಬಂದು ನನಗೆ ಸಪೋರ್ಟ್ ಮಾಡಿದಕ್ಕೋಸ್ಕರ ಅದೇ ಪ್ರೀತಿಯಿಂದ ಮನೆ ಎತ್ತೀವಿ ಸರ್. ಆ ಮನೆ 50 ಲಕ್ಷದ್ದು. ಆ ಪ್ಲಾನ್ ನಂದು, ನಮ್ಮ ಇಂಜಿನಿಯರ್ದು ವಿತ್ ನಮ್ಮ ಹುಡುಗ. ನಾನು ಇಲ್ಲ ಅಂದ್ರೂ ಕೂಡ ಆ ಮನೆನ ಕಟ್ಸ್ಕೊಂಡು ಮುಂದುವರಿಸಿರೋದು. ನಾನು ಆ ಪ್ಲೇಸಲ್ಲಿ ಇಲ್ಲ, ಅವನದೇ ಮನೆ ಅಂತ ಅಂದ್ಕೊಂಡು ಪ್ರೀತಿಯಿಂದ ಕಟ್ಟಿದ. ಇವತ್ತು ಆ ಮನೆ ಒಳಗಡೆ ಪ್ಲಾನು ಸಿಟಿ ಒಳಗಡೆ ಇಲ್ಲ ಸರ್, ಆ ಲೆವೆಲಿಗೆ ಪ್ಲಾನ್ ಇದೆ. ಆ ಮನೆಯಲ್ಲಿ ನಮ್ಮ ಅಣ್ಣವ್ರದ್ದು ಈಗ ಮದುವೆ ಆಗಿದೆ. ಈ ಮನೆ ಕಟ್ಟಿಸಿ ಓಪನಿಂಗ್ ಆದಮೇಲೆ ಜುಲೈ 2ನೇ ತಾರೀಕು 2021 ಜುಲೈ 2ನೇ ತಾರೀಕಿಗೆ ನಮ್ಮ ಅಣ್ಣವ್ರದ್ದು ಮದುವೆ ಮಾಡ್ಬೇಕಂತೇಳಿ ಡಿಸೈಡ್ ಮಾಡಿದ್ವಿ ಇಬ್ಬರದು. ಆ ಮದುವೆ ಮಾಡಬೇಕಾದ್ರೆ ನನ್ನ ದುಡ್ಡಿಂದ, ವೆಸ್ಟೀಜಿಂದ ದುಡಿದಿರೋ ದುಡ್ಡಿಂದ 10 ಲಕ್ಷ ಖರ್ಚು ಮಾಡಿದೆ. ಹೆಣ್ಮಕ್ಳು ಮದುವೆ ಮಾಡೋಕೆ ಯಾಕೆ 10 ಲಕ್ಷ ಖರ್ಚಾಗುತ್ತೆ, ತಲೆಗಿಲಿ ಕೆಟ್ಟೈತೆ ಅಂತ ಅನ್ಬೋತೀವಿ, ಹೌದಲ್ವಾ? ಫ್ಯಾಕ್ಟ್ ಹೇಳ್ತೀನಿ ಕೇಳ್ರಿ. ಬಡ್ಡಿ ಸಮೇತ ಚುಕ್ತ ಮಾಡಬೇಕಾಗಿತ್ತು. ಯಾವ ತಾಯಿಗೆ ಒಂದು ಸೀರೆ ಕೊಡಿಸೋದಕ್ಕೋಸ್ಕರ ತವ್ರ ಮನೆಯವರು ಯೋಚನೆ ಮಾಡ್ತಾ ಇದ್ರು, ನಮ್ಮ ತಾಯಿಯ ತವ್ರ ಮನೆ ಸುತ್ತು ಬರ್ತಕ್ಕಂಥ ಜನ ಅಂದ್ರೆ ನಮ್ಮ ತಾಯಿಗೆ ಅಕ್ಕ, ತಂಗಿ, ತಮ್ಮ, ಅಣ್ಣವ್ರು ಯಾರು ಬರ್ತಾರೆ ನೋಡ್ರಿ, ಅವ್ರು ಸುತ್ತಲೂ ಬರ್ತಕ್ಕಂಥ ಜನಗಳಿಗೆ, ಅಂದ್ರೆ ಮಕ್ಕಳು ಬರಲಿ, ಮಕ್ಕಳು ಬರಲಿ, ಅವ್ರು ಯಾರೇ ಬರಲಿ, ನಮ್ಮ ತಾಯಿಯ ಕರುಳು ಬಳ್ಳಿಗೆ ಎಲ್ಲರಿಗೂ ಬಟ್ಟೆ ಕೊಡಿಸಿದೆ. ಇನ್ನೊಂದು, ನಮ್ಮ ದೊಡ್ಡಮ್ಮ ಡೆತ್ ಆಗಿದ್ದಾರೆ. ಅವ್ರಿಗೆ 3 ಹೆಣ್ಮಕ್ಳಿದ್ದಾರೆ. ಅವ್ರಿಗೆ 3 ಹೆಣ್ಮಕ್ಳಿದ್ದಾರೆ, ಅವ್ರಿಗೆ 3 ತಮ್ಮನವರಿದ್ದಾರೆ. ಬಟ್ ಅವ್ರಿಗೆ ಕೊಡಿಸೋಬೇಕಿಲ್ಲ. ಅದಕ್ಕೆ ನಾನೊಂದು ಡಿಸೈಡ್ ಮಾಡಿದೆ, 2 ತೊಲೆ ಬಂಗಾರ ಕೊಡ್ಸೋಣ ಹೆಂಗಾದ್ರು ಮಾಡಿ ಅಂತೇಳಿ. ವೆಸ್ಟೀಸ್ ದುಡ್ಡಿಂದ ಮನೆ ಓಪನಿಂಗ್ ಮಾಡಬೇಕಾದಾಗ ನನ್ನ ತಾಯಿಯ ಅಕ್ಕನ ಮಕ್ಕಳಿಗೆ, ನಮಗೆ ಅಕ್ಕ ತಂಗಿಲ್ಲ, ಬಟ್ ಅವ್ರಿಗೆ ಅಕ್ಕ ತಂಗಿ ಥರ ನಾವು ನೋಡೋಣ, ಅವ್ರಿಗೆ ನಾವು ಚೆನ್ನಾಗಿ ನೋಡ್ಕೊಳ್ಳೋಣ ಅಂತೇಳಿ 3 ಜನಕ್ಕೆ ಅರ್ಧ ತೊಲೆ ಬಂಗಾರ ಕೊಡಿಸಿ, ನಮ್ಮ ಅಪ್ಪನ ಅಕ್ಕಿಗೆ ಒಂದು ಅರ್ಧ ತೊಲೆ ಬಂಗಾರ ಕೊಡಿಸಿದ್ದೀನಿ. ಇದೇ ವೆಸ್ಟೀಜಿಂದಾನೆ ಸರ್. ಈ ಮಾತು ಯಾಕೆ ಹೇಳ್ತಾ ಇದ್ದೀರಾ ಸರ್ ಅಂತ ಅನ್ಬೋದು. ಈ ಮಾತು ಕಾರಣ ನಿಮ್ಗೆ ಹೇಳೋದಕ್ಕೆ ಒಂದೇ ಒಂದು ಕಾರಣ ಇಷ್ಟೇ. ನಿಮ್ಮ ಲೈಫಲ್ಲಿ ಇದು ನಡೀತಾ ಇರ್ತವೆ, ನನ್ನ ಲೈಫಲ್ಲಿ ಇದು ನಡೆದಕ್ಕೋಸ್ಕರ ಅಲ್ಲಿ ಅವಮಾನಗಳಾಗಿದ್ರಲ್ವಾ, ಯಾರು ಒಂದು ಸೀರೆ ಕೊಡಿಸೋದಕ್ಕೆ ಯೋಚನೆ ಮಾಡ್ತಾ ಇದ್ರು, ಯಾರು ಒಂದು ಬಟ್ಟೆ ಕೊಡಿಸೋದಕ್ಕೆ ಯೋಚನೆ ಮಾಡ್ತಾ ಇದ್ರು, ಯಾರು ತಾಯಿಯ ಬಂಗಾರ ಕೇಳಿದಾಗ ಅವ್ರಿಗೆ ಕಣ್ಣಾಗ ನೀರು ಹಾಕ್ತಾ ಇದ್ರು, ದುಡ್ಡಿಗಿಂತ ಸಂಬಂಧ ಮುಖ್ಯ ಅಂತ ತೋರಿಸೋದಕ್ಕೋಸ್ಕರ ಇದನ್ನು ಮಾಡಿದ್ರು. ದುಡ್ಡಿಗಿಂತ ಸಂಬಂಧ ಮುಖ್ಯ ಅಂತ ಹೇಳಿ ತೋರಿಸೋದಕ್ಕೋಸ್ಕರ ಇದು ಮಾಡಿದ್ವಿ. ಮನೆ ಓಪನಿಂಗು ಆಯ್ತು, ಇದೂ ಆಯ್ತು. ನಂದೊಂದು ಡ್ರೀಮ್ ಇತ್ತು. ಯಾವಾಗ ಮನೆ ಓಪನಿಂಗ್ ಆಯ್ತು, 50 ಲಕ್ಷ ಅಲ್ಲಿ ಖರ್ಚಾಯ್ತು, 10 ಲಕ್ಷ ಇದಕ್ಕೆ ಖರ್ಚಾಯ್ತು. ಹಾಗೇನು ಮತ್ತೆ ಕೆಲಸ ಮಾಡಿದ್ವಿ.
ಈ ಮನೆ ಯಾವಾಗ ನಾವು ಕಂಪ್ಲೀಟ್ ಮಾಡಿ ಓಪನಿಂಗ್ ಮಾಡ್ಕೊಂಡ್ವಿ ಸರ್, ವೆಸ್ಟೀಜ್ ವತಿಯಿಂದ ಆಲ್ರೆಡಿ ನಂದು ಇನ್ಕಮ್ ಜನವರಿ 2021ಕ್ಕೆ 3,21,476 ವೆಸ್ಟೀಜ್ 3,21,476 ನಂದು ಇನ್ಕಮ್ ವೆಸ್ಟೀಜ್ ವತಿಯಿಂದ ಸಂಪಾದನೆ ಮಾಡಿರ್ತಕ್ಕಂಥದ್ದು. ನಾನು ಹೇಳಿದ್ ನೋಡ್ರಿ 7,16,165 ಅಂತ ಹೇಳಿದ್ನಲ್ವಾ, ಇದು ಕ್ರಾಸ್ ಆಗಿರೋದು. ಮನೆ ಕಟ್ಸ್ಬೇಕಾದ್ರೆ ಡಿಸೈಡ್ ಮಾಡಿದಾಗ ವೆಸ್ಟೀಜ್ನ ಇಷ್ಟಪಟ್ಟು ಕೆಲಸ ಮಾಡ್ತಾ ಹೋಗಿದ್ದಕ್ಕೋಸ್ಕರ ಲಾಸ್ಟ್ ಮಂತ್ ನಾನು ಹೈಯೆಸ್ಟ್ ತಗೊಂಡಿರ್ತಕ್ಕಂಥದ್ದು, ವೆಸ್ಟೀಜ್ ಒಳಗಡೆ ಹೈಯೆಸ್ಟ್ ತಗೊಂಡಿರ್ತಕ್ಕಂಥದ್ದು, ಟೋಟಲ್ ಅರ್ನ್ ಮಾಡಿರ್ತಕ್ಕಂಥದ್ದು, ಇಲ್ಲಿವರೆಗೂ ಟೋಟಲ್ ಅರ್ನ್ ಮಾಡಿರ್ತಕ್ಕಂಥದ್ದು ಬರೋಬ್ಬರಿ 95,20,216. ಸರ್, ಇವತ್ತು ನಾನು ಪ್ರೌಡ್ ಆಗ್ತೀನಿ. ಕಾರಣ ಏನಂತಂದ್ರೆ, ಒಂದು ಕಾಲದಲ್ಲಿ GST ಅಂದ್ರೆ ಏನಪ್ಪಾ ಅಂತ ನಮ್ಗೆ ಲಾಂಗ್ ಫಾರ್ಮೇ ಗೊತ್ತಿದ್ದಿಲ್ಲ. GST ಲಾಂಗ್ ಫಾರ್ಮ್ ಗೊತ್ತಿಲ್ಲ. ಬಟ್ ಎದೆ ತಟ್ಕೊಂಡು ಹೇಳ್ಬೋದು, ಲೀಗಲ್ ಮನಿಯಿಂದ ಇವತ್ತು GST ಪೇರ್ ಆಗಿದ್ವಿ. GST ನಂಬರ್ ನಮ್ಮ ಹೆಸರು ಮೇಲೆ ಇದೆ. ಈಗ ನಾವು ಗೋರ್ಮೆಂಟ್ಗೆ GST ಕೊಟ್ಟ ಲೆವೆಲ್ ಕೆಲ ಬೆಳೆದಿದ್ದೀವಿ. ಹೇಳ್ತಾರೆ ಆಗದಲ್ಲ ನೀಗದಲ್ಲ ಅಂದಿರ್ತಕ್ಕಂಥವರಿಗೆ ಎಲ್ಲ ಆಗುತ್ತೆ, ಎಲ್ಲ ಆಗುತ್ತೆ. ಏಕಾಗ್ರತೆಯಿಂದ, ಇಚ್ಛೆಯಿಂದ, ಮನಸ್ಸಿಟ್ಕೊಂಡು ಶ್ರದ್ಧೆಯಿಂದ ಕೆಲಸ ಮಾಡಿದ್ರೆ ಎಲ್ಲನೂ ಸಾಧ್ಯ ಅಂತೇಳಿ ಪ್ರೂವ್ ಮಾಡಿರೋದು ನಾವು. ಅರ್ಥ ಆಗ್ತಿದೇನಾ? ಎಸ್. ಇನ್ನೂ ಒಂದು ಡ್ರೀಮ್ ಇತ್ತು ಸರ್ ನಂದು. ನಮ್ಮ ಅಣ್ಣಗೆ ಒಂದು ಗಿಫ್ಟ್ ಕೊಡ್ಬೇಕು ಹೆಂಗಾದ್ರೂ ಮಾಡಿ ಅಂತೇಳಿ. ನಮ್ಮ ಅಣ್ಣ 10th ಪಾಸ್ ಆಗಿದ್ದಾನೆ. ಆತಗೊಂದು ಗಿಫ್ಟ್ ಕೊಡ್ಬೇಕಂತೇಳಿ ಒಂದು ತೀರ್ಮಾನ ಮಾಡಿದೆ. ಆತ ದುಡಿತಾ ಇದ್ದ, ಬಟ್ ಆ ದುಡಿಮೆ ನನಗೆ ಯಾಕೋ ಒಂಥರ ಅನಿಸ್ತಾ ಇತ್ತು. ಕಷ್ಟ ಪಡ್ತಾ ಇದ್ದಾನೆ, ಬಟ್ ಅದು ಇನ್ಕಮ್ ಕಡಿಮೆ ಬರ್ತಾ ಇದೆ. ಅದು ಹೆಂಗಾದ್ರೂ ಮಾಡಿ ಒಂದು ಲೈಫ್ ಸೆಟ್ಲ್ ಮಾಡ್ಬೇಕಂತೇಳಿ ಅಣ್ಣಗೆ ಒಂದು ಲೈಫ್ನ ಸೆಟ್ ಮಾಡಿದೆ. ಲಾಸ್ಟ್ ಇದೇ ಸೆಪ್ಟೆಂಬರ್ 9ನೇ ತಾರೀಕು ಒಂದು ಮಿಷನ್ ಖರೀದಿ ಮಾಡಿದೀವಿ ಸರ್. ಆ ಮಿಷನ್ ಯಾವ್ದಂತಂದ್ರೆ ಹಾರ್ವೆಸ್ಟರ್ ಅಂತ ಬರುತ್ತೆ, ಭತ್ತ ಕಟಾವು ಮಾಡೋ ಮಿಷನ್. ಬರೋಬ್ಬರಿ 30 ಲಕ್ಷ. ಅದು 30 ಲಕ್ಷ ರೂಪಾಯಿ ಮಿಷನ್. ಆ ಮಿಷನ್ಗೆ ಒಂದು ಲಾರಿ ಬೇಕು, ಮತ್ತೆ ಅದನ್ನ ಲ್ಯಾಂಡಿಂಗ್ ಮಾಡ್ಕೊಂಡು ಹೋಗೋಕ್ಕೆ, ತಗೊಂಡೋಗೋದಕ್ಕೆ. ಅದು ಒಂದು 10 ಲಕ್ಷ. ಬರೋಬ್ಬರಿ 40 ಲಕ್ಷ ಖರ್ಚು ಮಾಡಿ ಆತನ ಹೆಸರು ಮೇಲೆ, ನನ್ನ ಹೆಸರು ಮೇಲೆ ಅಲ್ಲ, ಆತನ ಹೆಸರು ಮೇಲೆ ಒಂದು ಗಿಫ್ಟ್ ಹಣ ನಿನಗೆ ಅಂತೇಳಿ ಆತ ಕೊಟ್ಟಿದ್ದೀನಿ. ಇವತ್ತು ಆ ವ್ಯಕ್ತಿ ಆ ಮಿಷನ್ನ ಡ್ರೈವ್ ಮಾಡ್ತಾನೆ. ನಂದೇನೋ ವೆಸ್ಟೀಜಲ್ಲಿ ದುಡ್ಡು ಬರ್ತಾ ಇದೆ. ತಂದೆ ತಾಯಿ ಚೆನ್ನಾಗಿ ಮನೆಯಲ್ಲಿ ಮಲಗ್ತಾ ಇದ್ದಾರೆ. ಅವ್ರದ್ದೇನೋ ಮುಗಿದೋಯ್ತು. ಈಗ ನಂದಂತೂ ಲೈಫ್ ಸೆಟ್ಲ್ ಆಯ್ತು. ನಮ್ಮ ನನ್ನದು ಸೆಟ್ಲ್ ಆಯ್ತು. ಇನ್ನೊಬ್ಬ ದೊಡ್ಡಣ್ಣ ಇದ್ದಾನೆ, DLCP ನೋಡ್ಕೊಳ್ತಾನೆ. ನಮ್ದು DLCP ಇದೆ ಸಿಂಧನೂರಲ್ಲಿ, ಅದೇ ಓನರ್ ನಾವೇ. ಅದು ನಮ್ಮ ಅಣ್ಣ ನೋಡ್ಕೊಳ್ತಾನೆ, ನಾನು ಹ್ಯಾಂಡಲ್ ಮಾಡಲ್ಲ. ಆತಂದದೆಲ್ಲ ಲೆಕ್ಕ. ಬಟ್ ಆತಗೊಂದು ಗಿಫ್ಟ್ ಮಾಡಬೇಕು, ಆತಂದೇ ಒಂದು ಲೈಫ್ ಸೆಟ್ಲ್ ಆಗ್ಬೇಕಂತೇಳಿ ನಂದೊಂದು ಡ್ರೀಮ್ ಇತ್ತು. ಬ್ಯಾಂಕಿಗೆ ಓನರ್ ಆಗ್ಬೇಕಂತೇಳಿ, ಅಲ್ಲ ಬ್ಯಾಂಕಿಗೆ ಮ್ಯಾನೇಜರ್ ಆಗ್ಬೇಕಂತೇಳಿ. ವೆಸ್ಟೀಜಿಂದ ದುಡಿದಿರ್ತಕ್ಕಂಥ ದುಡ್ಡಿಂದ ವೆಸ್ಟೀಜ್ ಒಂದು ಮಾತು ಹೇಳುತ್ತೆ, ನನಗೆ ಹೇಳಿರ್ಬೋದು ಅಂತ ಅಂದ್ಕೊಳ್ತೀನಿ. ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ, ಬ್ಯಾಂಕಿಗೆ ಮ್ಯಾನೇಜರ್ ಆಗೋ ಯೋಗ್ಯತೆ ನಿನಗಿಲ್ಲ, ಬ್ಯಾಂಕಿಗೆ ಓನರ್ ಆಗೋ ಯೋಗ್ಯತೆ ನಿನಗಿದೆ. ಅದಕ್ಕೆ ಇದೇ ವರ್ಷ ಬ್ಯಾಂಕ್ ಓಪನ್ ಮಾಡಕ್ಕೆ ಹೇಳ್ತಾ ಇದೆ. ಈಗ ಆಲ್ರೆಡಿ ಅದ್ರದ್ದು ಪ್ರೊಸೆಸ್ ಕಂಪ್ಲೀಟ್ ಆಗಿದೆ. ಅದ್ರ ಅಧ್ಯಕ್ಷ ನಾನಲ್ಲ, ನಮ್ಮ ಅಣ್ಣನ ಹೆಸರು ಮೇಲೆ ಅಲ್ಲಿ ಕೊಟ್ಟಿಲ್ಲ. ಯಾಕಂದ್ರೆ ಆದ್ರಿಂದ ಅದಲ್ಲ, ಇದು ನಮ್ಮ ಅದಕ್ಕೊಂದು ಹೆಸರು ಕೊಟ್ಟು ಒಂದು ಫೌಂಡೇಶನ್ ಅಂತೇಳಿ ಸ್ಟಾರ್ಟ್ ಮಾಡ್ತಾ ಇದೀವಿ. ಆ ಫೌಂಡೇಶನ್ ಯಾವ ತರ ಮಾಡ್ತಾ ಇದೀನಿ ಅಂದ್ರೆ, ವೆಸ್ಟೀಜಿಂದ ದುಡಿದಿರ್ತಕ್ಕಂಥ ದುಡ್ಡಿಂದ ಒಂದಿಷ್ಟು ಅಂತೇಳಿ ಸೋಷಿಯಲ್ ಮುಂದೆ ಇಡಬೇಕು. ಅಂದ್ರೆ ಸಮಾಜದ ಮುಂದೆ ನಾವು ದುಡಿದಿರೋ ದುಡ್ಡನ್ನ ಟೀಚರಲ್ಲಿ ಬ್ಯಾಂಕಲ್ಲಿ ಇಡೋದಕ್ಕಿಂತ ಸೋಷಿಯಲ್ ಮುಂದೆ ಇಡಬೇಕಂತೇಳಿ ಒಂದು ಫೌಂಡೇಶನ್ ಓಪನ್ ಮಾಡ್ತಾ ಇದೀವಿ ಸರ್. ಅದು ಪಕ್ಕ ಈಗ ಆಲ್ರೆಡಿ ನಡೀತಾ ಇದೆ. ಆ ಹೆಸರು ಮೇಲೆ ಬ್ಯಾಂಕ್ ಓಪನ್ ಮಾಡಿರೋದು ಸದ್ಭಾವನಾ ಅಂತೇಳಿ. ಅದೇ ಸದ್ಭಾವನಾ ಅಂತಕ್ಕಂಥ ಒಂದು ಫೌಂಡೇಶನ್ ಓಪನ್ ಮಾಡಿ ಕೆಲವೊಂದು ಟ್ರಸ್ಟ್ಗಳನ್ನು ತಗೊಂಡು ಬಂದು ಅನಾಥಾಶ್ರಮಗಳನ್ನು ಓಪನ್ ಮಾಡಬೇಕು, ವೃದ್ಧಾಶ್ರಮಗಳನ್ನು ಓಪನ್ ಮಾಡಬೇಕು, ಇನ್ಸ್ಟಿಟ್ಯೂಟ್ಗಳನ್ನು ಓಪನ್ ಮಾಡಬೇಕು. ಹಳ್ಳಿಯಿಂದ ಬರ್ತಕ್ಕಂಥ ಜನಗಳನ್ನು ಒಂದು ಮಟ್ಟದಲ್ಲಿ ಅವ್ರಿಗೆ ಹೆಲ್ಪ್ ಆಗಿರ್ಬೇಕು, ಅಂಥದ್ದೊಂದು ಕಾರ್ಯ ಮಾಡ್ಬೇಕಂತೇಳಿ ಒಂದು 10 ಜನನ್ನ ಕೂಡ್ಕೊಂಡು ನಾವೇ ಮಾಡಿದೀವಿ ಅಂತಂದ್ರೆ ಅಂಥದ್ದೊಂದು ಇನ್ಸ್ಟಿಟ್ಯೂಟ್ ಓಪನ್ ಮಾಡೋದಕ್ಕೋಸ್ಕರ ಹೋಗ್ತಾ ಇದೀವಿ. ಜೀವಕ್ಕೆ ಜೀವ ತುಂಬಿರೋದು ವೆಸ್ಟೀಜ್, ಮುಂದಿನ ಜೀವನಗಳನ್ನ ನಿರ್ಧಾರ ಮಾಡ್ತಾ ಇದೀವಿ ಟ್ರಸ್ಟ್ ಮುಖಾಂತರ. ಇದೆಲ್ಲದು ಸಾಧ್ಯ ಆಗ್ತಾ ಇದೆ, ಆಗುತ್ತೆ. ಯಾಕಂದ್ರೆ ನಾನು ಯಾವ್ಯಾವ ನಿರ್ಧಾರ ತಗೊಂಡಿದ್ದ ನನ್ನ ಜೋಬಲ್ಲಿ ದುಡ್ಡಿದ್ದಿಲ್ಲ, ಬಟ್ ನಿರ್ಧಾರ ಮಾತ್ರ ತಗೊಳ್ತಿದ್ದೆ. ಯಾಕೋಸ್ಕರ ಅಂದ್ರೆ ನಿರ್ಧಾರ ತಗೊಳಕ್ಕೆ ದುಡ್ಡು ಬೇಕಾಗಿಲ್ಲ, ಹೌದಲ್ವಾ? ತಗೊಳ್ತಾ ಇದ್ವಿ, ತಗೊಂಡದಕ್ಕೋಸ್ಕರ ಹಿಂಗೆ ನಿಂತ್ಕೊಂಡಿದೀವಿ ಸರ್. 95 ಲಕ್ಷ ಸಂಪಾದನೆ ಮಾಡಿದೀವಿ ಅಂತಂದ್ರೆ ಇದು ಜಸ್ಟ್ 6 ವರ್ಷದ ಜರ್ನಿ ನಾನು ಹೇಳ್ತಿರೋದು. 70 ವರ್ಷ 75 ವರ್ಷ ಆದ್ರೂ ಕೂಡ ಯಾರು ನೆಮ್ಮದಿಯಾಗಿಲ್ಲ. ಬಟ್ ಇವತ್ತು ನಾವು ಖುಷಿಯಾಗಿದ್ದೀವಿ. ನಮ್ಮ ತಂದೆ ತಾಯಿನೂ ಖುಷಿಯಾಗಿದ್ದಾರೆ. ನಮ್ಮ ತಂದೆ ತಾಯಿ ಬಂದು ಯಾರೆಲ್ಲ ಏನೇನು ಹೇಳ್ತಾ ಇದ್ರು, ಏನ್ ಮಾಡ್ದ ನಿನ್ ಮಗ ತಿರುಗಿ ಕೆಟ್ಟತಿಲ್ಲ ಅಂತಕ್ಕಂತ ಬೈತಾ ಇದ್ರು.
ಬೈತಾ ಇದ್ರಲ್ವಾ? ಇವತ್ತು ಅದೇ ಜನಗಳಿಗೆ ಬಂದು ಜನ ಹೇಳ್ತಾ ಇದಾರೆ, ಶರಣ ಬಸವನಂತ ಒಬ್ಬ ಮಗ ಇದ್ಬಿಟ್ರೆ 4 ಜನ ಮಕ್ಕಳಿಗೆ ಸಮ ಅಂತ ಹೇಳ್ತಾ ಇದಾರೆ. ಸಾಕಲ್ವ ಖುಷಿ? ಇವತ್ತು ನಮಗೆ ಫೋನ್ ಮಾಡಿದ್ರೆ ನಮ್ಮ ಹುಡುಗರು ಫೋನ್ ಮಾಡ್ತಾ ಇದ್ರೆ, ನಮ್ಮ ಡೌನ್ಲೈನ್ ಫೋನ್ ಮಾಡ್ತಾ ಇದ್ರು. ಬಟ್ ಇವತ್ತು ಯಾರು ಫೋನ್ ಮಾಡ್ತಾ ಇದಾರೆ ಅಂತಂದ್ರೆ, ಯಾವ ವ್ಯಕ್ತಿಗಳು ಗಣ್ಯ ವ್ಯಕ್ತಿಗಳ ಅನಿಸ್ಕೊಂಡಿದಾರೋ ಆ ವ್ಯಕ್ತಿಗಳು ನಮಗೆ ಫೋನ್ ಮಾಡ್ತಾ ಇದಾರೆ, ನಿಂದ ಒಂದು ಸ್ವಲ್ಪ ಮೀಟ್ ಆಗ್ಬೇಕಾಗಿತ್ತು ಅಂತೇಳಿ, ನಿನ್ನಿಂದ ಒಂದು ಹೆಲ್ಪ್ ಆಗೋದಿದೆ ಅಂತೇಳಿ. ನಿಜ ಹೇಳ್ತಾ ಇದ್ದೀನಿ. ನನ್ನ ಜೊತೆ ನಮ್ಮ ವೆಂಕಲ್ ಇದ್ದಾರೆ. ಈಗ ನಾನು ಅಲ್ಲಿ ರೂಮಲ್ಲಿ ಇದ್ದೀನಿ, ಒಬ್ಬ ವ್ಯಕ್ತಿ ಫೋನ್ ಮಾಡಿದ್ದ, ನಿನ್ನಿಂದ ಒಂದು ಕೆಲಸ ಆಗೋದಿದೆಯಪ್ಪ, ನಿನ್ನ ಮೀಟ್ ಆಗ್ಬೇಕಂತೇಳಿ. ನಮ್ಮ ಅಪ್ಪಾಜಿ ಇದ್ದಾರೆ, ಮೀಟ್ ಆಗ್ರಿ ಸರ್ ಅಂತಂದೆ. ನಾನು ಸಣ್ಣವ್ರು ನಮ್ಮ ಅಪ್ಪಾಜಿನ ಮೀಟ್ ಆಗ್ರಿ ಅಂತಂದೆ. ಇಲ್ಲ, ನಿನ್ನಿಂದನೇ ಆಗ್ಬೇಕಾಗಿದೆ, ನೀನು ಹೆಲ್ಪ್ ಮಾಡ್ತೀಯ ಅಂತ ಹೇಳಿದ್ ಮಾಡಿದ್ದೆ. ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನಿ ಅಂತಂದ್ರು. ಆಯ್ತು ಸರ್, ನಾನು ಬಂದ್ಮೇಲೆ ಭೇಟಿ ಆಗ್ತೀನಿ ತಗ ಅಂತ ಹೇಳಿದೆ. ಆ ವ್ಯಕ್ತಿಗೆ ಗುರು ಅಂತೇಳಿ ನಮ್ಮ ಸಮಾಜದಲ್ಲಿ ಇದು ಮಾಡ್ತಾರೆ, ಆ ಗುರುವೇ ನನಗೆ ಫೋನ್ ಮಾಡಿ. ಅಂದ್ರೆ ನಾನು 3ನೇ ವ್ಯಕ್ತಿ ನಮ್ಮ ಮನೆಯಲ್ಲಿ, ನಮ್ಮ ಅಪ್ಪಗೆ 3ನೇ ಮಗ. ನಮ್ಮ ಅಪ್ಪಗೆ ಬಿಟ್ಟಿದ್ದಾರೆ, ನಮ್ಮ ಅಣ್ಣವ್ರಿಗೆ ಬಿಟ್ಟಿದ್ದಾರೆ, ನನಗೆ ಬಿಟ್ಟಿದ್ದಾರೆ, ನನ್ನ ಹತ್ರ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅಂತ ಅದನ್ನ ಕ್ವಶನ್ ಆಗಿ ಉಳ್ಕೊಂಡಿದ್ದು ಒಂದೇ, ನಾವು ಮಾಡಿರ್ತಕ್ಕಂಥ ಶ್ರಮದಿಂದ, ನಾವು ಪಡೆದಿರ್ತಕ್ಕಂಥ ಯಶಸ್ಸಿಂದ ಈ ಜನ ಬರ್ತಾ ಇರೋದು. ನಾವು ಯಶಸ್ಸಾಗಿಲ್ಲ ಅಂದ್ರೆ ಒಬ್ಬನನ್ನು ಮುಗಿಸಿ ನೋಡೋದು. ಎಸ್ ಆರ್ ಮ್ಯಾಮ್? ಕಷ್ಟಪಟ್ಟು, ಇಷ್ಟಪಟ್ಟು, ಏಕಾಗ್ರತೆಯಿಂದ, ಇಚ್ಛೆಯಿಂದ ಕೆಲಸ ಮಾಡ್ತಾ ಹೋಗಿದ್ದಕ್ಕೋಸ್ಕರ ಈ ಯಶಸ್ಸು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಬಟ್ ನಿಮಗೆ ಇದು ಚೆನ್ನಾಗಿ ಕಾಣ್ಬೋದು, ಹೌದಾ ಇದು ನಿಜನಾ ಅಂತ ಅನಿಸ್ಬೋದು. ಬಟ್ ಇದರಿಂದ ಅಷ್ಟೇ ಶ್ರಮ ವಹಿಸಿದ್ದೀವಿ. ಇದರಿಂದ ಎಷ್ಟು ಪೆಟ್ಟು ತಿಂದಿದ್ದೀವಿ, ಎಷ್ಟು ಅವಮಾನ ಆಗಿದಾವೆ ಅದು ನಮಗೆ ಗೊತ್ತು. ಎಷ್ಟು ಜನ ಅವಮಾನ ಮಾಡಿದ್ದಾರೆ, ಕೆಲವೊಬ್ಬರು ನಮ್ಮನ್ನ ಹೀಯಾಳಿಸಿದ್ದಾರೆ, ಯಾರೆಲ್ಲ ನಿಮ್ಗೆ ಇದು ಮಾಡಿದಾರೋ ಅದು ನಾವು ಎಷ್ಟು ಕಷ್ಟಪಟ್ಟಿದ್ದೋ, ಅದು ಬ್ಯಾಕ್ ಬೋನಿಂದ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಮಾತ್ರ ಗೊತ್ತಿರುತ್ತೆ. ಇದು ನಿಮ್ಮ ಲೈಫಲ್ಲಿ ನೀವು ಕಷ್ಟಗಳು ಬಂದ್ರೇ ಯಶಸ್ಸು ಸಿಗಕ್ಕೆ ಸಾಧ್ಯ. ಒಂದು ಮಾತು ಹೇಳಿದ್ರು ನಮಗೆ, ಯಾರು ಅಂತಂದ್ರೆ ನಮ್ಮ ಸುರೇಶ್ ಒಂದು ಮಾತು ಹೇಳಿದ, ಸೋಲುಗಳನ್ನ ಒಪ್ಕೊಂಡಿರ್ತಕ್ಕಂಥ ವ್ಯಕ್ತಿನೇ ಗೆಲ್ಲಕ್ಕೆ ಸಾಧ್ಯ ಅಂತೇಳಿ. ಹೌದಲ್ವಾ? ಇವೆಲ್ಲವನ್ನು ಒಪ್ಕೊಂಡು ಮೆಟ್ಲೇರಿದೀವಿ ಸರ್, ಅದಕ್ಕೆ ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ. ನೀವೆಲ್ಲ ನಮ್ಮ ಸ್ಟೋರಿ ಕೇಳ್ತಾ ಇದ್ದೀರಾ, ಮುಂದೊಂದು ನಿಮ್ಮ ಸ್ಟೋರಿ ಕೇಳ್ತಾರೆ. ಅದಕ್ಕೆ ಕೆಲವೊಬ್ರು ಏನ್ ಮಾಡ್ತಾರಂತಂದ್ರೆ, ಈ ಬಿಸ್ನೆಸ್ ಮಾಡ್ತಾ ಇರ್ಬೇಕಾದ ಮಾಡ್ತಾ ಕೆಲವೊಂದು ಕಂಪ್ನಿಗಳು ಬರ್ತವೆ. ಆ ಕಂಪ್ನಿಗಳನ್ನ ನಾವು ಕೇಳ್ತಾರೆ, ಇದು ಚೆನ್ನಾಗೈತೆ ಅದು ಚೆನ್ನಾಗೈತೆ ಅಂತೇಳಿ ಆ ಕಂಪ್ನಿ ಬಿಟ್ಟು ಈಗ ಬೇರೆ ಕಂಪ್ನಿಗಳಿಗೆ ಹೋಗ್ತಾರೆ. ಲೈಫ್ನೇ ಖರಾಬ್ ಮಾಡ್ಕೊಳ್ತಾರೆ. ಎಲ್ಲಿ ಶಾರ್ಟ್ ಕಟ್ ಹುಡುಕ್ತೀರಾ, ಆ ಶಾರ್ಟ್ ಕಟ್ಗೆ ಸಕ್ಸಸ್ ಇಲ್ಲ. ಲಿಫ್ಟ್ ಕೈ ಕೊಡುತ್ತಾ, ಮೆಟ್ಲು ಕೈ ಕೊಡುತ್ತಾ? ಲಿಫ್ಟ್ ಕೈ ಕೊಡುತ್ತಾ, ಮೆಟ್ಲು ಕೈ ಕೊಡುತ್ತಾ? ಇವತ್ತು ಏನ್ ಮಾಡ್ತಾ ಇದ್ದಾರೆ, ಕೆಲವೊಬ್ರು ಲೆಫ್ಟ್ ಟು ರೈಟ್ ಕಂಪ್ನಿ ಬಂದೈತೆ ಅಂತ ಕಳಿಸಿ ಆ ಕಂಪ್ನಿಗೆ ಎಗರ್ತಾರೆ. ಇನ್ನೊಂದು ಅದಕ್ಕಿಂತ ಚೆನ್ನಾಗಿರೋ ಪ್ಲಾನ್ ಬಂದೈತೆ ಅಂತೇಳಿ ಆ ಕಂಪ್ನಿಗೆ ಎಗರ್ತಾರೆ. ಅದನ್ನ ಬಿಡ್ತಾರೆ, ಇನ್ನೊಂದಕ್ಕೆ ಹೋಗ್ತಾರೆ, ಇನ್ನೊಂದಕ್ಕೆ ಹೋಗ್ತಾರೆ. 20 ವರ್ಷ ದಾಟಿದ್ರು ಕೂಡ ಅವ್ರ ಲೈಫ್ ಸೆಟ್ಲ್ ಆಗಲ್ಲ. ನಮ್ಮೂರಲ್ಲಿ ಒಬ್ಬತ್ತು ವ್ಯಕ್ತಿ ಕೆಲಸ ಮಾಡ್ತಾರೆ ನೆಟ್ವರ್ಕ್ ಅಲ್ಲಿ. ಆತಗೆ ಅನುಭವ ಎಷ್ಟು ವರ್ಷ ಆಯ್ತು ಅಂತ, ಒಂದು 30 ವರ್ಷ ಐತಿ. ಅದು ಆನ್ ಮಾಡಪ್ಪ. ನೆಟ್ವರ್ಕ್ ಮಾರ್ಕೆಟಿಂಗ್ ಇಂದ ನಾನು ದುಡ್ಡು ಅದು ಹೇಳ್ತಾನೆ, ನನಗೆ ಒಂದು ಮಾತು ಹೇಳ್ತಾನೆ, 30 ವರ್ಷ ಆಯ್ತು ಕೆಲಸ ಮಾಡಕ್ಕೆ, 1 ರೂಪಾಯಿ ಸಂಪಾದನೆ ಮಾಡಿಲ್ಲ. ಯಾಕೆ ಸಂಪಾದನೆ ಮಾಡಿಲ್ಲ ಅಂತ ಹೇಳ್ತೀನಿ ಕೇಳ್ರಿ. ಇವತ್ತೊಂದು ಕಂಪ್ನಿ ತಗೊಂಡ್ರೆ ನಾಳೆ ಒಂದು ಕಂಪ್ನಿ ತಂದಿರ್ತಾನಂತ. ಇವತ್ತೊಂದು ಕಂಪ್ನಿ ತಗೊಂಡ್ರೆ ನಾಳೆ ಒಂದು ಕಂಪ್ನಿ ತಂದಿರ್ತಾನೆ. 30 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾನೆ, 1 ರೂಪಾಯಿ ಸಂಪಾದನೆ ಮಾಡಿಲ್ಲ. ಸರ್, ನಾನು 30 ವರ್ಷದಿಂದ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಇರ್ಬೋದು, ಬಟ್ ದುಡ್ಡು ಸಂಪಾದನೆ ಮಾಡದೇ ಇರ್ಬೋದು, ಬಟ್ ಅನುಭವ ತಗೊಂಡಿನಿ ಅಂತ ಹೇಳ್ತಾನೆ. ನನಗೆ ಅನುಭವ ತಗೊಂಡ ಉಪ್ಪು ಖಾರ ಹಾಕಿ ತಿಕ್ಕಾಗತ್ತಾ? ಈಗ ಅಷ್ಟು ಕಂಪ್ನಿಗಳು ಆತ ಹತ್ರ ಬಂದು ಹೋಗಿದಾವೆ. ಅಷ್ಟು ಕಂಪ್ನಿ ಚೇಂಜ್ ಮಾಡಿದ್ರೆ ಅದಕ್ಕೆ ಆತ ಹತ್ರ ಬರ್ತವೆ. ನಮ್ಮ ಹತ್ರ ಯಾವ ಕಂಪ್ನಿ ಬರಲ್ಲ ಸರ್. ನಿಮ್ಗೊಂದು ನಾನು ಕ್ಲೂ ಕೊಡ್ತೀನಿ, ಯಾವ್ಯಾವ ಕಂಪ್ನಿಗಳು ಇರ್ತವೆ, ಯಾವ್ಯಾವ ಹೆಂಗೆ ಕೆಲಸ ಮಾಡ್ತಾವ ಅನ್ನೋದು. ಕೊಡ್ಬೋದಾ? ಇದು ನನ್ನ ಜರ್ನಿ ಸಾಕಾ? ಈ ಮುಂದೆ ಹೇಳ್ಬೋದಾ? ನನ್ನ ಜರ್ನಿ ಇಲ್ಲಿ ಎಂಡ್ ಆಯ್ತು ಸರ್, ಮತ್ತೆ ಇನ್ನೊಂದು ಭಾಗದಾಗ ಹೇಳೋಣ ಅಂತ. ಇನ್ನೊಂದು ಸ್ವಲ್ಪ ಸಾಧನೆ ಮಾಡೋದಿದೆ. ಓಕೆನಾ? ಈಗ ನಿಮಗೆ ಟಿಪ್ಸ್ ಕೊಡ್ತೀವಿ, ಕೊಡ್ಬೋದಾ? ಒಂದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಟಾಪಿಕ್ ನಿಮ್ಮ ಹತ್ರ ಮಾತಾಡ್ತೀನಿ. ಇದು ಒಂದು ನಿಮ್ಗೆ ಹೇಳಿಲ್ಲ. ನೆಕ್ಸ್ಟ್ ಕಾರ್ ನಂದು ಇದೇ ವರ್ಷ ತಗೊಳ್ತಾ ಇರೋದು. ಈ ಕಾರ್ ಎಷ್ಟಂತಂದ್ರೆ ಬರೋಬ್ಬರಿ ಕಿರಣ, ಇದು ವರ್ಕ್ ಆಗ್ತಾ ಇಲ್ಲ, ನೀವು ತಿರುವಣಲ್ಲಿ ಆಡಿ Q3 ಅಂತೇಳಿ ವರ್ತ್ ರೂಪೀಸ್ 45 ಲಕ್ಷ ರೂಪಾಯಿ ಥ್ರೂ ವೆಸ್ಟೇಜ್. ಇದನ್ನ ನಾವು ಡೆಲ್ಲಿಗೆ ಹೋಗಿ ನೋಡ್ಕೊಂಡು ಬಂದಿರೋದು ಕಾರು. ಟೆಸ್ಟ್ ಡ್ರೈವ್ ಕೂಡ ನೋಡಿದ್ದೀವಿ. ಇನ್ನೇನು ತಗೊಳ್ಬೇಕು ಇದು ವರ್ಷ. ಈ ವರ್ಷ ಮಾರ್ಚಲ್ಲಿ ಆಗ್ಬೋದು ಅಥವಾ ಏಪ್ರಿಲಲ್ಲಿ ಆಗ್ಬೋದು, ಪಕ್ಕ ತಗೊಳ್ತೀವಿ. ಲೇಟ್ ಆದ್ರೂ ಚಿಂತಿಲ್ಲ, ಲಕ್ಸುರಿ ಗಾಡಿನೇ ತಗೊಳ್ತೀವಿ.
ನಮ್ಮ ಹುಡುಗರು ಅಂತಾರೆ, ಸರ್ ಈ ಕಾರ್ ಹೊಸದಿದ್ದಂಗೆ ಐತಿಲ್ಲ ಸರ್, ಇದು ಯಾಕೆ ಕೊಡ್ತೀರಿ ನೀವು ಅಂತ ಹೇಳ್ತಾರೆ. ಆ ಕಾರ್ ಕೊಡಲ್ಲ ಮರೆಯ, ನಮ್ಮ ಮನೆ ಮುಂದೆ ನಿಂದಿರಿಸ್ತೀನಿ ಅಂತ ಹೇಳಿದೆ ನಾನು. ಯಾಕ್ರಿ ಅಂದ, ವೇಸ್ಟ್ ಅಂದವ್ರ ಮುಂದೆ ವೆಸ್ಟೇಜ್ ಪವರ್ ಏನಂತ ತೋರಿಸ್ಬೇಕಂದ್ರೆ ಈ ಕಾರ್ ನನ್ನ ಮನೆ ಮುಂದೆ ಇರಬೇಕು. ಈ ಕಾರ್ ಜೊತೆಗೆ ಈ ಕಾರ್ ಇರಬೇಕು, ಮನೆ ಮುಂದೆನೇ ನಿಂತ್ಕೊಂಡಿರ್ಬೇಕು ಆ ಕಾರ್ ಮಾಡೋದು ಬೇಡ. ನಮ್ಮ ಅಪ್ಪ ಓಡಿಸಾಡ್ಲಿ, ನಮ್ಮ ಅಣ್ಣ ಓಡಿಸಾಡ್ಲಿ, ಅದು ಅಲ್ಲೇ ಇರಲ್ಲ. ಹೊಲಕ ಮನೆ ತಿರುಗಾಡಿದ್ರೆ ಚಿಂತಿಲ್ಲ. ಈ ಕಾರನ್ನು ಮಾತ್ರ ಪಕ್ಕ ತಗೊಳ್ತೀನಿ ಸರ್, 100% ಸತ್ಯ. ನಿಮ್ಮ ಕಣ್ಣು ಮುಂದೆ ನಿಮಗೇನಾದ್ರೂ ನೋಡೋ ಭಾಗ್ಯ ಇತ್ತಂದ್ರೆ ನೋಡ್ಬೋದು. ಇರ್ತೀರಾ ನಮ್ಮ ಜೊತೆ? ಪಕ್ಕ ಇರ್ತೀರಾ? ಅವಮಾನ ಮಾಡ್ತಾರೆ ಬಿಟ್ಟೋಗ್ತೀರಾ? ಅವಮಾನ ಮಾಡ್ತಾರೆ ಬಿಟ್ಟೋಗ್ತೀರಾ? ಅನುಮಾನ ಮಾಡ್ತಾರೆ ಬಿಟ್ಟೋಗ್ತೀರಾ? ಪೆಟ್ಟುಗಳು ಬೀಳ್ತಾರೆ ಬಿಟ್ಟೋಗ್ತೀರಾ? ಈಳಾಡ್ತಾರೆ ಬಿಟ್ಟೋಗ್ತೀರಾ? ಉಚ್ಚ ಅಂತಾರೆ ಬಿಟ್ಟೋಗ್ತೀರಾ? ದಡ್ಡ ತಲೆಗಿಲಿ ಕೆಟ್ಟೈತಾ, ಯಾವ್ದಾದ್ರು ಒಂದು ಕೆಲಸ ಮಾಡು, ವೆಸ್ಟೀಸನ್ ತಗೊಂಡು ಏನ್ ಮಾಡ್ತೀಯ ಅಂತ ಹೇಳ್ತಾರೆ, ಬಿಟ್ಟೋಗ್ತೀರಾ? ಯಾವ್ಯಾವ್ದೋ ಕಂಪ್ನಿಗಳು ಬಂದಿದಾವೆ, ಆ ಕಂಪ್ನಿ ಚೆನ್ನಾಗಿದೆ, ಈ ಕಂಪ್ನಿ ಚೆನ್ನಾಗಿದೆ ಅಂತೇಳಿ ಯಾರೋ ಒಬ್ರು ಒಂದು ಪ್ಲಾನ್ ತಗೊಂಡು ಬರ್ತಾರೆ, ಆ ಕಂಪ್ನಿಗೆ ಹೋಗ್ತೀರಾ? ನಿಜವಾಗ್ಲು ಸತ್ಯವಾಗಲು ಪಕ್ಕ 100% ನೋಡೋಣ. ಈಗ ನಮ್ಮ ಸಹವಾಸ ಮಾಡಿರಿ ಏನಾಕತ್ತೀರಿ, ಹೊರಗಡೆ ಹೋಗಿ ಕೆಲವೊಬ್ರು ಅಂತಾರೆ, ಚಳಿ ಕೇಳೋದೆ ನಾವು ಏನೋ ಎಂದು ಉಂಟಂತ ನೀವು ಮಾಡಿಬಿಡ್ತಂತೆ, ಬಿಟ್ಬಿಡ ಅಂತ ಹೇಳ್ತಾರೆ. ರೆಡಿ ಇದ್ದೀರಾ? ಸಕ್ಸಸ್ ಆಗ್ತೀರಾ? ನಾನು ತಗೊಳ್ತೀನಿ, ನನ್ನ ಕಾರ್ ಡೆಲಿವರಿಗೆ ಬರ್ತೀರಾ? ನಿಮ್ಮ ಕಾರ್ ಡೆಲಿವರಿಗೆ ನನ್ನ ಕರಿತೀರಾ? ಪಕ್ಕ ಕರಿತೀರಾ? ಫೋನ್ ನಂಬರ್ ನಾನು ಹೇಳಲ್ಲ, ಗ್ರೂಪ್ನೇ ಕರೆದು ಬಿಟ್ರಿ, ಬಂದ್ಬಿಡ್ತೀವಿ. ಓಕೆನಾ? ಡನ್. ಈಗ ನಿಮ್ಗೊಂದು ಟ್ರಿಕ್ಸ್ ಕೊಡ್ತೀನಿ ಕೇಳಿ. ನಿಮ್ಗೆ ಯಾವ ತರ ಡಿಸ್ಟರ್ಬ್ ಆಗುತ್ತೆ ಮಾರ್ಕೆಟಲ್ಲಿ, ಜನಗಳ ಲೈಫ್ ಹೆಂಗ ಬರ್ನ್ ಮಾಡ್ಕೊಳ್ತಾ ಇದಾರೆ, ಅವ್ರ ಲೈಫ್ ಯಾವ ತರ ಕೊಲೆಪ್ಸ್ ಮಾಡ್ಕೊಳ್ತಾ ಇದಾರೆ. ಈಗ ಕರಿಯರ್ ಸ್ಟಾರ್ಟ್ ಆಗ್ತಾ ಇದೆ, ಈಗ ಟ್ರೆಂಡ್ ಸ್ಟಾರ್ಟ್ ಆಗ್ತಾ ಇದೆ. ಆ ಟ್ರೆಂಡ್ ಯಾವ ತರ ನೆಟ್ವರ್ಕ್ ಮಾರ್ಕೆಟಿಂಗ್ ಟ್ರೆಂಡ್ ಸ್ಟಾರ್ಟ್ ಆಗ್ತಾ ಇದೆ. ಒಂದು ಕಾಲದಲ್ಲಿ ಗ್ಯಾಸ್ ತಗೊಳ್ರಿ ಅಂತಂದ್ರೆ ಗ್ಯಾಸ್ ಯಾರು ಯೂಸ್ ಮಾಡ್ತಿದ್ದಿಲ್ಲ, ಯೂಸ್ ಮಾಡ್ತಿದ್ರ, ಅದ್ರ ಬಿಟ್ಬಿಡ್ತಿದ್ರು. ಈಗ ನಾವು ಯಾರ್ದ ಹತ್ರ ವೆಸ್ಟೀಸ್ ಪ್ಲಾನ್ ತಗೊಂಡೋದ್ರೆ ವೆಸ್ಟೀಸ್ ಬಗ್ಗೆ ತಿಳ್ಕೊಳ್ಳಂಗಿಲ್ಲ, ನೆಟ್ವರ್ಕ್ ಚೆನ್ನಾಗಿದೆ ಮಾಡಿದ್ರೆ ಯಾರು ಮಾಡಂಗಿಲ್ಲ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಇದ್ರೆ ಬಂದ್ರೆ ಕೋಟಿಗಟ್ಟಲೆ ಸಂಪಾದನೆ ಮಾಡಬಹುದು ಅಂದ್ರೆ ಯಾರು ಮಾಡಂಗಿಲ್ಲ. ಬಟ್ ಈಗ ಅದ್ರದ್ದು ಟ್ರೆಂಡ್ ಸ್ಟಾರ್ಟ್ ಆಗೈತಿ, ಎಲ್ಲೂ ಹೋದ್ರು ಜನ ಜಾಯ್ನ್ ಆಗ್ತಾ ಇದಾರೆ. ಇದೇ ಆರೊಳಗಡೆ ನಾನು ಜಾಯ್ನ್ ಆದಾಗ ಬರೀ 600 ಜನ ಕುಂದಿರ್ತಿದ್ರು. ಬಟ್ ಒಂದು ವರ್ಷದೊಳಗಡೆ ಇಲ್ಲಿ 5,000 10,000 ಜನ ಟ್ರೈನಿಂಗ್ ತಗೊಂಡು ಹೋಗ್ತಾ ಇದಾರೆ. ಈಗ ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಆ ಟ್ರೆಂಡ್ ಸ್ಟಾರ್ಟ್ ಆದಾಗ ಕೆಲವೊಂದು ಕಂಪ್ನಿಗಳು ಬುದು ಉಟ್ಕೊಂಡ್ಬಿಡ್ತವೆ, ಹುಳ ಉಟ್ಕೊಂಡ್ಬಿಡ್ತವೆ. ಆ ಕಂಪ್ನಿಗಳನ್ನ ನೋಡಿದ ತಕ್ಷಣ ನಿಮ್ಗೇನಾಗ್ಬಿಡುತ್ತೆ, ಭಾರಿ ಇದ್ದಂಗೆ ಐತಿ ಬಿಡಿ ಕಂಪ್ನಿ ಹೋಗ್ಬಿಡೋಣ ಅಂತ ಹೇಳ್ತೀವಿ. ಅದು 1-2 ತಿಂಗಳ ಕಂಪ್ನಿ ಕೆಲಸ ಮಾಡ್ದಂಗೆ ಮಾಡ್ತೈತಿ, ಮತ್ತೆ ವೆಸ್ಟೀಜ್ ಬರ್ಬೇಕಂತ ಮಾಡ್ತೀರಿ. ಇಲ್ಲಿ ಗುಡ್ವಿಲ್ ಹೋಗಿರುತ್ತೆ, ಇಲ್ಲಿ ಮರ್ಯಾದೆನ ಹೋಗ್ಬಿಡೋದು. ಈ ಕಂಪ್ನಿ ಬಿಟ್ಟು ಆ ಕಂಪ್ನಿಗೆ ಹೋದಾಗ, ಆ ಕಂಪ್ನಿಯಿಂದ ಈ ಕಂಪ್ನಿಗೆ ಬರ್ಬೇಕು ಒಳ್ಳೆ ಬರ್ತೀರಂತಂದ್ರೆ ನಿಮಗೆ ಮರ್ಯಾದೆ ಇರುತ್ತಾ? ನಿಮಗೆ ಮನಸ್ಸು ಇರುತ್ತಾ? ಇರಲ್ಲ. ಅದಕ್ಕೋಸ್ಕರ ಲೈಫ್ ಹಾಳು ಮಾಡ್ಕೊಳ್ಳೋದು ಬೇಡ. ಒಂದೇ ಕಂಪ್ನಿಯಲ್ಲಿ ಸರ್, ನಮ್ದು MLM ಡೈರಿಯಲ್ಲಿ ನಂದು ನೇಮ್ ಇದೆ. MLM ಅಂದ್ರೆ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಲ್ಲಿ ಒಂದು ಡೈರಿಯಲ್ಲಿ ನಂದು ಹೆಸರು ಇದೆ. ಆ ಹೆಸರಲ್ಲಿ ಯಾವ್ಯಾವ ಕಂಪ್ನಿಗಳು ಉಟ್ಕೊಳ್ತಾವೋ ಆ ಎಲ್ಲಾ ಕಂಪ್ನಿಗಳದ್ದು ಫೋನ್ ಕಾಲ್ ನನಗೆ ಬರ್ತವೆ. ನಮ್ದೊಂದು ಹೊಸ ಪ್ಲಾನ್ ಬಂದ ಜಾಯ್ನ್ ಆಗ್ರಿ ಅಂತೇಳಿ ನನಗೆ ಫೋನ್ ಮಾಡ್ತಾರೆ. ನಾನು ತೋರಿಸ್ತೀನಿ ನನ್ನ ಮೊಬೈಲ್ ಒಳಗಡೆ. ನನಗೆ ಅವ್ರು ಯಾರು ಗೊತ್ತೇ ಇಲ್ಲ, ಸಂಬಂಧನೇ ಇಲ್ಲ. ಒಂದು 50 ಜನರದ್ದು ಹೊಸ ಕಂಪ್ನಿ 50 ಹೊಸ ಕಂಪ್ನಿಗಳ ಗ್ರೂಪ್ ಅಲ್ಲಿ ನನ್ನ ನಂಬರ್ ಆ್ಯಡ್ ಐತಿ. ಅಂದ್ರೆ ಈಗ ಟ್ರೆಂಡ್ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೆ ಜನಗಳ ಕಂಪ್ನಿ ಓಪನ್ ಮಾಡ್ಕೊಳಕತ್ತಾರೆ. ಕಂಪ್ನಿ ಓಪನ್ ಮಾಡ್ಕೊಂಡು ಜನಗಳಿಗೆ ಟೋಪಿ ಹಾಕಿ ಲೈಫ್ ಅವ್ರೇನೋ ಸೆಟ್ಲ್ ಆಗ್ತಾ ಇದಾರೆ, ನಮ್ ಲೈಫ್ ನ ಬೀದಿಗೆ ತರ್ತಾ ಇದ್ದಾರೆ. ಅದಕ್ಕೆ ಆ ತರ ಆಗ್ಬಾರ್ದು ಅಂತ ಹೇಳಿ ಒಂದು ಲೀಗಲಿಟಿಯಿಂದ ಹೋಗ್ತಕ್ಕಂಥ ಕಂಪ್ನಿಗಳಲ್ಲಿ ಕೆಲವೊಂದು ಪ್ಲಾನ್ಗಳಿರ್ತವೆ, ಇಂತಿಂತ ಕಂಪ್ನಿಗಳು ಬರ್ತವೆ, ಈ ತರ ಟೈಪ್ಸ್ ಕಂಪ್ನಿಗಳು ಇರ್ತಾವ ಅಂತ ನಾ ಹೇಳ್ತಾ ಇದ್ದೀನಿ. ಈಗ ಇಚ್ಛೆ ಕೊಟ್ಟು ಕೇಳಿ, ನಿಮ್ಮ ಹತ್ರ ಬರ್ತಾರೆ, ಇದು ಶಾರ್ಟ್ ಕಟ್ ವೇ, ಇದು ಹಿಂಗಿದೆ ಕಂಪನಿ, ಬಹಳ ಕಡಿಮೆ ವೇಗದಲ್ಲಿ ದುಡ್ಡು ಸಂಪಾದನೆ ಮಾಡ್ಬೋದು, ನೀವು ಅತಿ ವೇಗವಾಗಿ ಡೆವಲಪ್ ಆಗ್ತೀರಾ, ನಾವು ಹೇಳ್ತಕ್ಕಂಥ ಕಂಪ್ನಿ ಬನ್ನಿ, ಆ ಕಂಪ್ನಿಲಿ ಯಾಕೆ ಕೆಲಸ ಮಾಡ್ತೀರಿ, ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತೇಳಿ ನಿಮ್ಮನ್ನ ಹೆಂಗೋ ಒಂದು ಮೈಂಡ್ನ ಡೈವರ್ಟ್ ಮಾಡಿ ಲೈಫನ್ನೇ ಹಾಳು ಮಾಡಿಬಿಡ್ತಾರೆ. ಫ್ಯಾಕ್ಟ್ ಡಿಯರ್ ಫ್ರೆಂಡ್ಸ್, ನನ್ನ ಮುಂದೆನೆ ನಡೀತಾ ಇದೆ. ವೆಸ್ಟೀಜ್ ಒಳಗಡೆ ಒಬ್ಬ ವ್ಯಕ್ತಿ 2 ಲಕ್ಷ ತಗೊಳ್ತಿದ್ದೆ. 2 ಲಕ್ಷ ತಗೊಳ್ತಕ್ಕಂಥ ವ್ಯಕ್ತಿ ಯಾವುದೋ ಒಂದು ಕಂಪ್ನಿಯ ಪ್ಲಾನ್ ಕೇಳಿ ಜಾಯ್ನಿಂಗ್ ಆದ. ಇವತ್ತು ಆ ಕಂಪ್ನಿ ಮುಚ್ಚೋಗ್ಬಿಡ್ತು, ಅದ ಟೀ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡಕತ್ತೆ. ಅದೊಂದು ಕತೆ ಹೋಗ್ಲಿ.
ಒಂದು ಕಂಪ್ನಿಗೆ ನಿಯತ್ತಿಂದ ಸಂಪಾದನೆ ಮಾಡ್ತದೆ, ಅದೊಂದು XYZ ಕಂಪ್ನಿ. ವೆಸ್ಟೀಸ್ ತರನೇ ಇನ್ನೊಂದು ಕಂಪ್ನಿ ಇದೆ, ಬೆಸ್ಟ್ ಕಂಪನಿ, ಅದರಲ್ಲಿ ಕೆಲಸ ಮಾಡ್ತಾ ಇದ್ದ. ರೀಸೆಂಟಾಗಿ ಯಾವುದೋ ಒಂದು ಬಂತು, ನಾಯಿ ಪ್ಲಸ್ ಒಂದು ನರಿ ಅಂತೇಳಿ 2 ಕಾಲಿಂದ. ಯಾವುದದು? ಬೈನರಿ. ನಾಯಿ ಒಂದು ನರಿ ಸೇರಿದ್ರೆ ಏನಾಗುತ್ತೆ? ನಾಯಿ ಪ್ಲಸ್ ನರಿ ಸೇರಿದ್ರೆ ಬೈನರಿ. ಬೈನರಿ ಅಂತಕ್ಕಂಥ ಒಂದು ಕಂಪ್ನಿಗೆ ಹೋದ, ಲೆಫ್ಟ್ ರೈಟ್ ಅನ್ನೋ ಕಂಪ್ನಿಗೆ ಹೋದ. 6 ತಿಂಗಳನ್ನು ಕೆಲಸ ಮಾಡಿದ. 7 ತಿಂಗಳ ಆತ ಕಣ್ಣಿಗೆ ಕಂಡಿಲ್ಲ ಆ ಕಂಪ್ನಿ ಒಳಗಡೆ. ಆ ಕಂಪ್ನಿ ಬಿಟ್ಟ. ಅಗೇನ್ ಇನ್ನೊಂದು ಕಂಪ್ನಿಯಲ್ಲಿ ಏನು ಸಂಪಾದನೆ ಮಾಡ್ತಿದ್ದ, 1.5 ಲಕ್ಷ ಸಂಪಾದನೆ ಮಾಡ್ತಿದ್ದ. 2 ಕಾರ್ ತಗೊಂಡಿದ್ದ ಆ ಕಂಪ್ನಿಯಾಗ. ಅಗೇನ್ ಅಲ್ಲಿಗೆ ಹೋಗ್ಬೇಕಂದ್ರೆ ಅದನ್ನ ಬಿಟ್ಟು ಈ ಕಂಪ್ನಿಗೆ ಹೋಗಿ ಅವ್ರು ಕರ್ಕೊಳ್ತಾರ. ಅಲ್ಲಿ ಆಲ್ರೆಡಿ ID ಟರ್ಮಿನೇಟ್ ಮಾಡಿದ್ರು. ಟರ್ಮಿನೇಟ್ ಅಂದ್ರೆ ಬರಂಗಿಲ್ಲ, ಬ್ಲಾಕ್ ಆದ್ರೆ ಏನೋ ಮಾಡ್ಬೋದು. ಟರ್ಮಿನೇಟ್ ಅಂದ್ರೆ ಆತ ವಾಪಸ್ ಜಾಯ್ನಿಂಗ್ ಆಗಂಗಿಲ್ಲ. ಹೋದ, ಕಂಪ್ನಿನ ಬಿಟ್ಟು ಅಗೇನ್ ಮತ್ತೆ ಆ ಕಂಪ್ನಿ ಬರ್ಬೇಕಂತಂದ್ರೆ ಆತ ಮುಖ ಇದ್ದಿಲ್ಲ. ಇವತ್ತು ಆತ ಪಾನಿಪುರಿ ಮಾಡ್ಕೊಂಡು ಜೀವನ ಮಾಡ್ತಾನೆ. ಯಾಕಂದ್ರೆ ಮೈ ಬಗ್ಸಿ ದುಡಿಯಕಂದ್ರೂ ಆಗಲ್ಲ, ಕಾರಣ ತಿರುಗಾಡಿರೋ ದೇಹ ದಂಡಿಸ್ಬೇಕಂದ್ರೆ ದಂಡ್ಸಕ್ಕಾಗಲ್ಲ. ಅಂಥದ್ದು ಲೈಫ್ನ ಮಾಡ್ಕೊಂಡಾರ. ಆತರ ಸುಮಾರು ಜನಗಳಿದ್ದಾರೆ. ನಾನು ಒಂದೊಂದು ಎಳೆಯಾಗಿ ಬಿಚ್ಚಿ ಹೇಳ್ತೀನಿ, ಸ್ವಲ್ಪ ನನಗೆ ಇಚ್ಛೆ ಕೊಟ್ಟು ಕೇಳಿ. ಈಗ ಇಚ್ಛೆ ಕೊಟ್ಟು ಕೇಳಿ, ನನ್ನ ಸ್ಟೋರಿನ ಯಾವ ಥರ ನೀವು ಕೇಳಿ ಸ್ವೀಕಾರ ಮಾಡ್ಕೊಂಡಿದ್ದೀರಾ, ನಾನು ಹೇಳೋ ಪಾಯಿಂಟನ್ನು ಸ್ವಲ್ಪ ಸ್ವೀಕಾರ ಮಾಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಯಾವ ಕಂಪ್ನಿ ಬೆಸ್ಟ್ ಇದೆ, ಯಾವ ಪ್ಲಾನ್ ಬೆಸ್ಟ್ ಇದೆ ಅನ್ನೋದ್ರ ಬಗ್ಗೆ. ವಿಚ್ ಈಸ್ ಬೆಸ್ಟ್ ಪ್ಲಾನ್? ಯಾವುದು ಬೆಸ್ಟ್ ಪ್ಲಾನ್? ಬೈನರಿ ಅಂದ್ರೆ ಇದ್ರಾಗ ಟೋಟಲ್ಲು ನೆಟ್ವರ್ಕ್ ಮಾರ್ಕೆಟಿಂಗ್ಗಳಲ್ಲಿ 3 ಥರದ್ದು ಬರ್ತವೆ. ಯಾವುದಂದ್ರೆ ಒಂದು ಬೈನರಿ, ಒಂದು ಸ್ಟೇರ್ ಸ್ಟೆಪ್ ಅಂಡ್ ಬ್ರೇಕ್ ವೇ ಅಂತ ಬರ್ತವೆ. ಅದು ಯಾವ ತರ ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅಂಡ್ ಯುನಿ ಲೆವೆಲ್ ಪ್ಲಾನ್ ಅಂತೇಳಿ ಬರುತ್ತೆ. ಒಂದು ಬೈನರಿ ಪ್ಲಾನ್ ಬರುತ್ತೆ, ಒಂದು ಸ್ಟೇರ್ ಸ್ಟೆಪ್ ಅಂಡ್ ಬ್ರೇಕ್ ವೇ ಪ್ಲಾನ್ ಬರುತ್ತೆ. ಇನ್ನೊಂದೇನು ಬರುತ್ತೆ? ಯುನಿ ಲೆವೆಲ್ ಪ್ಲಾನ್ ಅಂತ ಬರುತ್ತೆ. ಈ 3ರಲ್ಲಿ ಯಾವ್ದು ಬೆಸ್ಟ್ ಅನ್ನೋದು ಹೇಳ್ತಾ ಹೋಗ್ತಾ ಇದ್ದೀನಿ ನಾನು. ಅರ್ಥ ಆಗ್ತಿದ್ದೀನಾ? ಈ 3ರಲ್ಲಿ ಯಾವ್ದು ಬೆಸ್ಟ್ ಅಂತ ಹೇಳೋದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಕೇಳಕ್ ರೆಡಿ ಇದ್ದೀರಾ? ಮೊದಲನೇದು ಬರ್ತಕ್ಕಂಥದ್ದು ಯಾವ್ದು ಅಂತಂದ್ರೆ ಸ್ಟೇರ್ ಸ್ಟೆಪ್ ಅಂಡ್ ಬ್ರೇಕ್ ವೇ ಅಂತಂದ್ರೆ ದಿಸ್ ಈಸ್ ಚೈನ್ ಬಿಸ್ನೆಸ್ ಹೇಳ್ತಾರೆ. ವೆಸ್ಟ್ ಈಸ್ ಚೈನ್ ಅಂತ ಹೇಳ್ತಾರೆ. ವೆಸ್ಟ್ ಈಸ್ ಚೈನ್ ಅಲ್ಲ, ಮೈಂಡಲ್ಲಿ ಇಟ್ಕೊಳ್ಳಿ. ಅರ್ಥ ಆಗ್ತಿದೇನಾ? ವೆಸ್ಟ್ ಈಸ್ ಚೈನ್ ಅಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಂಡ್ರೆ ಇದು ಚೈನ್ ಬಿಸ್ನೆಸ್ ಅಲ್ಲ. ಈ ಪ್ಲಾನ್ ಅಲ್ಲಿ ಸ್ಟೆಪ್ ಬ್ರೇಕ್ ವೇ ಪ್ಲಾನ್ ಅಲ್ಲಿ ಹೆಂಗಿರುತ್ತಂದ್ರೆ ಇದು ಚೈನ್ ಲಿಂಕ್. ಯಾವ ತರ ಚೈನ್ ಲಿಂಕ್ ಅಂದ್ರೆ, ನಾನ್ ಜಾಯ್ನ್ ಆಗ್ತೀನಿ, ನನ್ನ ಕೆಳಗಡೆ 2 ಜಾಯ್ನ್ ಆಗ್ತಾರೆ, ಅಥವಾ 3 ಜನ ಜಾಯ್ನ್ ಆಗ್ತಾರೆ, ಅವ್ರು 3 ಕೆಳಗಡೆ 3 ಜನ ಆಗ್ತಾರೆ. ಈಗ ಒಬ್ರ ಕೆಳಗಡೆ ಒಬ್ರು ಇರ್ತಾರೆ. ಒಬ್ರು ಏನಾದ್ರು ಸತ್ತೋಗ್ಬಿಟ್ಟ ತಿಳ್ಕೊಂಡ್ರೆ, ಅವ್ನು ಕಂಪ್ನಿ ಬಿಟ್ಟಿಲ್ಲ, ಸತ್ನಂತ ತಿಳ್ಕೊಂಡ್ರೆ, ಅವ್ನು ಸತ್ನಂದ್ರಪ್ಪ ಅಂದ್ರೆ ಕೆಳಗಡೆ ಇರ್ತಕ್ಕಂಥದ್ರಿಂದ ನಿಮ್ಗೆ ಯಾವ್ದು ₹1 ಸಹ ದುಡ್ಡು ಬರಲ್ಲ. ಆ ಟೀಮೇ ಸತ್ತೋದಂಗೆ. ಅರ್ಥ ಆಗ್ತದೆ ಹೇಳ್ತಿರೋದು? ಎಕ್ಸಾಂಪಲ್ ಹೇಳ್ತೇನೆ, ಸ್ವಲ್ಪ ಎದ್ದು ಬೇರಪ್ಪ ಹೇಳ್ತೇನೆ. ಒಂದು 4 ಜನ ಬರೀ ಹೇಳ್ತೇನೆ, 4 ಜನ ಎದ್ದು ಬರೀ. ಯಾವ್ದ್ರ ಬಗ್ಗೆ ಹೇಳ್ತಾ ಇದೀನಿ? ಸ್ಟೆಪ್ ಬಗ್ಗೆ ಹೇಳ್ತಾ ಇದೀನಿ. ನಾನು ಚೈನ್ ಲಿಂಕ್ ಬಿಸ್ನೆಸ್ ಯಾವ ತರ ಈ ತರದೊಂದು ಪ್ಲಾನ್ ಬರುತ್ತೆ. ಯಾವ ತರ ಪ್ಲಾನ್ ಬರುತ್ತೆ? ಲೈನ್ ಇಟ್ಕೊಳ್ಳಿ, ಸುಮ್ಮನೆ ಬನ್ನಿ. ಈ ವ್ಯಕ್ತಿ ಏನಂತಂದ್ರೆ ಜಾಯ್ನ್ ಆಗ್ತಾನೆ. ಮೊದಲು ಏನಾಗ್ತಾನೆ? ಜಾಯ್ನ್ ಆಗ್ತಾನೆ. ಈ ವ್ಯಕ್ತಿ ಜಾಯ್ನಿಂಗ್ ಆಗಿ ಈ ವ್ಯಕ್ತಿನ ಜಾಯ್ನಿಂಗ್ ಮಾಡಿಸ್ತಾನೆ. ಅರ್ಥ ಆಗ್ತಿದ್ದೀನಾ? ಜಾಯ್ನ್ ಆಗ್ತಾನೆ. ಈ ವ್ಯಕ್ತಿ ಜಾಯ್ನ್ ಆಗಿ ಈ ವ್ಯಕ್ತಿನ ಜಾಯ್ನಿಂಗ್ ಮಾಡಿಸ್ತಾನೆ. ಈ ವ್ಯಕ್ತಿ ಜಾಯ್ನಿಂಗ್ ಆಗಿ ಈ ವ್ಯಕ್ತಿನ ಜಾಯ್ನಿಂಗ್ ಮಾಡಿಸ್ತಾನೆ. ಒಂದು 20 ಜನನ ಜಾಯ್ನಿಂಗ್ ಮಾಡಿಸ್ತಾನೆ. ಅರ್ಥ ಆಗ್ತಿದ್ದೀನಾ? ಈಗ ಈ ವ್ಯಕ್ತಿ ಆಕ್ಟಿವ್ ಇದ್ದಾನೆ. ಆಕ್ಟಿವ್ ಅಂದ್ರೆ ಕೆಲಸ ಮಾಡ್ತಾ ಇದ್ದಾನೆ ಆ ಕಂಪನಿ ಒಳಗಡೆ, ಆ ಪ್ಲಾನ್ ಒಳಗಡೆ ಕೆಲಸ ಮಾಡ್ತಾ ಇದ್ದಾನೆ. ಯಾವುದು? ಸ್ಟೇರ್ ವೇ ಪ್ಲಾನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಸ್ಟೆಪ್ ಪ್ಲಾನ್ ಅಲ್ಲಿ ಈ ವ್ಯಕ್ತಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಈ ವ್ಯಕ್ತಿ ಡೆತ್ ಆದ, ಅಥವಾ ಈ ಕಂಪನಿ ಬಿಟ್ಟು ಬೇರೆ ಕಂಪ್ನಿಗೆ ಹೋದ, ಬಿಟ್ಬಿಟ್ಟ, ಕೆಲಸನೇ ಬಿಟ್ಬಿಟ್ಟು ಅನ್ಕೊಳ್ಳಿ, ಸರ್ಕಂಡ್ ಆಯ್ತಾ, ಹೋಗಿ ಬಿಟ್ಕೊಳ್ಳೋದು. ಈಗ ಆತಿಲ್ಲ. ಈತನ ಕೆಳಗಡೆ ಟೀಮ್ ಇದೆಯಲ್ವ? ಈಗ ಈತನ ಕೆಳಗಡೆ ಟೀಮ್ ಇದೆ, ಈತನ ಕೆಳಗಡೆ ದೊಡ್ಡ ಟೀಮ್ ಇದೆ. ಬಟ್ ಈತ ಬಿಟ್ಟಿದ್ದಾನೆ. ಈ ವ್ಯಕ್ತಿ ದುಡ್ಡು ಬರುತ್ತೆ ಅನ್ಕೊಂಡ್ರ? ಚೈನ್ ಏನಾಯ್ತು? ಈಗ ಚೈನ್ ಕಟ್ ಆಗಿದ್ದಕ್ಕೋಸ್ಕರ ಈ ವ್ಯಕ್ತಿಗಳು ಕೆಲಸ ಮಾಡ್ತಾ ಇದ್ರೆ ಈತಿಂದ ಅದು ಆಸ್ತಿ. ಈತ ಬಂದು ಈತಗೆ ಹೇಳಿದ್ದಕ್ಕೋಸ್ಕರ ಎಲ್ಲ ಇವರೆಲ್ಲ ಸಿಕ್ಕಿರೋದು. ಎಸ್ಆರ್ನು? ಈತನೇ ಬಿಟ್ಟ ಆ ಒಂದು ಪ್ಲಾನ್ ಬಿಟ್ಟ, ಆ ಕಂಪ್ನಿನೇ ಬಿಟ್ಟ, ಇಲ್ಲ ಡೆತ್ ಆದ, ಏನೋ ಒಂದು ಆಗ್ಬಿಟ್ಟ. ಆ ಸರ್ಕೊಂಡಿದ್ದಕ್ಕೋಸ್ಕರ ಇವರೆಲ್ಲರೂ ಸತ್ತೋದಂಗೆ. ಅರ್ಥ ಆಗ್ತಿದೇನಾ? ಇದು ಚೈನ್ ಲಿಂಕ್. ವೆಸ್ಟ್ ಚೈನ್ ಏನಾದ್ರು ಈ ತರ ಆಗ್ತಾ ಇದೆನಾ? ಈ ಪ್ಲಾನ್ ಅಲ್ಲಿ ಆಗ್ತಾ ಇದೆನಾ? ನನ್ನ ಜಾಯ್ನಿಂಗ್ ನಾನು ನಾಗರಾಜನ್ ಜಾಯ್ನಿಂಗ್ ಮಾಡಿಸಿದ್ದೀನಿ.
ಯಾರನ್ನ? ನಾಗರಾಜನ್ನ ಒಬ್ಬ ಫ್ರೆಂಡ್ ಇದ್ದಾನೆ ನಾಗರೆಡ್ಡಿ ಅಂತೇಳಿ. ನಾಗರೆಡ್ಡಿನ ಜಾಯ್ನಿಂಗ್ ಮಾಡ್ಕೊಂಡಿದ್ದೀನಿ. ನಾಗರಾಜಿ ಆಕ್ಟಿವ್ ಇಲ್ಲ. ಅವಾಗಲೇ ಜಾಯ್ನಿಂಗ್ ಆದಾಗ ಇದ್ರ ಪರಿಚಯ ಮಾಡಿ ಬಿಟ್ಟೋಗ್ಬಿಟ್ಟ ಆತ. ಆಗ ಬಿಟ್ಬಿಟ್ಟ. ಬಟ್ ಈತ ಜಾಯ್ನಿಂಗ್ ಆಗಿ ದೊಡ್ಡ ಟೀಮ್ ಕಟ್ಟಿದ. ಆಗ ಬಿಟ್ಟಿದ್ದಾನೆ ಅಂತೇಳಿ ನಾಗರಾಜ್ ಬಿಸ್ನೆಸ್ ನನಗೆ ಲಾಸ್ ಆಗಿಲ್ಲ. ಆಗ ಬಿಟ್ಟರು ಕೂಡ ನನಗೆ ಲಾಭ ಆಗಿದೆ. ಇವತ್ತು ನಾಗರಾಜ್ ನನ್ನ ಟೀಮಲ್ಲಿ ಕ್ರೌಡ್ ರೈಟರ್ ಆಗಿದ್ದಾನೆ. ಆತಂದು ಐಡಿ ಆಕ್ಟಿವ್ ಇದೆ, ಈತಂದು ಐಡಿ ಆಕ್ಟಿವ್ ಇದೆ. ಆತ ಬಂದು ಕೆಲಸ ಮಾಡಿದ್ರೆ ಎಷ್ಟು ಆತ ದುಡ್ಡು ಕೊಡುತ್ತೆ. ಇದು ಹೆಂಗೆ ಚೈನ್ ಲಿಂಕ್ ಆಗುತ್ತೆ? ಅರ್ಥ ಆಗ್ತಿದೇನಾ? ಅಂದ್ರೆ ನಿಮ್ ಕೆಳಗಡೆ ಒಬ್ರು ಡ್ರಾಪ್ ಔಟ್ ಆದ್ರೂ ಕೂಡ ನಿಮ್ ಕೆಳಗಡೆ ಉದ್ದಕ್ಕೊಂದು 10 ಜನ 10 ಜನ ಡ್ರಾಪ್ ಔಟ್ ಆಗಿ 11ನೇ ವ್ಯಕ್ತಿ ಆಕ್ಟಿವ್ ಆಗಿ ಕೆಲಸ ಮಾಡಿದ್ರು ಈ ಪ್ಲಾನ್ ಅಲ್ಲಿ ದುಡ್ಡು ಬರುತ್ತೆ. ಅದು ವೆಸ್ಟೀಸ್ ಪ್ಲಾನ್ ಅಲ್ಲಿ, ವೆಸ್ಟೀಸ್ ಚೈನ್ ಲಿಂಕ್. ಓಕೆನಾ? ಅರ್ಥ ಆಯ್ತಾ? ಆಯ್ತು. ಎರಡು ಅರ್ಥ ಆಯ್ತಾ ನಿಮಗೆ? ಎಕ್ಸಾಂಪಲ್ ಅರ್ಥ ಆಯ್ತಾ? ಇದು ಇರ್ತಕ್ಕಂಥದ್ದು ಬ್ರೇಕ್ವೇ ಪ್ಲಾನ್ ಅಲ್ಲಿ. ಈಗ ಬೈನರಿ. ಬೈನರಿ ಅಂತಂದ್ರೆ ಯಾವ ತರ ಅಂದ್ರೆ ಲೆಫ್ಟ್ ಟು ರೈಟ್, ಆಳು ಒಂದು ಮೂಳು, ಒಂದು ಆಳು ಒಂದು ಮೂಳು ಸೇರಿದ್ರೆ ಏನಾಗುತ್ತೆ? ಆಳಾಗತ್ತ? ಆಳು ಒಂದು ಮೂಳು ಸೇರಿದ್ರಪ್ಪ ಅಂದ್ರೆ ಬೈನರಿ. ನಾಯಿ ಪ್ಲಸ್ ನರಿ ಸೇರಿದ್ರೆ ಒಂದು ಬೈನರಿ. ಒಬ್ಬ ಲೆಫ್ಟ್ ಒಬ್ಬ ರೈಟ್ ಇದ್ರೇನೆ ಬೈನರಿ. ಎರಡೇ ಲೆಗ್, ನಿಮ್ದು 6 ಲೆಗ್ ಅಂತ ಹೇಳ್ತಾ ಇರ್ತಾರೆ, ಹೌದಲ್ವಾ? ಇದು ಒಂದು ಪ್ಲಾನ್. ಇಂಥದ್ದೊಂದು ಕಂಪ್ನಿ ಬರುತ್ತೆ. ಅದೇನ್ ಹೇಳ್ತ ಗೊತ್ತಾ? ಆ ಕಂಪ್ನಿ ಒಳಗಡೆ ಹಂಗೆಲ್ಲ ತರಬೇಕು ಟೀಮ್ಗಳನ್ನ. ಇಷ್ಟೆಲ್ಲ ಟೀಮ್ ಮಾಡಿದ್ರೆ ಇಷ್ಟೆಲ್ಲ ದುಡ್ಡು ಬರುತ್ತೆ ಅಂತೇಳಿ ನಿಮಗೆ ಏನ್ ಮಾಡ್ತಾರೆ? ಮೈಂಡ್ ವಾಶ್ ಮಾಡ್ತಾರೆ. ನೀವೇನ್ ಮಾಡ್ತೀರಾ? ಹೌದಾ ಸರ್, ನಿಜ ಬಿಡ್ರಿ ಸರ್, ನನಗೂ ಸಾಕಾಗ್ಬಿಡತ್ತೆ. ಆ ಟೀಮ್ ಕಟ್ಟೋದ್ರಾಗ ಈ ಟೀಮ್ ಬಿದ್ದೋತೈತೆ, ಈ ಟೀಮ್ ಕಟ್ಟೋದ್ರಾಗ ಈ ಟೀಮ್ ಬಿದ್ದೋತೈತೆ. ಅದಕ್ಕೆ ನಿಮ್ ಕಂಪ್ನಿ ಬಂದ್ಬಿಡ್ತೀರಿ ಅಂತ ಬಂದ್ಬಿಡ್ತೀರಿ. ಇದೆಲ್ಲ ಆಗ್ತಾ ಇರೋದು. ಬಟ್ ಒಂದ್ ಅರ್ಥ ಮಾಡ್ಕೊಳ್ರಿ, ಬೈನರಿ ಕಂಪ್ನಿಗಳನ್ನ ಸ್ಟಾರ್ಟ್ ಮಾಡೋದು ಹೆಂಗಂತಂದ್ರೆ ಒಂದು 6 ತಿಂಗಳ ಬಿಫೋರ್, ಒಂದು 6 ತಿಂಗಳ ಒಂದು 4-5 ವರ್ಷದ ಅನುಭವ ಇರುತ್ತೆ. 4-5 ವರ್ಷ ಆದ್ಗ ಒಂದು ಅನುಭವ ಇರುತ್ತೆ. ಯಾವುದೋ ಒಂದು ಕಂಪ್ನಿಗಳಲ್ಲಿ ಅನುಭವ ಇರುತ್ತೆ. ಆ ಕಂಪ್ನಿನ ಡೆವಲಪ್ ಮಾಡೋದಕ್ಕೋಸ್ಕರ ಒಂದು ಏನ್ ಮಾಡ್ತಾನೆ ಅಂದ್ರೆ ತನ್ನಲ್ಲಿರ್ತಕ್ಕಂಥ ಐಡಿಯಾಗಳನ್ನ ತಗೊಂಡು ಒಂದು ಕಂಪ್ನಿ ಓಪನ್ ಮಾಡ್ತಾನೆ. ಆ ಕಂಪ್ನಿ ಓಪನ್ ಮಾಡ್ಬೇಕಾದ್ರೆ ಅದೊಂದು 6 ತಿಂಗಳ ಏನ್ ಮಾಡ್ತಾನಂತಂದ್ರೆ ಈ ಬಿಸ್ನೆಸ್ ನ ಫುಲ್ಲು ಜನಗಳಿಗೆ ಹೇಳ್ತಾನೆ, ಮೋಟಿವೇಟ್ ಮಾಡ್ತಾನೆ. ಹಂಗೆ ಹಿಂಗೆ ಅದು ಇದು ಅಂತ ಹೇಳ್ತಾನೆ. 2 ವರ್ಷ ನಿಂತ್ಕೊಂಡ್ಬಿಟ್ರೆ ಈ ಬಿಸ್ನೆಸ್ ಒಳ್ಳೆ ಕೋಟ್ಯಾಧಿಪತಿ ನೀವು ಆಗ್ಬೋದು ಅಂತ ಹೇಳ್ತಾನೆ. ಯಾರು? ಲೆಫ್ಟ್ ಟು ರೈಟ್. ಇಲ್ಲಿ ಬಹಳ ಕಡಿಮೆ ಕೆಲಸ. ನಾವು ಒಂದು ಪವರ್ ಲೆಗ್ ಕೊಟ್ಬಿಡ್ತೀವಿ, ನೀವೊಂದು ಲೆಗ್ ಹಾಕಿಬಿಟ್ರೆ ಸಾಕು, ದುಡ್ಡು ಬಂದ್ಬಿಡುತ್ತೆ. ಹೇಳ್ತೀನಿ ಕೇಳ್ರಿ ಸರ್, ಬೈನರಿ ಕಂಪ್ನಿ ಒಳಗಡೆ ಏನೆಲ್ಲ ಇರುತ್ತೆ ಅನ್ನೋದು. ನಿಮ್ಗೆ ದುಡ್ಡು ಬರ್ಬೇಕಂತಂದ್ರೆ ಅವ್ರೊಂದು ಕಂಪ್ನಿ ಅವರೊಂದು ಲೆಗ್ ಕೊಟ್ರು, ಇವ್ರನ್ನ ಲೆಗ್ ಕೊಟ್ರು ಅಂದ್ರೆ ದುಡ್ಡು ಬರಲ್ಲ. ಇಲ್ಲಿಂದ 1 ಲಕ್ಷ ಪಾಯಿಂಟ್ ಬಂದ್ವಂತ ತಿಳ್ಕೊಳ್ರಿ. ಇಲ್ಲಿಂದ 1 ಲಕ್ಷ ಪಾಯಿಂಟ್ ಬಂದಾಗನೇ ನಿಮ್ಗೆ ದುಡ್ಡು ಬರೋದು. ಇಲ್ಲಿ ಕಂಪ್ನಿ ಒಂದು ಪವರ್ ಲೆಗ್ ಕೊಟ್ಟಿರುತ್ತೆ ಅಂತ ತಿಳ್ಕೊಳ್ರಿ. ಬೈನರಿ ಒಳಗಡೆ ಪವರ್ ಲೆಗ್ ಲಕ್ಷ ಕೋಟಿ ಗಟ್ಟಲೆ ಪಿ ಬರ್ತವೆ. ಅದರದ್ದೇ ಕಂಪನಿ ಅಂದ್ಮೇಲೆ ಕೋಟಿ ಗಟ್ಟಲೆ ಬರ್ತವೆ. ನೀವು ಆ ಕೋಟಿ ಗಟ್ಟಲೆ ಇಲ್ಲಿ ಪಿ ವಿ ತಂದ್ರೆ ಮಾತ್ರ ಅದು ಮ್ಯಾಚಿಂಗ್ ಆದ್ರೆ ಮಾತ್ರ ಅಲ್ಲಿ ದುಡ್ಡು ಬರುತ್ತೆ. ಮ್ಯಾಚಿಂಗ್ ಆಗಿಲ್ಲ ಅಂದ್ರೆ ದುಡ್ಡು ಬರಲ್ಲ. ಅರ್ಥ ಆಗ್ತಿದೇನಾ? 2 ಮ್ಯಾಚಿಂಗ್ ಆದ್ರೆ ಮಾತ್ರ ದುಡ್ಡು ಬರುತ್ತೆ. ಒಂದು ವೇಳೆ ಮ್ಯಾಚಿಂಗ್ ಆಗಿಲ್ಲ, ಇಲ್ಲಿಂದ 1 ಕೋಟಿ ಬಂತು, ನೀವಿಲ್ಲಿ 50,000 ತಂದ್ರಿ, ನಿಮ್ಗೆ 1 ಕೋಟಿ ಕೊಡಲ್ಲ ಅವ್ರು. ಮ್ಯಾಚಿಂಗ್ 50,000 ಮ್ಯಾಚಿಂಗ್ ಮಾಡಿ ಕೊಡ್ತಾರೆ. ಅರ್ಥ ಆಗ್ತಿದೇನಾ? ಇದು ಬೈನರಿ. ಇನ್ನೂ ಒಂದು ಕಂಡೀಷನ್ ಇರ್ತವೆ ಕೆಲವೊಂದು. ಕಾರ್ ಫಂಡ್ ರಿಲೀಸ್ ಆಗ್ಬೇಕಂದ್ರೆ ವೆಸ್ಟೀಜ್ ಒಳಗಡೆ ಏನಿದೆ? ಸ್ಟಾರ್ ಆಗ್ಬೇಕು, 3 ತಿಂಗಳ ಮೇಂಟೈನ್ ಮಾಡಬೇಕು. 3 ತಿಂಗಳ ಸಿಲ್ವರ್ ಮೇಂಟೈನ್ ಮಾಡೋದು ನಿಮಗೆ ಕಾರ್ ಫಂಡ್ ಬರುತ್ತೆ, ಹೌದಲ್ವಾ? ಬಟ್ ಕೆಲವೊಂದು ಕಂಪ್ನಿ ಬೈನರಿ ಕಂಪ್ನಿಗಳಲ್ಲಿ ಹೆಂಗಿರ್ಬೇಕು ಗೊತ್ತಾ? ನಿಮ್ದು ಲೆವೆಲ್ ಸ್ಟಾರ್ ಇದಲ್ವಾ, ಸ್ಟಾರ್ ಅನ್ನೇ ಕಂಟಿನ್ಯೂಸ್ ಆಗಿ ಮೇಂಟೈನ್ ಮಾಡಿದ್ರೆ ಮಾತ್ರ ಕಾರ್ ಫಂಡ್ ಬರುತ್ತಿಲ್ಲ ಅಂದ್ರೆ ಬರಲ್ಲ. ಇದ್ರದ್ದು ಹೇಳಲ್ಲ ನಾವು ಒಳಗಡೆ ಇರೋದು. ಗೊತ್ತಿದೆ ನಿಮ್ಗೆ? ಯಾರಿಗಾದ್ರು ಗೊತ್ತಿಲ್ಲ. ನಾವೇನ್ ಮಾಡ್ತೀವಿ? ಹೋಗ್ಬಿಡ ಅಂತಾರೆ ಆ ಕಂಪ್ನಿಗೆ, ಚೆನ್ನಾಗಿದ್ದಾಗ ಯಾಡಲೆಕ್ಕ ಆಗಿದ್ದಾಗ. ಆದಷ್ಟು ಬೇಗ ನಮ್ಮ ಅಪ್ಲೈನ್ 1 ಲಕ್ಷ ತಗೊಂಡು ಆಗಿಬಿಡ ಮಾತಾಗ ಒಂದು ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಸಾಕಾಗ್ಬಿಡೋದು. ಇದಲ್ಲ, ಇದ್ರದ್ದು ಲೈಫ್ ಇರಲ್ಲ. ಅದೇನ್ ಮಾಡೋದು ಗೊತ್ತಾ? ವಿತಿನ್ 3 ವರ್ಷದೊಳಗಡೆ ಸೀಲಿಂಗ್ ಆಗುತ್ತೆ. ಕಂಪನಿ ಸೀಲಿಂಗ್ ಏನಾಗುತ್ತೆ? 1 ವರ್ಷ ನಡೆಸ್ತಾರೆ, 6 ತಿಂಗಳು ನಡೆಸ್ತಾರೆ, 1 ವರ್ಷ ನಡೆಸ್ತಾರೆ, 3 ವರ್ಷ ನಡೆಸ್ತಾರೆ, 3 ವರ್ಷ 4 ವರ್ಷ ಸೀಲಿಂಗ್ ಆಗಿಬಿಡುತ್ತೆ. ಸೀಲಿಂಗ್ ಆಗಿ ಏನ್ ಮಾಡುತ್ತಂತಂದ್ರೆ ಆ ಕಂಪನಿ ಗ್ಯಾರಂಟಿ ಇರಲ್ಲ, ಮುಚ್ಚೋಗುತ್ತೆ. ಅಗೇನ್ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಏನ್ ಮಾಡ್ತಾರೆ? ಅಗೇನ್ ಸ್ಟಾರ್ಟ್ ಮಾಡ್ತಾರೆ. ಹೆಂಗ್ ಸ್ಟಾರ್ಟ್ ಮಾಡ್ತಾರೆ? ಈ ಕಂಪ್ನಿ ಸೀಲಿಂಗ್ ಆದ್ಮೇಲೆ ಏನಾಗುತ್ತೆ? ಲೀಡರ್ಸ್ಗಳು ಬೇರೆ ಕಂಪ್ನಿಗೆ ಹೋಗಿರ್ತಾರೆ.
ಹೋಗಿರಲ್ವ? ಬೇರೆ ಕಂಪ್ನಿಗೆ ಹೋಗಿರ್ತಾರೆ. ಈ ಕಂಪ್ನಿಯಿಂದ ಆ ಕಂಪ್ನಿ, ಆ ಕಂಪ್ನಿಯಿಂದ ಈ ಕಂಪ್ನಿ ಜಂಪ್ ಆಗಿ ಲೈಫನ್ನೇ ಹಾಳು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅದೇನು ಮತ್ತೆ ಈ ಕಂಪ್ನಿನ ಸ್ಟಾರ್ಟ್ ಮಾಡಿರ್ತಾರೆ. ಸ್ಟಾರ್ಟ್ ಮಾಡಿ ಆಂಧ್ರ ಪ್ರದೇಶದಾಗ ಸ್ಟಾರ್ಟ್ ಮಾಡಿದ್ರು ಅಂತ ತಿಳ್ಕೊಳ್ರಿ. 1 ವರ್ಷ ನಡೀತೆ ಆಂಧ್ರ ಪ್ರದೇಶದಲ್ಲಿ. AP ಒಳಗಡೆ 1 ವರ್ಷ ನಡೆಸ್ತಾರೆ ಕಂಪ್ನಿನ. 1 ವರ್ಷ ನಡೆಸಿದ ಮೇಲೆ ಅಗೇನ್ ಮತ್ತೆ ಕರ್ನಾಟಕದಲ್ಲಿ 1 ಇಯರ್ ಆಗಿಂದ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಕರ್ನಾಟಕದಲ್ಲಿ ಅಗೇನ್ ಸ್ಟಾರ್ಟ್ ಆಗಿ ಲಾಸ್ಟಿಗೆ ಮತ್ತೆ 1 ಇಯರ್ ಆಗಿ ಎಲ್ಲಿ ಸ್ಟಾರ್ಟ್ ಮಾಡ್ತಾರೆ? ಗೋವಾದಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಪಕ್ಕ ಈಗ ಆಂಧ್ರನು ಮುಚ್ಚಿಬಿಟ್ರು. ಅಲ್ಲಿ 1 ವರ್ಷ ಮಾಡಿ ಅಲ್ಲಿ ಗೋವಾದಲ್ಲಿ, ಆಂಧ್ರದಲ್ಲಿ ಮುಚ್ಚಿಬಿಡ್ತಾರೆ. ಕರ್ನಾಟಕದಲ್ಲಿ ಮಾಡಿ ಕರ್ನಾಟಕದಲ್ಲಿ ಮುಚ್ಚಿಬಿಡ್ತಾರೆ. ಲಾಸ್ಟಿಗೆ ಗೋವಾದಲ್ಲಿ ಹೋಗಿ ಗೋವಾದಲ್ಲಿ ಕೂಡ ಮುಚ್ಚಿ ತಾವು ಕೂಡ ಸಮುದ್ರದಲ್ಲಿ ಬಿಚ್ಚಿಬಿಡ್ತಾರೆ. ಅವರು ಮುಚ್ಕೊಂಡು ಆ ಸಮುದ್ರದಲ್ಲಿ ಎಲ್ಲರೂ ಹೋಗ್ಬಿಡ್ತಾರೆ. ನಾವೇನ್ ಮಾಡ್ತೀವಿ? ಕಂಪ್ನಿ ಚೆನ್ನಾಗಿತ್ತು, ಯಾಕೆ ಮುಸ್ತು. ಅವ್ರದ್ದು ಪ್ಲಾನೇ ಮನಿ ರೊಟೇಷನ್, ದುಡ್ಡನ್ನ ರೊಟೇಷನ್ ಮಾಡೋದಕ್ಕೋಸ್ಕರ ಬಂದಿರ್ತಾರೆ. ಇದು ಬೈನರಿಲಿರ್ತಕ್ಕಂಥ ಪ್ಲಾನ್. ಇದರಿಂದ ಲೈಫ್ ಹಾಳಾಗೋದು ನಿಮ್ಮಂತ ಮಧ್ಯಮ ವರ್ಗದವ್ರದ್ದು. ಅವ್ರೇನೋ ದುಡ್ಡು ಮಾಡ್ಕೊಂಡು ಸುಖವಾಗಿ ಜೀವನ ನಡೆಸ್ತಾರೆ. ಅರ್ಥ ಆಗ್ತಿದೆ ಹೇಳ್ತಿರೋದು? ಸುಖವಾಗಿ ಜೀವನ ನಡೆಸ್ತಾರೆ. ನಾವೇನ್ ಮಾಡ್ತೀವಿ? ಅಂತ ಕಂಪ್ನಿಗಳಲ್ಲಿ ಫೇಲ್ ಆಗಿರ್ತಕ್ಕಂಥ ಜನಗಳದ್ದು ಸ್ಟೋರಿ ನೋಡಿ, ಸಕ್ಸಸ್ ನೋಡಿ ಅವ್ರ ಜೊತೆ ಇನ್ವಾಲ್ವ್ ಆಗಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿರ್ತೀವಿ. ಬಟ್ ಅವ್ರು ಕ್ಲೋಸ್ ಮಾಡ್ಕೊಂಡು ಲಾಭ ತಗೊಂಡು ಅವ್ರ ಮನೆಗೆ ಅವ್ರು ಹೋಗಿರ್ತಾರೆ. ನಮ್ಮ ಮನೆಗೆ ನಾವೇ ಮಾಡ್ತೀವಿ? ಖಾಲಿ ಜೈ ಬಿಡ್ಕೊಂಡು ಎಲ್ಲಿಗೋ ದಾರಿ ಯಾವುದು ಪಯಣ ಹೀಗಾಗಿ ಸಂಚಾರಿ ಅದಲ್ವಾ? ಈ ಸಾಂಗ್ ಅಡ್ಕೊಂಡು ಹೋಗ್ಬಿಡ್ತೀವಿ. ಏನೈತಪ್ಪ ಕಂಪ್ನಿ? ತಡಕ ಸ್ವಲ್ಪ ದಿವಸ ನೋಡಿ ಹೆಂಗ್ ಮಾಡ್ತೀವಿ. ಏನು ಮಾಡತ್ತಿರಲ್ಲ, ಚರಿಕಿ ತಗೊಳ್ಳೋದೈತಿ. ಆಫೀಸ್ಗೆ ಹೋಗ್ತಾರೆ, ಹೊಲಕ್ಕೆ ಹೋಗ್ತಾರೆ, ತಮ್ಮ ತಾವಿರ್ತಾರೆ. ಈ ತರ 1 ತಗೊಂಡ್ರೆ 2 ಫ್ರೀ, 2 ತಗೊಂಡ್ರೆ 3 ಫ್ರೀ ಅಂತ ಇರ್ತಕ್ಕಂಥ ವ್ಯಕ್ತಿಗಳು ಎಷ್ಟೋ ಜನ ಇವತ್ತು ಹೇಳಿ ಕಂಪ್ನಿನ ಬಿಟ್ಟು ಡ್ರಾಪ್ ಔಟ್ ಆಗಿ ಅವ್ರ ಲೈಫ್ನ ಕಲೆಕ್ಟ್ ಮಾಡ್ಕೊಂಡು ನಮ್ಮ ಟೀಮಲ್ಲಿ ಸುಮಾರು ಜನ ಇದ್ದಾರೆ. ಇವತ್ತು ಅವ್ರ ಪತ್ತಿನೇ ಇಲ್ಲ. ಅರ್ಥ ಆಗ್ತಿದೇನಾ ಸರ್? ಕೇಳಿಸ್ತಾ ಇದೆನಾ? ಏನ ಫಾಸ್ಟ್ ಆಗಿ ಮುಗಿಸ್ಬೇಕಾ? ಇದು ಇರ್ತಕ್ಕಂಥದ್ದು. ಆ ಕಂಪ್ನಿಯಿಂದ ಈ ಕಂಪ್ನಿ ಆಡಿ ಇನ್ನೊಂದು ಗೊತ್ತಾ? 1 ತಗೊಂಡು 1 ಫ್ರೀ ಅಂತ ಹೇಳ್ತಾರೆ, 1 ತಗೊಂಡ್ರೆ 2 ಫ್ರೀ ಅಂತ ಹೇಳ್ತಾರೆ. ಏನಂತಾರ ಬೇರೆ ಇದೆ ಮಾತು ಹೇಳ್ಬಾರ್ದು, ಅದನ್ನು ಹೇಳ್ತಾರೆ, ಹೇಳ್ಬಿಟ್ಟಿರ್ತಾರೆ. ಅಲ್ಲ ಸರ್, 1 ತಗೊಂಡು 1 ಫ್ರೀ ಅಂತ ಅದಕ್ಕೂ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ದುಡ್ಡು ಕೊಟ್ಟಿರ್ತಾರಲ್ವಾ? ಇವ್ರು ಎಷ್ಟು ದಿವಸ ಕೊಡ್ತಾರೆ? ಲೈಫ್ ಅವ್ರೇನೋ ದುಡ್ಡು ಸಂಪಾದನೆ ಮಾಡ್ಕೊಂಡು ನಡೆಸ್ತಾರೆ ಅಷ್ಟೇ. ಸೀಲಿಂಗ್ ಅಂತಂದ್ರಪ್ಪ ಅಂದ್ರೆ ಈಗ ಹೇಳಿ ನೋಡ್ರಿ, ಸೀಲಿಂಗ್ ಅಂತ ಹೇಳಿನಲ್ವಾ? ಸೀಲಿಂಗ್ ಅಂದ್ರಪ್ಪ ಅಂದ್ರೆ ಹೆಂಗ್ ಗೊತ್ತಾ? 5 ಲಕ್ಷ ಅಂದ್ರೆ 5 ಲಕ್ಷನೇ ತಗೊಳ್ಬೇಕು. 5 ಲಕ್ಷಕ್ಕಿಂತ ಜಾಸ್ತಿ ತಗೊಳಂಗಿಲ್ಲ ಇನ್ಕಮ್. ಅಷ್ಟಿಗೆ ಲಾಸ್ಟ್ ಅವ್ರದ್ದು ಇನ್ಕಮ್. 1 ಕೋಟಿ 2 ಕೋಟಿ ಬೈನೇರಿಯಲ್ಲಿ ದುಡಿದಿರ್ತಕ್ಕಂಥವ್ರು ಯಾರಿಲ್ಲ. ಬಟ್ ವೆಸ್ಟೇಜ್ ಒಳಗಡೆ 1.5 ಕೋಟಿ ದುಡಿದಿರ್ತಕ್ಕಂಥ ವ್ಯಕ್ತಿ ಇದ್ದಾರೆ. ಬೈನೇರಿ ಕಂಪ್ನಿ ಒಳಗಡೆ 1 ಕೋಟಿ ಸಂಪಾದನೆ ಮಾಡೋ ವ್ಯಕ್ತಿನ ಒಬ್ಬನ ತೋರಿಸ್ರಿ, ನಮಗೆ ಒಬ್ಬ ವ್ಯಕ್ತಿನ ತೋರಿಸ್ರಿ, ಒಬ್ಬನೇ ಇಲ್ಲ. 1 ತಗೊಂಡ್ರೆ 1 ಫ್ರೀ ಅಂದಿರ್ತಕ್ಕಂಥ ಕಂಪ್ನಿಗಳಲ್ಲಿ ಒಬ್ಬರನ್ನಾದ್ರೂ ತೋರಿಸ್ರಿ 5 ಲಕ್ಷಕ್ಕಿಂತ ಜಾಸ್ತಿ ತಗೊಂಡವ್ರು ಯಾರು ಇಲ್ಲ. ಅಲ್ಲಿ ಸೀಲಿಂಗ್ ಮಾಡಿರ್ತಾರೆ, ಇದಕ್ಕಿಂತ ಜಾಸ್ತಿ ಕೊಡಂಗಿಲ್ಲ, ಅಷ್ಟೇ ತಗೊಳ್ಬೇಕಂತ ಹೇಳಿ. ಅರ್ಥ ಆಗ್ತಿದೇನಾ? ಇದು ಸಮಸ್ಯೆ ಇರೋದು. ಅದಕ್ಕೆ ನೀವು ಬೈನರಿ ಪ್ಲಾನ್ ಅಂತ ಬಂದಾಗ, ಲೆಫ್ಟ್ ಟು ರೈಟ್ ಅಂತ ಬಂದಾಗ ಸ್ವಲ್ಪ ಈ ಕಿವಿಯಿಂದ ಕೇಳಿ, ಈ ಕಿವಿಯಿಂದ ಬಿಟ್ಬಿಡಿ. ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಸುಮಾರು ಕಂಪ್ನಿಗಳು ಬರ್ತವೆ, ನಿಮ್ಮನ್ನ ಡಿಸ್ಟರ್ಬ್ ಮಾಡ್ತವೆ. ಇವತ್ತು ಇದೇ ಹಾಲಲ್ಲಿ ನಿಂತ್ಕೊಂಡು ಹೇಳಿರ್ತಕ್ಕಂಥ ವ್ಯಕ್ತಿಗಳು ನಮಗೆ ಎಷ್ಟೋ ಮೋಟಿವೇಟ್ ಮಾಡಿದ್ರು. ಒಂದು ನಾಯಿ ಪ್ಲಸ್ ನರಿ ಎಂದಿರ್ತಕ್ಕಂಥ ವ್ಯಕ್ತಿಗಳೇ ಟ್ರೆಂಡ್ ಸ್ಟಾರ್ಟ್ ಆಗಿದೆ ಅಂತೇಳಿ ನಾಯಿ ಪ್ಲಸ್ ನರಿನ ತಗೊಂಡು ಒಂದು ಕಂಪ್ನಿ ಓಪನ್ ಮಾಡಿದ್ದಾರೆ. ಇವತ್ತು ಎಷ್ಟೋ ಜನರದ್ದು ಜೀವನ ಹಾಳು ಮಾಡಿದ್ದಾರೆ. ಆ ತರ ನಿಮ್ ಜೀವನ ಹಾಳಾಗುತ್ತೆ. ಮೋಟಿವೇಟ್ ಆಗಿ ಹೋಗ್ಬೇಡಿ. ಇರ್ತಕ್ಕಂಥ ವಾಸ್ತವ ಸ್ಥಿತಿ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಹೋಗ್ರಿ. ವ್ಯಾವಹಾರಿಕವಾಗಿ ನಿಮಗೆ ಹೇಳೋದಕ್ಕೋಸ್ಕರ ಬರ್ತಾರೆ. ಅಂದ್ರೆ ದುಡ್ಡು ಸಂಪಾದನೆ ಮಾಡೋದಂದ್ರೆ ವ್ಯಾವಹಾರಿಕವಾಗಿ ನಿಮ್ಮ ಹತ್ರ ಬಂದು ಏನೇನೋ ಹೇಳಿ ನಿಮಗೆ ಮೋಟಿವೇಟ್ ಮಾಡಿ ನಿಮ್ಮನ್ನ ಆ ಕಂಪನಿ ಒಳಗಡೆ ಜಾಯಿನ್ ಮಾಡ್ಕೊಳ್ತಾರೆ. ನಿಮ್ಗೆ ಏನ್ ಮಾಡ್ತಾರೆ ಅಂತಂದ್ರೆ ಧೋಕಾ ಕೊಟ್ಟು ಹೋಗ್ಬಿಡ್ತಾರೆ. ಆ ಕೆಲಸ ನಿಮ್ಮ ಲೈಫಲ್ಲಿ ಅದು ನಡಿಬಾರ್ದು ಅಂತೇಳಿ ನಾನು ಇವತ್ತು ಇಷ್ಟು ಹೇಳ್ತಾ ಇರೋದು. ಅರ್ಥ ಆಗ್ತಿದೇನಾ? ಸುಮಾರು ಕಂಪ್ನಿಗಳಿದಾವೆ ಸರ್. ಆ ಕಂಪ್ನಿ ಚೆನ್ನಾಗಿದೆ, ಈ ಕಂಪ್ನಿ ಚೆನ್ನಾಗಿದೆ ಅಂತ ಹೋದ್ರೆ ನಿಮ್ ಲೈಫ್ ಹಾಳಾಗತ್ತೆ. ಇನ್ನೊಂದು ಅರ್ಥ ಮಾಡ್ಕೊಳ್ರಿ, ನನ್ನ ಹತ್ರ ಸುಮಾರು ಒಂದು 150 ಕಂಪ್ನಿಗಳು ಪ್ಲಾನ್ ತಗೊಂಡು ಬಂದಿದ್ದಾರೆ. ಫೋನ್ ಹಚ್ಚಿ 150 ಕಂಪ್ನಿಗಳು. ವರ್ಷದೊಳಗಡೆ ಏನಿಲ್ಲ ಅಂದ್ರೆ ಒಂದು 10 ಕಂಪ್ನಿಗಳು ಪ್ಲಾನ್ ಹೇಳೋದು ಬರ್ತಾರೆ. ಕೇಳ್ತೀವಿ, ಇಲ್ಲ ಅಂತ ಹೇಳಲ್ಲ. ಯಾಕೆ ಕೇಳ್ತೀವಿ ಅಂದ್ರೆ ನಮ್ಮ ಟೀಮ್ಗೆ ಅವ್ರು ಡಿಸ್ಟರ್ಬ್ ಮಾಡಕ್ ಹೋಗ್ತಾರೆ. ಆ ಕಂಪ್ನಿ ಒಳಗಡೆ ಏನ್ ವೀಕ್ನೆಸ್ ಇದೆ ಅಂತ ತಿಳ್ಕೊಂಡು ನಮ್ಮ ಟೀಮ್ನರಿಗೆ ಇದು ಇದೇ ಪ್ರಾಬ್ಲಮ್ ಹೋಗ್ಬೇಡ ಅಂತ ಹೇಳ್ತೀವಿ. ಅದಕ್ಕೆ ನಮ್ಮ ಟೀಮ್ ಹತ್ರ ಯಾರು ಟಚ್ ಮಾಡಲ್ಲ.
150 ಕಂಪ್ನಿಗಳು. ಈಗಲೂ ನಾನು ತೋರಿಸ್ತೀನಿ ಎಂತೆಂಥ ಕಂಪ್ನಿಗಳು ಲೀಸ್ಟ್ ಇದೆ ಅಂತ ನಾನು ತೋರಿಸ್ತೀನಿ. ಆ ಎಲ್ಲ ಲೀಸ್ಟ್ ನೋಡ್ಬಿಟ್ರಪ್ಪ ಅಂದ್ರೆ ಹೌದಾ ಸರ್ ಇಷ್ಟು ಗ್ರೂಪಲ್ಲಿ ನಿಮ್ಗೆ ಆ್ಯಡ್ ಮಾಡಿದಾರ ಅಂತ ಹೇಳ್ತೀರಿ. ಪ್ಲಾನ್ ತಗೊಂಡು ನಿಮ್ಮ ಹತ್ರ ಬರುತ್ತಾರೆ. ನಿಮ್ಮ ಹತ್ರ ಯಾವ ಕಂಪ್ನಿ ಬಂದಿಲ್ಲ ಅಂದ್ರೆ ಒಂದಲ್ಲ ಒಂದ್ ದಿವಸ ಬರುತ್ತೆ. ಯಾಕೋಸ್ಕರ ಅಂತಂದ್ರೆ ಇವತ್ತು ಹೆಣ್ಣು ಕೊಡಿಸೋ ಬ್ರೋಕರ್ ಅದಂದ್ರೆ ಹೆಣ್ಣು ಕೊಡಿಸೋ ಬ್ರೋಕರ್ ಅಂತ ಬ್ರೋಕರ್ ಹತ್ರನೂ ಹೋಗ್ತಾರೆ, ಹೌದಲ್ವಾ? ಬ್ರೋಕರ್ನೇ ಟಚ್ ಮಾಡ್ತಾರೆ. ಎಸ್ಆರ್ನು ಇಲ್ಲಿ ನೆಟ್ವರ್ಕರ್ನೇ ಟಚ್ ಮಾಡಕ್ ಬರ್ತಾರೆ. ನೀವು ಕೆಲಸ ಮಾಡಕತ್ತೀರಿ ವೆಸ್ಟೇಜ್ ಒಳಗಡೆ ಅಂತ ಗೊತ್ತಾಯ್ತಂದ್ರೆ ಇನ್ನೊಂದು ಕಂಪ್ನಿ ಬಂದೇ ಬರ್ತಾರೆ ನಿಮ್ಮ ಹತ್ರ ಟಚ್ ಮಾಡೋದಕ್ಕೆ. ಅದಕ್ಕೆ ನಿಮ್ಮ ಹತ್ರ ನಾಲೆಜ್ ಇರಲಿ, ಯಾವ ಕಂಪ್ನಿ ಬೆಸ್ಟ್ ಇದೆ, ಯಾವ ಪ್ಲಾನ್ ಬೆಸ್ಟ್ ಇದೆ ಅನ್ನೋದು ಅರ್ಥ ಮಾಡ್ಕೊಳ್ರಿ. ಇದು ಬೈನರಿ ಪ್ಲಾನ್. ಅರ್ಥ ಆಯ್ತಾ? ಬೈನರಿ ಪ್ಲಾನ್ ಅಂದ್ರೆ ಸ್ಟೇಟ್ ವೇ ಪ್ಲಾನ್ ಅಂದ್ರೆ ಗೊತ್ತಾಯ್ತಾ? ಮೊದಲ ಪ್ಲಾನ್ ಹೇಳಿದ್ನಲ್ಲ, ಗೊತ್ತಾಯ್ತಾ? ಅದು ಮೊದಲನೇದ್ದು. ಸ್ಟೆಪ್ ಪ್ಲಾನ್ ಗೊತ್ತಾಯ್ತಾ? ಅದು ಚೈನ್ ಲಿಂಕ್ ಬಿಸ್ನೆಸ್, ನೋ ಗ್ಯಾರಂಟಿ. ಒಬ್ರು ಯಾರಾದ್ರೂ ಬಿಟ್ಟು ಹೋಗ್ಬಿಟ್ರಪ್ಪ ಅಂದ್ರೆ ನಮ್ಮ ಲೈಫೇ ಗೋಯಿಂದ. ಓಕೆನಾ? ಇನ್ನೊಂದು ಯಾವುದು? ಬೈನರಿ ಅಂತಂದ್ರೆ ಮ್ಯಾಚಿಂಗ್ ಇರುತ್ತೆ, ಲೆಫ್ಟ್ ರೈಟ್ ಎರಡೇ ಲೆಗ್ಗು ಅದು ಇದು ಅಂತ ಹೇಳ್ತಾರೆ. ಬಟ್ ಇವತ್ತು ಅದನ್ನೇನ್ ಮಾಡ್ತಾರೆ ಅಂದ್ರೆ ಸೀಲಿಂಗ್ ಇರುತ್ತೆ. 5 ಲಕ್ಷಕ್ಕಿಂತ ಜಾಸ್ತಿ ತಗೊಳ್ಬಾರ್ದು, ಯಾಕಂದ್ರೆ ಕಂಪ್ನಿಗೆ ಲಾಸ್ ಆಗುತ್ತೆ ಜಾಸ್ತಿ ಕೊಟ್ಬಿಟ್ರೆ. ಈ ತರದ ಪ್ಲಾನ್ ಇರುತ್ತೆ ಬೈನರಿ ಒಳಗಡೆ. ಇವ್ ಯಾವಕ್ಕೂ ಕಾನ್ಸಂಟ್ರೇಷನ್ ಮಾಡಬೇಡಿ. ಈಗ ಇನ್ನೊಂದು ಪ್ಲಾನ್ ಇದೆ, ಯೂನಿ ಲೆವೆಲ್ ಪ್ಲಾನ್. ವೆಸ್ಟೇಜ್ ಯಾವ ಪ್ಲಾನ್? ಅದಕ್ಕೆ ಇನ್ನೊಂದು ಭಾಷೆಯಲ್ಲಿ ಹೇಳ್ತಾರೆ ಯೂನಿ ಲೆವೆಲ್ ಅಂತೇಳಿ. ಯಾವುದು? ಜನರೇಷನ್ ಪ್ಲಾನ್ ಅಂತ ಅಂತಾರೆ, ಯೂನಿ ಲೆವೆಲ್ ಪ್ಲಾನ್ ಅಂತ ಅಂತಾರೆ. ಅದು ಯಾವ್ದಂದ್ರೆ ಫೈನಲ್. ಯಾಕೆ ಗೊತ್ತಾ? ನೀವು ನಿದ್ದೆ ಮಾಡಕತ್ತೀರ ಅಂತ ಗೊತ್ತಾಗೈತೆ ಅವ್ರಿಗೆ. ನಾನು ಅನ್ಕೊಳ್ತೀನಿ ಅವ್ರು ನಿದ್ದೆ ಮಾಡಕತ್ತಿಲ್ಲ, ಮಗ್ನರಾಗಿ ಬಿಟ್ಟಾರ ಈ ಪ್ಲಾನ್ಗಳನ್ನ ನೋಡಿ. ಇನ್ನೂ ಇರುತ್ತಾ ಅಂತ, ಹೌದಲ್ವಾ? ಇದು ವೆರಿ ಇಂಪಾರ್ಟೆಂಟ್ ಹೇಳ್ತೀನಿ ಕೇಳ್ರಿ. ಯೂನಿ ಲೆವೆಲ್ ಪ್ಲಾನ್ ಅಂತಂದ್ರೆ ಅದಕ್ಕೆ ಇನ್ನೊಂದು ಭಾಷೆಯನ್ನು ಹೇಳ್ತಾರೆ ಜನರೇಷನ್ ಅಂತ ಹೇಳಿ. ವೆಸ್ಟೇಜ್ ಸರ್ ಮಾತಾಡಬೇಡಿ, ಕೇಳಿ, ವೆರಿ ಇಂಪಾರ್ಟೆಂಟ್ ಪ್ಲಾನ್ ಇದೆ. ಯಾಕೆ ವೆಸ್ಟೇಜ್ ಒಳಗಡೆ ಲೇಟ್ ಆಗುತ್ತೆ ಸಕ್ಸಸ್ ಅನ್ನೋದು ಹೇಳಕತ್ತೆ ನಾನು. ಈಗ ಅಲ್ಲಿ ಶಾರ್ಟ್ ಕಟ್ ವೇಯಿಂದ ಅಷ್ಟನ್ನು ಮಾಡ್ಬೋದು ಇಷ್ಟನ್ನು ಮಾಡ್ಬೋದು ಅಂತ ಹೇಳ್ತಾರೆ ನಮಗೆ ಬೈನರಿ ಒಳಗಡೆ ಸ್ಟೇಟ್ ವೇ ಪ್ಲಾನ್ ಅಲ್ಲಿ. ಬಟ್ ಇಲ್ಲಿ ಏನ್ ಹೇಳ್ತಾರೆ ಸ್ಟೇಟ್ ವೇ ಪ್ಲಾನ್ ಅಲ್ಲಿ. ಬಟ್ ಇಲ್ಲಿ ಯೂನಿ ಲೆವೆಲ್ ಪ್ಲಾನ್ ಅಲ್ಲಿ ಯಾಕೆ ಲೇಟ್ ಆಗುತ್ತೆ, ವೆಸ್ಟೇಜ್ ಒಳಗಡೆ ಸಕ್ಸಸ್ ಯಾಕೆ ಲೇಟ್ ಆಗುತ್ತೆ, ಯಾಕೆ ದುಡ್ಡು ಲೇಟ್ ಆಗಿ ಬರುತ್ತೆ ಅನ್ನೋದಕ್ಕೆ ಒಂದು ಆನ್ಸರ್ ಕೊಡೋದಕ್ಕೋಸ್ಕರ ಹೋಗ್ತಾ ಇದೀನಿ. ಕೇಳಿ, ರೆಡಿ ಇದೀರಾ ಕೇಳೋದಕ್ಕೆ? ರೆಡಿ ಇದೀರಾ ಸರ್? ಯೂನಿ ಲೆವೆಲ್ ಪ್ಲಾನ್ ಅಂತಂದ್ರೆ ಒಂದು ಸ್ವಲ್ಪ ಲೇಟ್ ಪ್ರೋಸೆಸ್ ಬಟ್ ಪರ್ಮನೆಂಟ್. ಯೂನಿ ಲೆವೆಲ್ ಪ್ಲಾನ್ ಅಂತಂದ್ರೆ ಒಂಥರ ಮಾವಿನ ಗಿಡ ಇದ್ದಂಗೆ, ಫಲ ಕೊಟ್ಬಿಡುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಮಾವಿನ ಗಿಡ ಎಷ್ಟು ವರ್ಷ ಬೇಕಾಗುತ್ತೆ? ಬೈನರಿ ಆಗಿರ್ಬೋದು, ಎಲ್ಲ ಆಗಿರ್ಬೋದು, ಬಟ್ ಯಾವತ್ತು ಕ್ಲೋಸ್ ಆಗುತ್ತೆ ಗೊತ್ತಿದೆ. ಅರ್ಥ ಆಗ್ತಿದೆನಾ? ಈ ಒಂದು ಯೂನಿ ಲೆವೆಲ್ ಪ್ಲಾನ್ ಅಲ್ಲಿ 1 ವರ್ಷದಿಂದ 2 ವರ್ಷದವರೆಗೂ ಏನಿರುತ್ತೆ? ಲರ್ನಿಂಗ್ಸ್, ಬರೇ ಕಲಿಯೋದೇ ಇರುತ್ತೆ. 1 ರಿಂದ 2 ವರ್ಷ ಕಲಿಯೋದಿರುತ್ತೆ. ಇದು ಯೂನಿ ಲೆವೆಲ್ ಪ್ಲಾನ್. ನೆಕ್ಸ್ಟ್ ಒಳಗಡೆ ಏನ್ ಮಾಡ್ತಾ ಇದ್ದೀರಿ? 1 ವರ್ಷ ಆಯ್ತು ಸರ್ ನಾವು ಎಷ್ಟು ಜನ ಇದ್ದೀವಿ? 1 ವರ್ಷ ಆಯ್ತು ವೆಸ್ಟೇಜ್ ಜಾಯ್ನಿಂಗ್ ಆಗಿ, 2 ವರ್ಷ ಆಯ್ತು ವೆಸ್ಟೇಜ್ ಜಾಯ್ನಿಂಗ್ ಆಗಿ. ನಾವು ಎಷ್ಟು ಜನ ಇದ್ದೀರಿ? ಕೈ ಎತ್ತಿ ಸ್ವಲ್ಪ. ಲರ್ನ್ ಮಾಡ್ತಾ ಇದ್ದೀರಾ? ಕಲಿತಾ ಇದ್ದೀರಾ? ನಿಮಗೆ ಅಮ್ಮಮ್ಮ ಅಂದ್ರೆ 2 ವರ್ಷ ಆಯ್ತು 1 ವರ್ಷ ಆಯ್ತು ಅಂದ್ರೆ ನಿಮ್ ಇನ್ಕಮ್ 20,000, 30,000, 40,000, 50,000 ಅಷ್ಟೇ ಅಲ್ವಾ? ಎಸ್ ಸರ್? ಯಾರೆಲ್ಲ 2 ವರ್ಷ 1 ವರ್ಷದಿಂದ ಕೆಲಸ ಮಾಡ್ತಾ ಇದ್ರ ನಿಮ್ ಇನ್ಕಮ್ ಎವರೇಜ್ ಆಗಿ 50,000 ಅಥವಾ 30,000, 40,000 ಇರುತ್ತೆ. ಇಷ್ಟೇ ಇದೆ ಅಲ್ವಾ? ಯಾಕಂತಂದ್ರೆ ನಾನು ಡೈರೆಕ್ಟರ್ ಆಗ್ಬೇಕಾದ್ರೆ 1 ವರ್ಷ ಟೈಮ್ ತಗೊಂಡಿರೋ ಕಾರಣನೇ ನಾನು ಲರ್ನ್ ಮಾಡ್ತಾ ಇದ್ದೆ. ಅವಾಗ ಈ ಬಿಸ್ನೆಸ್ ಏನಂತ ಅರ್ಥ ಮಾಡ್ಕೊಳ್ತಾ ಇದ್ದೆ, ಕಲಿತಾ ಇದ್ದೆ. ಕಲಿಯೋದಕ್ಕೋಸ್ಕರ ಟೈಮ್ ತಗೊಂಡೆ. ಅದಕ್ಕೆ ನಾನು 1 ವರ್ಷ ಟೈಮ್ ತಗೊಂಡೆ ಡೈರೆಕ್ಟರ್ ಆಗೋದಕ್ಕೋಸ್ಕರ. ಎಸ್ ಸರ್? ಇದೇ ತರ ಕೆಲಸ ಮಾಡ್ತಾ
ಲರ್ನ್ ಮಾಡಿದನ್ನ ಜನಗಳಿಗೆ ಲರ್ನ್ ಮಾಡಿಸ್ತಾ, ಅಂದ್ರೆ ನಾನು ಕಲಿತು ನೀವು ಮಾತಾಡ್ತೀರ, ನಾನು ಮಾತಾಡ್ಬೇಕು, ನಿಮಗೆ ಖುಷಿ ಆಗ್ತಾ ಇದೆ ನನಗೆ ಗೊತ್ತೈತಿ. ವೆಸ್ಟೀಜ್ ಅಂತ ಕಂಪ್ನಿ ಸಿಕ್ಕೈತೆ ಅಂತ ಹೇಳಿ ನಾನು ಲರ್ನ್ ಮಾಡಿ ನನಗೆ ಪರಿಚಯ ಇರ್ತಕ್ಕಂಥ ಜನಗಳಿಗೆ ಅವ್ರಿಗೆ ಕಲಿಸಿದೆ. ನಾನು ಕಲಿತು ಅವ್ರಿಗೆ ಕಲಿಸಿದೆ. ನಾನು ಕಲಿಯಲಿಕ್ಕೆ ಕಲಿಸೋದಕ್ಕೋಸ್ಕರ ಟೈಮ್ ತಗೊಂಡು 2 ವರ್ಷ ತಗೊಂತ ನೋಡಿದ್ರೆ ನಮ್ದು 2 ವರ್ಷ ಆದ್ಮೇಲೆ ನಮ್ದು ಯಶಸ್ಸು ಯಾವ ತರ ದನ ಇನ್ಕಮ್ ರೈಸ್ ಆಯ್ತು ಅನ್ನೋದು. ರೈಸ್ ಆಯ್ತಾ? ಆಗಿಲ್ಲ ಸರ್, ಆಗಿದೆನಾ? ಇದು ಯೂನಿ ಲೆವೆಲ್ ಪ್ಲಾನ್ ಅಲ್ಲಿ ಬರ್ತಕ್ಕಂಥ 1 ವರ್ಷದಿಂದ 2 ವರ್ಷದವರೆಗೂ ನೀವು ಕಲಿಯೋದಿರುತ್ತೆ. 2 ವರ್ಷದಿಂದ 5 ವರ್ಷದವರೆಗೂ ಬರೇ ದುಡ್ಡು ಸಂಪಾದನೆ ಮಾಡೋದು, ಬರೇ ದುಡ್ಡು ಬರ್ತಿರುತ್ತೆ. ನಿಜ ಹೇಳ್ತಾ ಇದ್ದೀನಿ, ಲಾಕ್ಡೌನ್ ಟೈಮಲ್ಲಿ 2019 2020 ಲಾಕ್ಡೌನ್ ಸಿಚುವೇಶನ್ ಸ್ಟಾರ್ಟ್ ಆಯ್ತು, ಹೌದಲ್ವಾ? ಆಯ್ತು ಆಗಿಲ್ಲ. 2019 2020 2021 ನಮಗೆ ಲಾಕ್ಡೌನ್ ಕೊರೋನಾ ಅಂತಕ್ಕಂಥದ್ದು ನಮಗೆ ಪ್ರಾಬ್ಲಮ್ ಮಾಡಿದ್ರು ಕೂಡ ನಾನು ಮನೆ ಕಟ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅವಾಗ ನಾನು. ಬಟ್ ಮನೆ ಕಟ್ಟಿಸ್ಬೇಕಾದ್ರೆ 3 ಲಕ್ಷ ನನ್ನ ಹತ್ರ ಇನ್ಕಮ್ ಇತ್ತು, 3 ಲಕ್ಷ ಮಾತ್ರ ನನ್ನ ಹತ್ರ ದುಡ್ಡು ಇತ್ತು. ಬಟ್ ಲಾಕ್ಡೌನ್ ಆದ್ರೂ ನನಗೆ ದುಡ್ಡು ಬರ್ತಾ ಇತ್ತು. ಯಾಕೋಸ್ಕರ ಗೊತ್ತಾ? ವೆಸ್ಟೀಜ್ನ 3 ವರ್ಷದ ಹಿಂದ್ಗಡೆ ಕಲಿತಿದ್ದನ್ನ ನನ್ನ ಟೀಮ್ಗೆ ಕಲಿಸಿದ್ದೆ. ಕಲಿತಿರ್ತಕ್ಕಂಥ ಜನಗಳಿಗೆ ಕಲಿಸ್ತಾನೆ ದುಡ್ಡನ್ನು ಅವ್ರು ಸಂಪಾದನೆ ಮಾಡೋದಕ್ಕೋಸ್ಕರ ತಮ್ಮ ಕನಸುಗಳಿಂದ ಬಿದ್ದಿದ್ರು. ಅವ್ರ ಕನಸುಗಳಿಂದ ಅವ್ರು ಬಿದ್ದಿದ್ದಕ್ಕೋಸ್ಕರ ನಾನು ಅವ್ರಿಗೆ ಕಲಿಸಿದ್ದಕ್ಕೋಸ್ಕರ ನಾನು ವೆಸ್ಟೀಜ್ ಒಳಗಡೆ 3 ವರ್ಷ ಟೈಮ್ ತಗೊಂಡಿದ್ದಕ್ಕೋಸ್ಕರ ವೆಸ್ಟೀಜ್ ಒಳಗಡೆ ನನಗೆ ಲಾಕ್ಡೌನ್ ಆದ್ರೂ ಕೂಡ 1 ಲಕ್ಷ ಗಟ್ಟಲೆ ದುಡ್ಡು ಬರ್ತಾ ಇತ್ತು. ಅದಕ್ಕೆ ಮನೆ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಯ್ತು. ಅರ್ಥ ಆಗ್ತಿದ್ದೀನಾ? ಇದು ಪೇಷನ್ಸ್ ಇಂದ ಇದ್ದರು. ನನಗೆ ಆ ಕಂಪ್ನಿ ಪ್ಲಾನ್ ಹೇಳಿದ್ರು, ಈ ಕಂಪ್ನಿ ಪ್ಲಾನ್ ಹೇಳಿದ್ರು ಅಂತ ನಾನು ಹೋಗಿದ್ರೆ ಸರ್, ಮಾರ್ಕೆಟ್ ಒಳಗಡೆ ನಾನು ದುಡ್ಡು ಸಂಪಾದನೆ ಮಾಡ್ಬೋದಿತ್ತು. ಅರ್ಥ ಮಾಡ್ಕೊಂಡು ಹೇಳೋದು ಕೇಳ್ರಿ. ಮಾರ್ಕೆಟ್ ಒಳಗಡೆ ದುಡ್ಡು ಸಂಪಾದನೆ ಮಾಡ್ಬೋದು. ಗುಡ್ ವಿಲ್ ಅಂದ್ರೆ ಗೊತ್ತಾ? ಕಾಮರ್ಸ್ ಮಾಡಿರ್ತಕ್ಕಂಥ ವ್ಯಕ್ತಿ ಗೊತ್ತಿರುತ್ತೆ. ಗುಡ್ ವಿಲ್ ಅಂತಂದ್ರೆ ಹಣದ ಮೌಲ್ಯ ಅಂತ ಹೇಳ್ತೀವಿ. ಆ ಒಂದು ಗುಡ್ ವಿಲ್ ಮಾರ್ಕೆಟ್ ಒಳಗಡೆ ಕಡಿಮೆ ಆಯ್ತು ಅಂತಂದ್ರೆ ಉಪಯೋಗಕ್ಕೆ ಬರದೇ ಇರ್ತಕ್ಕಂಥ ವಸ್ತು ಆದಾಗ ನಾವು ಗುಡ್ ವಿಲ್ ಅನ್ನೋದು ಅಕೌಂಟೆನ್ಸಿ ಒಳಗಡೆ ಒಂದು ಮೌಲ್ಯ ಇರ್ತಕ್ಕಂಥ ವರ್ಡ್ ಅದು. ಇದಕ್ಕೆ ಗುಡ್ ವಿಲ್ ಎಷ್ಟೈತಪ್ಪ ಅಂತ ಕೇಳ್ತಾರೆ, ಒಂದು ಬಿಲ್ಡಿಂಗ್ ಇಂದ. ಆ ತರ ಮನುಷ್ಯತ್ವ ಒಂದು ಗುಡ್ ವಿಲ್ ಇರುತ್ತೆ. ಈ ಕಂಪ್ನಿಯಿಂದ ಆ ಕಂಪ್ನಿಯಿಂದ ಈ ಕಂಪ್ನಿಗೆ ಆಡಾಡಿ ಅಂತಂದ್ರೆ ಗುಡ್ ವಿಲ್ ಎಲ್ಲ ಹಾಳಾಗಿ ಹೋಗುತ್ತೆ. ನೀನು ಬಂಗಾರ ತಗೊಂಡು ಹೋದ್ರು ಕೂಡ ನೀನು ಹೋಗೋ ಮರ ತಲೆಗೆ ಕೆಟ್ಟೈತೆ, ಮೊನ್ನೆ ನೋಡಿದ್ರೆ ಯಾವುದೋ ಒಂದು ಕಂಪ್ನಿ ತಗ ಮಂದಿ ಬಂದು ಈ ಕಂಪ್ನಿ ತಗ ಮಂದಿ ತಲೆಗೆ ಕೆಟ್ಟದಂತ ಬೈದ್ ಕಳಿಸ್ತಾರೆ. ಪೇಷನ್ಸ್ ಇಂದ ನಾವು ಈ ಬಿಸ್ನೆಸ್ ಒಳಗಡೆ ನಿಂತ್ಕೊಂಡಿದ್ದಕ್ಕೋಸ್ಕರ ಕೋಟ್ಯಾಧಿಪತಿ ಆಗಿದ್ದೀವಿ. ಯಾರೆಲ್ಲ ಕಂಪ್ನಿಯಿಂದ ಕಂಪ್ನಿಗೆ ಮರದಿಂದ ಮರಕ್ಕೆ ಅಡಿಮಾರಿ ಜೀವನ ನಡೆಸಿದಾರೋ ಅವ್ರು ಈಗಲೂ ಕೂಡ ಸಾಲಗಾರರಾಗಿ ತಿರುಗಾಡ್ತಾ ಇದ್ದಾರೆ. ಅರ್ಥ ಆಗ್ತದೇನಾ? ಅದಕ್ಕೆ ಯೂನಿ ಲೆವೆಲ್ ಪ್ಲಾನ್ ಇರ್ತಕ್ಕಂಥದ್ದು ವೆಸ್ಟೀಜ್. ಆ ಯೂನಿ ಲೆವೆಲ್ ಪ್ಲಾನ್ ಅಲ್ಲಿ ಇರ್ತಕ್ಕಂಥ ಒಂದು ವೆಸ್ಟೀಜ್ ಏನಂತಂದ್ರೆ 2 ವರ್ಷ ಕಲಿಯೋದಿರುತ್ತೆ, 2 ರಿಂದ 5 ವರ್ಷ ಅರ್ನ್ ಮಾಡೋದಿರುತ್ತೆ. ಆಫ್ಟರ್ 5 ರಿಂದ 7 ವರ್ಷದೊಳಗಡೆ ಮನೆಯಲ್ಲೇ ಕುಂತ್ಕೊಂಡಿರ್ತೀರ, ಎಫರ್ಟ್ ಆಗಿರ್ತೀರ, ಕೋಟಿ ಗಂಟೆ ದುಡ್ಡು ಬರ್ದಿರುತ್ತೆ, ನೀವು ಬಿಲಿಯನಿಯರ್ ಆಗಿರ್ತೀರ. ಬೆಡ್ ಮೇಲೆ ಬೆಡ್ ಮಲಗಿದ್ರು ಕೂಡ ದುಡ್ಡು ಬರ್ತಾ ಇರುತ್ತೆ. ಶಬ್ಬೀರ್ ಸರ್ ಇವತ್ತೇ ಮನೆಯಲ್ಲೇ ಕುಂತ್ಕೊಂಡು ರಾಜೀನಾಮೆ ತಗೊಂಡು ಮನೆಯಲ್ಲೇ ಕುಂತ್ರು ಅವ್ರ ಅಕೌಂಟ್ಗೆ ದುಡ್ಡು ಬರುತ್ತೆ, ಕೋಟಿ ಗಂಟೆ ದುಡ್ಡು ಬರುತ್ತೆ. ಬೇಕಾದ್ರೆ ಅವ್ರ ಅಕೌಂಟ್ ಅವ್ರದ್ದು ಇನ್ಕಮ್ ಸ್ಟೇಟ್ಮೆಂಟ್ ಚೆಕ್ ಮಾಡ್ರಿ. ಪ್ರತಿ ತಿಂಗಳ ಲಾಕ್ಡೌನ್ ಇದ್ರೂ ಲಾಕ್ಡೌನ್ ಇಲ್ಲ ಅಂದ್ರೂ ಕೂಡ ಎವರೇಜ್ ಆಗಿ 10 ಲಕ್ಷ ಅವ್ರ ಅಕೌಂಟ್ಗೆ ದುಡ್ಡು ಹೋಗುತ್ತೆ. ಮಿಸ್ಟರ್ ಸಿದ್ಧಾರ್ಥ್ ಸಿಂಗ್ ಸರ್ ನಾನು ನೋಡಿರೋದು ವರ್ಷದಲ್ಲಿ ಅವ್ರನ್ನ ನಾನು ವೆಸ್ಟೀಜ್ ಜಾಯ್ನಿಂಗ್ ಆಗಿ ನೋಡಿರೋದು ಬರೀ 3 ಟೈಮ್. ನಾನು ಜಾಯ್ನಿಂಗ್ ಆಗಿ 6 ವರ್ಷ ಆಯ್ತು. 6 ವರ್ಷದಾಗ ಬರೀ 3 ಟೈಮ್ ನೋಡಿದ್ದೀನಿ. ಅವ್ರು ಎಲ್ಲೂ ಕಾಣಂಗಿಲ್ಲ, ಕಣ್ಣಿಗೆ ಕಾಣಂಗಿಲ್ಲ. ಸಿದ್ಧಾರ್ಥ್ ಸಿಂಗ್ ಸರ್ ಕಂಡ್ರು 5 ಸ್ಟಾರ್ ಹೋಟೆಲ್ಲೇ ಕಾಣ್ತಾರೆ, ಎಲ್ಲಿ ಬೇಕಾದ್ರೆ ಕಾಣಲ್ಲ. ಸಿದ್ಧಾರ್ಥ್ ಸಿಂಗ್ ಸರ್ ಎಲ್ಲೋ ಇದ್ದಾರೆ. ಇವತ್ತು ವೆಸ್ಟೀಜ್ ಅಂತಕ್ಕಂಥ ಯೂನಿ ಲೆವೆಲ್ ಪ್ಲಾನ್ ಅಲ್ಲಿ ಇದ್ದಿದ್ದಕ್ಕೋಸ್ಕರ ನಾವೆಲ್ಲೋ ನಿಂತ್ಕೊಂಡು ಸ್ನಾನ ಮಾಡಿ ಅಲ್ಲೋಚಿದ್ರು ಕೂಡ ಅವ್ರ ಅಕೌಂಟಿಗೆ ದುಡ್ಡು ಹೋಗುತ್ತೆ 1,68,00,000. ಅವ್ರು ಕೆಲಸ ಮಾಡಲ್ಲ, ಮನೆಯಲ್ಲೇ ಕೂತ್ಕೊಂಡಿರ್ತಾರೆ. ಒಂದ್ ಟೈಮ್ ನಾವು ನ್ಯೂ ಡೆಲ್ಲಿ ಆಫೀಸ್ ಹೋಗಿದ್ವಿ. ರಮೇಶ್ ಪುನಾನಿ ಅಂತಕ್ಕಂಥ ವ್ಯಕ್ತಿ ಮೊಟ್ಟ ಮೊದಲ ಬಾರಿಗೆ ವೆಸ್ಟೀಜ್ ಕಂಪ್ನಿ ಒಳಗಡೆ ಐಡಿನ ಕ್ರಿಯೇಟ್ ಮಾಡಿರ್ತಕ್ಕಂಥ ವ್ಯಕ್ತಿ. ಏನ್ ಕೆಲಸ ಮಾಡಕತ್ತಾರೆ ಅಂದ್ರೆ, ಈಗ ಆ ವ್ಯಕ್ತಿಗೆ 25 ಲಕ್ಷ ಇನ್ಕಮ್, ವಯಸ್ಸು ಎಷ್ಟಿದೆ ಅಂದ್ರೆ 76 ಇದೆ. ಬರ್ತಾರೆ ಆಫೀಸಿಗೆ, ಬರ್ತಾರೆ ಟೀ ಕುಡಿತಾರೆ, ಹೋಗ್ತಾರೆ.
ಆಫೀಸಿಗೆ ಬರ್ತಾರೆ, ಟೀ ಕುಡಿತಾರೆ, ಹೋಗ್ತಾರೆ. ಇಷ್ಟೇ ಕೆಲಸ ಮಾಡಕತ್ತಾರೆ. ಅಕೌಂಟ್ 25 ಲಕ್ಷ ಒಳ್ಳೆ ಇಷ್ಟೇ ಕೆಲಸ. ಫ್ಯಾಕ್ಟ್ ಸರ್, ಇಷ್ಟೇ ಕೆಲಸ. ಈಗ ನೋಡ್ರಿ, ಶಬೀರ್ ಸರ್ ಇಷ್ಟು ದಿವಸದಿಂದ ಬಂದಿದ್ದಾರೆ. ಇಲ್ಲಿ ಬಂದು ಇವತ್ತೊಂದೆರಡು ತಾಸು ಮಾತಾಡ್ತಾರೆ. ಆಯ್ತು, ಈ 3 ದಿವಸ ಕ್ಯಾಂಪ್ ಕೊಟ್ಟಿದ್ರಲ್ಲ, ಈ ಎಲ್ಲಾ ಜನಗಳು ರೆಡಿ ಆಗ್ತಾರೆ. ಆರಾಮ್ ಅವ್ರು ರೆಸ್ಟ್ ಮಾಡಿದ್ರು ಕೂಡ ಅವ್ರ ಅಕೌಂಟಿಗೆ ಬೇಡ ಅಂದ್ರೆ 15 ಲಕ್ಷ ಈ ತಿಂಗಳ ರೈಸ್ ಆಗುತ್ತೆ. ಅದಕ್ಕೆ ಹೇಳೋದು, ಇದೇ ಕಂಪನಿ ಒಳಗಡೆ ಇದೇ ಪ್ಲಾನ್ ಯೂಸ್ ಮಾಡಿಕೊಂಡು ಬರೋಬ್ಬರಿ 50 ಲಕ್ಷ ಖರ್ಚು ಮಾಡಿದ್ದಾರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು. 50 ಲಕ್ಷ ಇದೇ ಪ್ಲಾನ್ ಹಿಡ್ಕೊಂಡು. ಈ ಪ್ಲಾನ್ಗಿಂತ ಇನ್ನೊಂದು ಪ್ಲಾನ್ ಚೆನ್ನಾಗಿದೆ ಅಂತ ಹೇಳಿ ಇಲ್ಲಿ 10 ಲಕ್ಷ ಸಂಪಾದನೆ ಮಾಡ್ತಕ್ಕಂಥ ವ್ಯಕ್ತಿ ಇವತ್ತು ಅಲ್ಲಿ ಹೋಗಿ ದುಡಿತಾ ಇದ್ರೆ ಬರೀ 2 ಲಕ್ಷ. ಅರೆ ಯಾರಂತ ನೀವು ಕೇಳ್ಬೇಡ್ರಿ, ನಾನು ಹೇಳೋದು. ಅದಕ್ಕಿಂತ ಬೆಟರ್ ಅದು ಇದೆ ಅಂತ ಹೇಳ್ತೀವಿ. ಹೇಳ್ತಾರೆ ನೋಡಿ ಎಷ್ಟು ಜನ, ಮೆಟ್ಲ ಮೇಲೆ ಯಾಕೆ ಹೋಗೋದು, ನಾವು ಲಿಫ್ಟಿಗೆ ಹೋಗಿ ಇದಕ್ಕೆ ಹೋಗಿ ಬಿಡೋಣ ಅಂತ ಹೇಳ್ತೀವಿ. ಮೆಟ್ಲಿಗೆ ಯಾಕೆ ಹೋಗೋದು, ಲಿಫ್ಟ್ ಮೇಲೆ ಹೋಗಿ ಬಿಡೋಣ ಅಂತ ಹೇಳ್ತೀವಿ. ಹೌದಲ್ವಾ? ಅವ್ರಿಗೆ ಗೊತ್ತಿಲ್ಲ, ಕರೆಂಟ್ ಹೋದ್ರೆ ಲಿಫ್ಟ್ ಕೈ ಕೊಡುತ್ತೆ. ನಾವು ನಾವು ಇವತ್ತು ಇದಕ್ಕಿಂತ ಚೆನ್ನಾಗಿ ಆ ಕಂಪ್ನಿ ಚೆನ್ನಾಗಿದೆ ಅಂತ ಹೋಗ್ತೀವಿ, ಎಂದು ಕೈ ಕೊಡುತ್ತೋ ಗೊತ್ತಾಗಲ್ಲ. ಸರ್, ಎಲ್ಲಿ ಫಾಸ್ಟ್ ಇರುತ್ತೋ ಅಲ್ಲಿ ನಾವು ಎಡವಿ ಬಿಡುತ್ತೀವಿ, ಎಲ್ಲಿ ಸ್ಲೋ ಇರುತ್ತೋ ಅಲ್ಲಿ ಸಕ್ಸಸ್ ಇರುತ್ತೆ. ಓಕೆನಾ? 7 ವರ್ಷ. ಎಷ್ಟೋ ಜನ 10,000 5,000 ಸಂಪಾದನೆ ಮಾಡೋದಕ್ಕೋಸ್ಕರ 21 ವರ್ಷದವರೆಗೂ ಡಿಗ್ರಿ ಮುಗಿಸ್ತಾರೆ. ಸರ್, 21 ವರ್ಷದೊಳಗೆ ಅವ್ರ ಎಜುಕೇಶನ್ ವರ್ಷದ 10,000 5,000 ದುಡಿಯೋದಕ್ಕೋಸ್ಕರ ಹೋಗ್ತಾರೆ. ವೆಸ್ಟೇಜ್ ಒಳಗಡೆ 1 ವರ್ಷ ಕಲಿತೀರಾ, 2ನೇ ವರ್ಷ ಕಲಿಸ್ತೀರಾ, 3ನೇ ವರ್ಷ ದುಡಿತೀರಾ, 4ನೇ ವರ್ಷ ಚಿತ್ತಿ ಉಡಾಯಿಸ್ತೀರಾ, 5ನೇ ವರ್ಷ ನಿಮ್ಮ ಅಕೌಂಟಿಗೆ ದುಡ್ಡು ಬರುತ್ತೆ. 5 ವರ್ಷ ಟೈಮ್ ಕೊಟ್ಟರೆ ಲಕ್ಷಗಟ್ಟಲೆ ದುಡಿಬೋದು ಅಂತಂದ್ರೆ 5 ವರ್ಷ ಒಂದೇ ಕಂಪ್ನಿಯಾಗಿದ್ದು ಕೆಲಸ ಮಾಡಕ್ಕೆ ಹೇಳಿರ್ತೇನೆ, ನಮಗೆ ನೋವಾಗೈತಿ. ಹೌದಲ್ವಾ? 5 ವರ್ಷ 21 ವರ್ಷ ಅಲ್ಲಿ ಕಾಲೇಜ್ ಒಳಗಡೆ ನೀವೇನ್ ಮಾಡಿದ್ರಿ, ಡಿಗ್ರಿ ಪಾಸ್ ಆಗಿದ್ದೀರಿ. ಯಾರು ಜಾಬ್ ಕೊಡ್ತೀರಿ ಅಂತ ನಿಮ್ಗೆ ಹೇಳಿದಾರ? ನಿನಗೆ ಪ್ರತಿ ತಿಂಗಳು 20,000 ಅಕೌಂಟ್ ಯಾಕೆ ಅಂತ ಹೇಳಿದಾರ? 5 ವರ್ಷ ವ್ಯಕ್ತಿ ಒಳಗಡೆ ಇರ್ರಿ ಸರ್. 5 ವರ್ಷ ವ್ಯಕ್ತಿ ಒಳಗಡೆ ಇದ್ರಪ್ಪ ಅಂದ್ರೆ ನಾನು ಹೇಳ್ತೀನಿ, ಹಂಗೋಯಿಂಗ್ ಕುಟ್ಟಿಗಂತ ಮಾಡ್ರಿ. ತಿಂಗಳದಾಗ ಒಬ್ಬರನ್ನ ಜಾಯಿನ್ ಮಾಡಿಸ್ಕೊಳ್ರಿ. 5 ವರ್ಷ ಈ ಬಿಸ್ನೆಸ್ ಒಳಗಡೆ ಇರ್ರಿ. ನಾನು ನಿಮ್ಮನ್ನ ಬರೆದು ಕೊಡ್ತೀನಿ, ಬಾಂಡ್ ಪೇಪರ್ ಬೇಕಾದ್ರೆ ತಗೊಂಡು ಬನ್ನಿ. 5 ವರ್ಷ ಈ ಬಿಸ್ನೆಸ್ ಒಳಗಡೆ ಏನಾದ್ರು ನೀವು ಇದ್ರಪ್ಪ ಅಂದ್ರೆ, ಈ ಪ್ಲಾನ್ ಒಳಗಡೆ ಏನಾದ್ರು ಇದ್ರಪ್ಪ ಅಂದ್ರೆ, ಯೂನಿಲೆವೆಲ್ ಪ್ಲಾನ್ ಒಳಗಡೆ ಇದ್ರಪ್ಪ ಅಂದ್ರೆ, ನಿಮ್ದು ಇನ್ಕಮ್ ಬೇಡ ಅಂದ್ರೂ 1 ಲಕ್ಷ ಇರುತ್ತೆ. ಒಂದು ಕಾರಿಗೆ ಓನರ್ ಆಗಿರ್ತೀರಾ, ಒಂದು ಫಾರಿನ್ ಟ್ರಿಪ್ ಮುಗಿಸಿರ್ತೀರಾ, ನಿಮ್ಮ ಲೈಫ್ ನ ನೀವು ಲೀಡ್ ಮಾಡ್ತೀರಾ. ಇದು ಕಟ್ಟಿಟ್ಟ ಬುತ್ತಿ ಬರೆದಿಟ್ಕೊಂಡ್ಬಿಡಿ. 5 ವರ್ಷ ನೀವು ಏನಾದ್ರು ಎಫರ್ಟ್ ಆಗ್ತಿಲ್ಲ ಅಂದ್ರೆ, 5 ವರ್ಷ ಏನಾದ್ರು ನೀವು ಈ ಬಿಸ್ನೆಸ್ ಒಳಗಡೆ ಇಲ್ಲ, ನಂದು ಆ ಕಂಪ್ನಿ ಬಂದ್ ಅಂದ್ರೆ ಆ ಗಿಡಕ ಆರೋದು ಈ ಗಿಡಕ ಆರೋದು ಮಂಗನ ಕೆಲಸ ಮಾಡಿದ್ರಪ್ಪ ಅಂದ್ರೆ ಕೋತಿಗಳ ಮಧ್ಯೆ ಕೋತಿಯಾಗಿ ಹೋಗ್ಬಿಡ್ತೀವಿ ನೋಡಿ. ಮಾಡ್ತೀರಾ ಕೆಲಸ? ಇರ್ತೀರಾ ಸರ್? ಯಾರೆಲ್ಲ ಕಂಟಿನ್ಯೂಸ್ ಆಗಿ ಒಂದು 5 ವರ್ಷ 10 ವರ್ಷಗಳ ಕಾಲ ಓದ್ತಾ ಇದ್ದಾರೆ ನೋಡ್ರಿ, ಬುಕ್ಗಳನ್ನು ಓದ್ಕೊಂಡು ಕೂತ್ಕೊಂಡ್ರು, ಅವ್ರು ದೊಡ್ಡದಾಗಿ ಒಂದು ಸಾಧನೆ ಮಾಡಿದ್ದಾರೆ. ಇದನ್ನ ಬಿಟ್ಟು ಅದಕ್ಕೆ ಇದಕ್ಕೆ ಅಂತ ಆಗಿದ್ರಪ್ಪ ಅಂದ್ರೆ ಅವ್ರು ಯಾರು ಸಾಧನೆ ಮಾಡಕ್ ಸಾಧ್ಯ ಇರ್ತಿದ್ದಿಲ್ಲ. ಸರ್, ಯಾರೆಲ್ಲ IAS KS ಪಾಸ್ ಆಗಿದಾರೋ ಅದಕ್ಕಂತಾನೆ ಗಮನ ಕೊಟ್ಟು ನಿಂತ್ಕೊಂಡು ಕೆಲಸ ಮಾಡಿದ್ದಾರೆ. ಅದಕ್ಕೆ ಅವರು ಯಶಸ್ಸಾಗಿ ನಿಂತ್ಕೊಂಡಿದ್ದಾರೆ. ವ್ಯಕ್ತಿದೊಳಗಡೆ ನಾ ಕ್ರೌಂಡ್ ಆಗಲೇಬೇಕು ಅಂತ ಹೇಳಿ 5 ವರ್ಷ ಶಪಥ ಮಾಡಿ ನಿಂತ್ಕೊಳ್ಳಿ. 5 ವರ್ಷ ಶಪಥ ಮಾಡಿ ನಿಂತ್ಕೊಳ್ಳಿ. 3 ಆಗಲಿ 6 ಆಗಲಿ ಜಗತ್ತು ಪ್ರಳಯ ಆಗಲಿ, ನನ್ನ ಉಸಿರೈತಂದ್ರೆ ನನ್ನ ಹೆಸರಿಗೆ ಇರಲೇಬೇಕು. ಉಸಿರು ನಾನು ಇವತ್ತು ಹುಟ್ಟಿದ್ದೀನಿ ಅಂದ್ರೆ ಸಾಧನೆ ಮಾಡಲೇಬೇಕು. ವೆಸ್ಟಿದೊಳಗಡೆ ಕ್ರೌಂಡ್ ಆಗಲೇಬೇಕು. ನನ್ನ ಮುಖಾಂತರ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಕ್ಕಂಥವ್ರು ನನ್ನ ಟೀಮಲ್ಲಿ ಬರಲೇಬೇಕು. 5 ವರ್ಷ ನಾನು ಇದೇ ಬಿಸ್ನೆಸ್ಗೆ ವೆಸ್ಟೀಸ್ಗೆ ನನ್ನ ಲೈಫನ್ನ ಮುಡಿಪಾಗಿಟ್ಟಿದ್ದೀನಿ ಅಂತೇಳಿ ತೀರ್ಮಾನ ಮಾಡಿಕೊಂಡು ಒಂದು ಡೈರಿ ಒಳಗಡೆ ಬರೆದಿಟ್ಕೊಂಡು ಕೆಲಸ ಮಾಡಿ ಸರ್. 5 ವರ್ಷ ಆಗಿ ನಾ ಡೈರಿನ ತೆಗೆದು ನೋಡ್ರಿ, ಇದು ನಾನು ಬರೆದಿಟ್ಟಿದ್ದ ಅಂತ ನೀವು ನೋಡ್ತೀರ. ಫ್ಯಾಕ್ಟ್ ಆಗಿರೋದು ಸುಮಾರು ಜನರ ಲೈಫ್ ಏನೆಲ್ಲ ಈ ಸ್ಟೇಜಿಗೆ ಬಂದು ಹೋಗ್ತಾ ಇದಾರೆ. ಅವ್ರು ನಿನ್ನೆ ಮೊನ್ನೆ ಬಂದು ಬೇರೆ ಬೇರೆ ಕಂಪ್ನಿಗಳಲ್ಲಿ ಆರಾಡಿದವರಲ್ಲ, ಒಂದೇ ಕಂಪ್ನಿ ಒಳಗಡೆ ನಿಂತ್ಕೊಂಡು ಕೆಲಸ ಮಾಡಿ ಡೆವಲಪ್ ಆಗಿರ್ತಕ್ಕಂಥವ್ರು. ಡಿಸ್ಟರ್ಬ್ ಮಾಡ್ತಾರೆ, ಹಂಗೆ ಹಿಂಗ ಅಂತ ಹೇಳ್ತಾರೆ. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನನ್ನ ಹತ್ರ ಬಂದಿದ್ದಾರೆ ಸರ್, ಬೇಕಾದ್ರೆ ನಾನು ನೋಡ್ತೀನಿ. ನನ್ನ ಬಂದು ಬರ್ತಲ್ಲ ನೋಡ್ರಿ, 50 ಗ್ರೂಪ್ಗಳಿದಾವೆ ಬೇರೆ ಬೇರೆ ಕಂಪನಿವು. ಹೊಸ ಕಂಪ್ನಿಗಳು ನನಗೆ ಫೋನ್ ಮಾಡ್ತಾರೆ, ಹೊಸ ಪ್ಲಾನ್ ಇದೆ ಸರ್, ಇಷ್ಟೆಲ್ಲ. ಒಂದು ವ್ಯಕ್ತಿ ಒಂದು ಕಂಪ್ನಿ ಬಂದಿತ್ತು ನನ್ನ ಹತ್ರ, ಹೇಳ್ತೀನಿ ಕೇಳ್ರಿ. ಮೊಟ್ಟ ಮೊದಲ ಬಾರಿಗೆ ಲಾಸ್ಟ್ ಇಯರ್ ಸ್ಟಾರ್ಟ್ ಆಯ್ತು. 20 ಲಕ್ಷ ಕೊಡ್ತೀನಿ ಸರ್. ಎಷ್ಟು ಲಕ್ಷ? 20 ಲಕ್ಷ ಕೊಡ್ತೀನಿ, ನಿನ್ನ ಟೀಮ್ನೆಲ್ಲ ಕರ್ಕೊಂಡು ನನ್ನ ಕಂಪ್ನಿ ಬಾ ಅಂತ ಹೇಳಿದ್ರೆ ನನಗೆ. ಹೋಗ್ಬೋದಿತ್ತಾ? ಒನ್ ಟೈಮ್ ಕೊಡ್ತಾನ ಅವ್ನು 20 ಲಕ್ಷ. ಡೈಲಿ ಕೊಡ್ತಾನ? ತಿಂಗಳ ಕೊಡ್ತಾನ? ನಾನು ಬದುಕೋದು ಎಷ್ಟು ವರ್ಷ?
100 ವರ್ಷ ಬದುಕ್ತೀವಿ. ನನಗೇನು 20 ಲಕ್ಷ ಕೊಡ್ತಾನೆ, ನನ್ನ ನಂಬಿ ಬಂದಿರ್ತಕ್ಕಂಥ ಸಾವಿರಾರು ಜನ ಇದ್ದಾರೆ, ಅವ್ರಿಗೆ ಎಷ್ಟು ಲಕ್ಷ ಕೊಡ್ತಾನೆ? ದಿನ 100 ರೂಪಾಯಿ ಕೊಡೋ ಕಂಪ್ನಿ ಬೆಟ್ರ, ವರ್ಷದಾಗ 1 ಲಕ್ಷ ಕೊಡೋ ಕಂಪ್ನಿ ಬೆಟ್ರ? ಅಂತ ಕಂಪ್ನಿನೇ ವೆಸ್ಟೀಜ್. ದುಡ್ಡಿಗೆ ಮರಳಾಗಿ ಜನಗಳಿಗೆ ಮೋಸ ಮಾಡಿ ಎಂಟ್ರಿ ಕೊಟ್ರಪ್ಪ ಅಂದ್ರೆ ಅವ್ನು ಬದುಕ್ಬೋದು, ಇಲ್ಲ ಅಂತ ಹೇಳಲ್ಲ. ಬಟ್ ಇಲ್ಲಿ ಬದುಕ್ಬೋದು, ಮೇಲಿರ್ತಕ್ಕಂಥ ಭಗವಂತವನ್ನ ನೆಮ್ಮದಿಯಾಗಿರಕ್ ಬಿಡಲ್ಲ ಸರ್. ಅದಕ್ಕೋಸ್ಕರ ನಾವು ಏನ್ ಮಾಡಿದ್ವಿ ಅಂದ್ರೆ ಸರ್, ಈ ಪ್ಲಾನ್ ಅನ್ನ ಅರ್ಥ ಮಾಡ್ಕೊಂಡು 2006ರಿಂದ ಯಾವ ಕಂಪ್ನಿ ಬಂದ್ರು ಕೂಡ ಯಾರಿಗೂ ನೋವು ಮಾಡಲಾರ್ದಂಗೆ ಅವ್ರ ಜೊತೆ ಟೀ ಕುಡಿದು ಚೆನ್ನಾಗಿ ಮಾತಾಡಿ ಕೈ ಕುಲುಕಿ ಕಳಿಸ್ಬಿಡ್ತೀವಿ. ಆಯ್ತು ಸರ್, ಚೆನ್ನಾಗಿದೆ ಸರ್, ಬಹಳ ಚೆನ್ನಾಗಿದೆ ಸರ್, ಮಾಡಿ ಸರ್, ನೋ ಪ್ರಾಬ್ಲಮ್. ಕೈ ಕುಲುಕಿ ಕಳಿಸ್ಬಿಡ್ತೀವಿ, ಅವ್ರ ಮೇಲೆ ಸಿಟ್ಟಾಗಲ್ಲ. ಯಾಕಂದ್ರೆ ಅವ್ನಿಗೆ ಒಂದಲ್ಲ ಒಂದು ಅನುಭವ ಆಗುತ್ತೆ, ವೆಸ್ಟೀಜಿಗೆ ಬಂದೇ ಬರ್ತಾನೆ. ನಾವೇ ಮಾಡ್ತೀವಿ, ಅವನೇನಾರ ಒಂದು ಪ್ಲಾನ್ ಕೊಡಕ್ ಸ್ಟಾರ್ಟ್ ಮಾಡಿದ ತಿಳ್ಕೊಳ್ರಿ, ಅವನ ಜೊತೆ ಜಗಳ ಆಡಿ ಅವ್ನು ಕೂಡ ಕಾಲ ಹಿಡಿದು ನನ್ನ ಕಂಪ್ನಿನೇ ಗ್ರೇಟ್ ಅಲ್ಲಿ, ನಿಮ್ ಕಂಪ್ನಿಗಿಂತ ಅವ್ನು ಕೂಡ ಗುದ್ದಾಡಿ ಅವನ ಮುಖ ಕರ್ಮ ಮಾಡಿ ನಿಮ್ ಮುಖ ಕರ್ಮ ಮಾಡ್ಕೊಂಡು ಹೋಗ್ಬಿಟ್ಟು ಅವನು ಒಂದಲ್ಲ ಒಂದು ವೆಸ್ಟೀಜ್ಗೆ ಬಂದಿರ್ತಾನೆ, ನಿಮ್ ಟೀಮ್ನೇ ಬಂದಿರಲ್ಲ. ಇದನ್ನ ಮಾಡ್ಕೊಳಕ್ ಹೋಗ್ಬಿಡಿ, ಎಲ್ಲರ ಜೊತೆ ಯಾಕೆ ಆಗಿರಿ. ಬಟ್ ಅವರಲ್ಲಿ ನಮ್ಗೆ ಏನ್ ಬೇಕೋ ಅವರಿಂದ ಅಷ್ಟೇ ತಗೊಳ್ರಿ, ಉಳಿದಿರೋದನ್ನ ಬಿಟ್ಬಿಡಿ. ಓಕೆನಾ? ಅವನೇನಾದ್ರೂ ಕಂಪ್ನಿ ಬಗ್ಗೆ ನೆಗೆಟಿವ್ ಮಾತಾಡಕ್ ಬಂದ ಸರ್, ಇದನ್ನ ಬಿಟ್ಬಿಡಿ, ಮ್ಯಾಟ್ರ್ ಬೇರೆ ಮ್ಯಾಟ್ರ್ ಮಾತಾಡಿ ಅಂತ ಹೇಳಿ ನಿಮಗೆ ಡಿಸ್ಟರ್ಬ್ ಮಾಡ್ತಾರೆ. ಸರ್ ಅಲ್ಲಿ ಏನಿಲ್ಲ ಸರ್, ಇಲ್ಲಿ ಬಂದ್ಬಿಡಿ, ಇಂಪಾರ್ಟೆಂಟ್ ಅಲ್ವಾ? ಎಲ್ಲಿ ಎಫರ್ಟ್ ಜಾಸ್ತಿ ಆಗ್ತದೆ ಬಟ್ ಅಷ್ಟು ಪೇವರ್ಟ್ ಇಲ್ಲ, ಇಲ್ಲಿ ಬನ್ನಿ ಎಫರ್ಟ್ ಕಡಿಮೆ ಪೇವರ್ಟ್ ಜಾಸ್ತಿ ಅಂತ ಹೇಳ್ತಾನೆ. ಗೊತ್ತು ಸರ್ ನಮಗೆ ಅಂತ ಹೇಳ್ಬೋದು, ನೀವು ಅಷ್ಟೇ ಗೊತ್ತು ಸರ್. ನನಗೆ ಸುಮಾರು ಜನ ಈಗಲೂ ಫೋನ್ ಮಾಡ್ತಾರೆ, ಕಾಂಟ್ಯಾಕ್ಟ್ ಅಲ್ಲಿದ್ದಾರೆ. ಸರ್ ಅಲ್ಲಿಗಿಂತ ಎಫರ್ಟ್ ಇಲ್ಲಿ ಕಡಿಮೆ ಸರ್, ಇಲ್ಲಿ ಎಫರ್ಟ್ ಕಡಿಮೆ ಲಾಭ ಜಾಸ್ತಿ, ಅಲ್ಲಿ ಎಫರ್ಟ್ ಜಾಸ್ತಿ ಲಾಭ ಕಡಿಮೆ, ಅರ್ಥ ಮಾಡ್ಕೊಳ್ಳಿ ಸರ್ ಅಂತ ಹೇಳ್ತಾರೆ. ನಾವ್ ಹೇಳ್ತೀವಿ ಅರ್ಥ ಮಾಡ್ಕೊಂಡಿದ್ದಕ್ಕೋಸ್ಕರ ವೆಸ್ಟೀಜ್ ಅಲ್ಲಿ 1 ಕೋಟಿ ಸಂಪಾದನೆ ಮಾಡಿದೀವಿ ಸರ್ ಅಂತ. ಹೌದಲ್ವಾ? ಅದಕ್ಕೆ ಸುಮಾರು ಜನ ನಿಮಗೆ ಸಂಪಾದನೆ ಸುಮಾರು ಜನ ನಿಮಗೆ ಇದು ಮಾಡ್ತಾರೆ. ದುಡ್ಡನ್ನ ಯಾವ ರೂಪದಲ್ಲಿ ಆದ್ರೂ ಸಂಪಾದನೆ ಮಾಡ್ಬೋದು, ಗುಡ್ ವಿಲ್ ಸಂಪಾದನೆ ಮಾಡೋಕ್ಕಾಗಲ್ಲ. ಗುಡ್ ವಿಲ್ಗೋಸ್ಕರ ವೆಸ್ಟೀಜ್ ಒಳಗಡೆ ಕೆಲಸ ಮಾಡಿ. ಓಕೆನಾ? ಈ ಕಂಪ್ನಿ ಒಂದು ಪ್ಲಾನ್ ತಗೊಂಡು ಹೋಗ್ತೀರಿ, ಇನ್ನೊಂದು ಕಂಪ್ನಿ ಒಂದು ಪ್ಲಾನ್ ತಗೊಂಡು ಹೋಗ್ತೀರಿ, ಈ ಕಂಪ್ನಿ ಒಂದು ಸೋಪ್ ತಗೊಂಡು ಹೋಗಿರ್ತೀರಿ, ಇನ್ನೊಂದು ಕಂಪ್ನಿ ಇನ್ನೊಂದು ಸೋಪ್ ತಗೊಂಡು ಹೋಗಿರ್ತೀರಿ. ನಮ್ದರ ಮಣ್ಣಂತ ಮಂದಿ ನೀನ್ ಯಾವ ಕಂಪ್ನಿ ಮಾಡ್ತೀವಿ ಹೋಗ್ಕೊಡಿ ಅಂತ ಹೇಳ್ಬಿಡ್ತಾರೆ. ಹೌದಲ್ವಾ? ಬೈದು ಕಳಿಸ್ತಾರೆ. ಅದಕ್ಕೆ ಮೌಲ್ಯ ಇರೋದು ನಮ್ಮ ಒಂದು ವ್ಯಕ್ತಿತ್ವಕ್ಕೆ. ಇದನ್ನ ನಾವು ಹೆಚ್ಚು ಮಾಡ್ಕೊಂಡ್ಬಿಟ್ರೆ ದುಡ್ಡು ಹೆಂಗಾದ್ರೂ ಬರುತ್ತೆ. ಇದನ್ನ ಹೆಚ್ಚು ಮಾಡ್ಕೊಳ್ಬೇಕಂದ್ರೆ ಏಕಾಗ್ರತೆಯಿಂದ ಒಂದೇ ಪ್ಲೇಸ್ ಕೆಲಸ ಮಾಡಬೇಕು. ಪುಣ್ಯ, ನಿಮ್ಮ ತಂದೆ ತಾಯಿ ಪುಣ್ಯ, ನಿಮ್ಮ ಮಕ್ಕಳ ಪುಣ್ಯ, ನಿಮ್ಮ ಮುತ್ತಜ್ಜನವರ ಪುಣ್ಯ, ಯಾವುದೋ ಒಂದು ಪುಣ್ಯದಿಂದ ವೆಸ್ಟೀಜ್ ಅಂತಕ್ಕಂಥ ಪ್ಲಾಟ್ಫಾರ್ಮ್ ನಿಮಗೆ ಸಿಕ್ಕಿದೆ. ಅದನ್ನ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಳ್ರಿ, ಅದು ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗುತ್ತೆ. ಓಕೆನಾ? ಇನ್ನೊಂದು ಅದು ಚೇಂಜ್ ಮಾಡೋಣ. ರೈಟ್, ಅರ್ಥ ಆಯ್ತಾ? ಅರ್ಥ ಆಯ್ತಾ? ಇದೇನಾಗುತ್ತೆ ಅಂದ್ರೆ ಡೇ ಬೈ ಡೇ ಬಿಸ್ನೆಸ್ ಬೂಸ್ಟ್ ಆಗ್ತಾ ಹೋಗುತ್ತೆ, ಡೆವಲಪ್ ಆಗ್ತಾ ಹೋಗುತ್ತೆ. ವರ್ಷದಿಂದ ವರ್ಷಕ್ಕೆ ಡೆವಲಪ್ ಆಗಿ ನಿಮ್ಮ ಲೆವೆಲ್ ನ ಡೆವಲಪ್ ಮಾಡಿ ನಿಮ್ಮ ಇನ್ಕಮ್ ನ ರೈಸ್ ಮಾಡುತ್ತೆ. ಅದಕ್ಕೆ 7 ವರ್ಷ ಟೈಮ್ ಹಿಡಿಯುತ್ತೆ. ಇಡೀ ಲೆವೆಲ್ ಅಲ್ಲಿ ಇರ್ತಕ್ಕಂಥ ಪ್ಲಾನ್ ಯಾವುದು? ಯಾವ ಪ್ಲಾನು? ಯಾವ ಪ್ಲಾನು? ವೆಸ್ಟೀಜ್. ಈಗ ಎಸ್ ಸ್ಟೇಟ್ ವೇ ಬ್ರೇಕ್ ವೇ ಪ್ಲಾನ್ ಯಾವುದು ಅಂತಂದ್ರೆ ಚೈನಿಂಗ್ ಕೈಂಡ್ ಟೀಮ್ ಡ್ರಾಪ್ಸ್. ಇದು ಒಂದು ಸಿಸ್ಟಮ್. ಬೈನರಿ ಅಂತಂದ್ರೆ ಲೀಡರ್ಸ್ ಜಂಪಿಂಗ್ ಆಗೋದು, ಇನ್ನೊಂದು ಕಂಪ್ನಿ ಇನ್ನೊಂದು ಕಂಪ್ನಿ ಹೋಗ್ತಾರೆ, ಲೆಫ್ಟ್ ಟು ರೈಟ್ ಇರುತ್ತೆ. ಅದರಿಂದ ಇಷ್ಟೇ ಅಂತೇಳಿ ನಿಮಗೆ ಶಾರ್ಟ್ ಕಟ್ ತೋರ್ತಾರೆ, ಕೋಟ್ಯಾಧಿಪತಿ ಆಗ್ಬೋದು, ಹಂಗಾಗ್ಬೋದು, ಹಿಂಗಾಗ್ಬೋದು ಅಂತ ಹೇಳ್ತಾರೆ. ಅದರಿಂದ ಸೀಲಿಂಗ್ ಮಾಡಿರ್ತಾರೆ, ಇಷ್ಟೇ ನಿಮಗೆ ದುಡ್ಡು ಬರುತ್ತೆ ಅಂತೇಳಿ ಸೀಲಿಂಗ್ ಮಾಡಿರ್ತಾರೆ. ಇದು ಬೈನರಿ ಒಳಗಡೆ. ಸರ್ ಮಾತಾಡಬೇಡಿ. ಯುನಿ ಲೆವೆಲ್ ಒಳಗಡೆ ಏನಿದೆ ಅಂತಂದ್ರೆ ಲಾಂಗ್ ಟೈಮ್ ಅಚೀವ್ಮೆಂಟ್ ಇರುತ್ತೆ, ಲೇಟ್ ಆಗಿ ಅಚೀವ್ಮೆಂಟ್ ಆಗುತ್ತೆ, ಬಟ್ ಪರ್ಮನೆಂಟ್ ಆಗಿರ್ತಕ್ಕಂಥ ಒಂದು ಗುಡ್ ಇನ್ಕಮ್ ಬರುತ್ತೆ. ಅರ್ಥ ಆಗ್ತಿದೆನಾ? ಇದು ಇರ್ತಕ್ಕಂಥದ್ದು. ಅಂಡ್ ಈ ಯುನಿ ಲೆವೆಲ್ ಅಲ್ಲಿ ಯಾವ್ಯಾವ ಕಂಪ್ನಿಗಳು ಇಲ್ಲಿ ಇಂಡಿಯಾದಲ್ಲಿ ಕೆಲಸ ಮಾಡ್ತಾ ಇದಾವೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡುವ. ಇಂಡಿಯಾದ ವರ್ಲ್ಡ್ ಅಲ್ಲಿ ಯಾವ್ಯಾವ ಕಂಪ್ನಿಗಳು ಕೆಲಸ ಮಾಡ್ತಾ ಇದಾವೆ, ಯಾವ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದಾವೆ ಅನ್ನೋದು ಸ್ವಲ್ಪ ವಿಚಾರ ಇದು ಮಾಡುವ.